ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್, ಸ್ಮೋಕಿಂಗ್ ಕಿಲ್ಸ್. ಧೂಮ್ರಪಾನ ಕ್ಯಾನ್ಸರ್ಗೆ ಕಾರಕ, ಧೂಮ್ರಪಾನ ಸಾವಿಗೆ ಕಾರಣ. ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬಿ ಸೇಫ್, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಎಚ್ಚರಿಕೆಯಿಂದ ಇರಿ, ಕುಡಿದು ವಾಹನ ಚಾಲನೆ ಮಾಡಬೇಡಿ. ಡ್ರಗ್ ಕನ್ಸಂಪ್ಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮಾದಕ ವಸ್ತು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಜೀವನದಲ್ಲಿ ನಮ್ಮನ್ನು ಬೇಕಾದವ್ರನ್ನ ಕಳ್ಕೊಂಡು ಒಬ್ಬಂಟಿ ಆದಾಗ ಈ ಪ್ರಪಂಚ ನಮಗೆ ಆಸರೆ ಕೊಟ್ಟು ಮುನ್ನಡೆಸುತ್ತೆ. ನಾನಿಲ್ಲಿ ಪ್ರಾಣ ಪಣಕ್ಕಿಟ್ಟು ಹೋರಾಡ್ತಿರೋದು ನನಗೆ ಆಸರೆ ಕೊಟ್ಟ ಆ ಒಂದು ಜೀವಕ್ಕೋಸ್ಕರ. ಅಮ್ಮ ನಾನ್ ಕಂಡ ಮೊದಲ ಜಗತ್ತು. ನನ್ನ ಕಿರು ಬೆರಳು ಹಿಡಿದು ನನ್ನ ತಲೆ ಸವರಿ ಅವರ ಸೆರಗಲ್ಲಿ ನನ್ನನ್ನು ಕಾಪಾಡ್ತಿದ್ರು. ದಿನ ನನಗೆ ಹೇಳಿದ ಕಥೆಗಳಿಂದ ಅವರೊಂದು ಅದ್ಭುತವಾದ ಪ್ರಪಂಚನೇ ಸೃಷ್ಟಿ ಮಾಡಿದ್ರು. ಒಂದ್ ತುತ್ತು, ಒಂದೇ ತುತ್ತು ಬೇಡ, ಒಂದೇ ತುತ್ತು ಕಣೋ. ಈ ಆನೆ ಬೊಂಬೆ ತುಂಬಾ ಸೂಪರ್ ಆಗಿದೆ ಅಮ್ಮ. ಈ ತರದೇ ನಂಗೊಂದು ದೊಡ್ಡ ಬೊಂಬೆ ಕೊಡ್ಸ್ಕೊಡ್ತೀರಾ? ಜಾಣ ಮರಿಯಾಗಿ ಸ್ಕೂಲಿಗೆ ಹೋಗು, ಎಲ್ಲರ ಹತ್ರ ಒಳ್ಳೆ ಹೆಸರು ತಗೋ. ಅಮ್ಮ ಇದಕ್ಕಿಂತ ದೊಡ್ಡ ಆನೆಗೊಮ್ಮೆ ಕೊಡ್ತಾಳೆ. ಪ್ರಾಮಿಸ್? ಪ್ರಾಮಿಸ್. ಅಮ್ಮ, ಈ 5 ಜನ 100 ಜನ ಕಥೆಯಲ್ಲಿ ಒಬ್ಬ ಹೈಟ್ ಆಗಿ ಸ್ಟ್ರಾಂಗ್ ಆಗಿರ್ತಾನಲ್ಲ, ಅವ್ನು ಯಾರು? ಓ, ಮಹಾಭಾರತದ ಬಗ್ಗೆ ಹೇಳ್ತಿದ್ಯಾ? ಭೀಮ ಕಣೋ. ಭೀಮ? ಆ ದೊಡ್ಡ ಬೊಂಬೆಗೆ ನಾನು ಭೀಮ ಅಂತಾನೆ ಹೆಸರಿಡ್ತೀನಿ. ಸಂತೋಷನ ಮಾತ್ರ ಕೊಡ್ತಿದ್ದಿದೆ ನಮ್ಮಮ್ಮ. ಮಿಂಚುಳ ಥರ ಒಂದೇ ಒಂದು ಕ್ಷಣದಲ್ಲಿ ಮಾಯ ಆಗ್ಬಿಟ್ರು. ಅಮ್ಮ ನಿನ್ನ ಹೇಗಪ್ಪ ಕರೀತಾರೆ? ಅಮ್ಮನ ಹೆಸರೇನು? ಸತ್ಯಲಕ್ಷ್ಮಿ ಅಂತ. ಸತ್ಯಲಕ್ಷ್ಮಿ ಹೋಗಿ ಒಂದು 3 ತಿಂಗಳಾಯ್ತು. ಆವಾಗಿಂದ ಇವನು ಹೀಗೆ ಇದ್ದಾನೆ. ಚೆನ್ನಾಗೇ ಇದ್ದ, ಸ್ಕೂಲ್ಗೆ ಹೋಗೋಕ್ಕೂ ಇಷ್ಟಪಡ್ತಿದ್ದ, ಎಲ್ರ ಜೊತೆ ಬೆರಿತಾನೂ ಇದ್ದ. ಈಗ ಹೀಗಾಗಿ ಹೋಗಿದ್ದಾನೆ. ನಾನು ನನಗೆ ಗೊತ್ತಿರೋ ಡಾಕ್ಟರ್ಸ್ಗೆಲ್ಲ ಕೇಳಿ ನೋಡಿದೆ, ಆದರೆ ಅವರು ಯಾವುದನ್ನು ಸರಿಯಾಗಿ ಹೇಳ್ತಾ ಇಲ್ಲ. ಕೆಲವು ದಿನಗಳಿಂದ ಇವನು ನೋಡ್ತಾ ಇದ್ರೆ ನನಗೆ ಒಂದು ರೀತಿ ಸಂಕಟ, ಭಯ ಆಗ್ತಿದೆ. ನಿಮ್ ಭಯ ನಂಗೆ ಅರ್ಥ ಆಗುತ್ತೆ. ಚಿಕ್ಕ ವಯಸ್ಸಲ್ಲೇ ಅವ್ರ ಅಮ್ಮ ಹೋಗಿರೋದವನು ನೋಡಿರೋದ್ರಿಂದ ಇಂಪ್ಯಾಕ್ಟ್ ಆಗಿ ಹೀಗಾಗಿದೆ. ಇದು ಗುಣ ಆಗದೆ ಇರೋಂಥ ಸಮಸ್ಯೆ ಏನೂ ಅಲ್ಲ. ಪರಿಸ್ಥಿತಿಗಳಿಂದ ಅವನ್ ಮನ್ಸಲ್ಲಿ ಒಂದು ಎಂಟಿ ಸ್ಪೇಸ್ ಬಂದಿದೆ. ಅದಕ್ ಕಾರಣ ಅವ್ರ ತಾಯಿಯಿಂದ ಸಿಗ್ತಾ ಇದ್ದಿದ್ ಪ್ರೀತಿ ಅವ್ರು ಹೋದ್ಮೇಲೆ ಇಲ್ಲಿದ ಹಾಗಾಯ್ತಲ್ಲ, ಅದಕ್ಕೆ. ಅದೇ ರೀತಿ ನಿಷ್ಕಲ್ಮಶವಾದ ಪ್ರೀತಿ ಅವನಿಗೆ ಸಿಕ್ಕಿದ್ರೆ ಈ ಸಮಸ್ಯೆ ಸರಿ ಹೋಗುತ್ತೆ. ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಇರ್ಬೇಕು. ನನ್ನ ಜೀವನದಲ್ಲಿ ಮಾತುಗಳಿಗೆ ಅರ್ಥನೇ ಇಲ್ದಂತಾಗಿ ಬರೀ ಮೌನನೇ ಉಳಿದ್ಬಿಡ್ತು. ಲೇ ರಾಜಾ, ಲೇ ಅಳಿಮಯ್ಯ, ನೀನ್ ಹೀಗೆ ಸುಮ್ಮನೆ ಇದ್ರೆ ಸ್ಕೂಲಲ್ಲಿ ಯಾರು ಹೆಣ್ಮಕ್ಳು ನೀನು ಮಾತಾಡ್ಸೋದೇ ಇಲ್ಲ ಕಣೋ. ಏಯ್, ಮಗು ಹತ್ರ ಮಾತಾಡೋ ಮಾತೇನೋ ಅದು? ಏನಾಯ್ತು ಮಾವ? ಯಾಕೆ ಹಿಂಗೆ ಓಡೋಗ್ತಾ ಇದಾರೆ? ಏನಾಗಿರ್ಬೋದು? ನಿಲ್ಸು. ಏನಪ್ಪ, ಯಾಕೆ ಓಡ್ತಿದ್ದೀರಾ? ಅಣ್ಣ, ಒಂದ್ ಕಾಡನೆ ಬಂದು ಕಬ್ಬಿನ ಗದ್ದೆ ಎಲ್ಲ ನಾಶ ಮಾಡ್ತಾ ಇದೆ. ಅವರು ಆನೆ ಅಂತಂದು ಒಂದು ಮಾತಿಂದಾನೆ
ಕಳೆದೋಗಿದ್ದ ನನ್ನ ಎಲ್ಲ ಸಂತೋಷನೂ ಮತ್ತೆ ನನಗೆ ಸಿಕ್ಕಾಗಾಯ್ತು. ಕಾಡನ್ನ ಹಿಂಗೆ ಒತ್ತುವರಿ ಮಾಡ್ತಾ ಬಂದ್ರೆ ಆನೆ ಊರಿಗೆ ನುಗ್ದೆ ಇನ್ನೇನ್ ಮಾಡ್ತವೆ? ಏಯ್, ನೀನೆಲ್ಗೋ ಹೋಗ್ತಿದ್ಯಾ? ಸ್ಕೂಲ್ಗೆ ಟೈಮ್ ಆಯ್ತು, ಗಾಡಿ ತೆಗಿ. ರಾಜ ಎಲ್ಲಿ? ರಾಜಾ, ಇಲ್ಲ ಇದ್ನಲ್ಲ. ರಾಜ, ರಾಜ? ಅಳಿಮಯ್ಯ, ರಾಜ, ರಾಜ, ಏಯ್ ದಾರಿ ಬಿಡು. ಏಯ್ ರಾಜಾ, ರಾಜಾ, ಅವನು ನನ್ನ ಮುಟ್ಟಿದಾಗ ನಮ್ಮಮ್ಮನೇ ನನ್ನ ಮುಟ್ಟಿದಾಗಾಯ್ತು. ಯಾಡಕ್ಕಣೋ ನಾನು ಹೇಳೋದನ್ನ ಕೇಳೋ. ಏಯ್ ಇರೋ. ಭೀಮಾ, ಅಮ್ಮ ನನ್ನ ಕೊಡಿಸ್ತೀನಿ ಅಂದ ಅದೇ ಭೀಮಾ. ದಯವಿಟ್ಟು ನನ್ ಜೊತೆ ನಮ್ ಮನೆಗೆ ಬಂದ್ಬಿಡು. ನಾನ್ ನಿನ್ ಚೆನ್ನಾಗಿ ನೋಡ್ಕೊಳ್ತೀನಿ. ಏನೋ ಬರ್ತೀಯ ತಾನೆ? ಒಂದು ನಿಷ್ಕಲ್ಮಶವಾದ ಅಫೆಕ್ಷನ್ ಅವನಿಗೆ ಮತ್ತೆ ಸಿಕ್ಬಿಟ್ರೆ ಅವನ ಮಾನಸಿಕ ಸಮಸ್ಯೆ ಸರಿ ಹೋಗುತ್ತೆ. ಮಾವ, ರಾಜ ಆಸೆ ಪಟ್ರೆ ಅರಣ್ಯಾಧಿಕಾರಿಗಳಿಗೆ ಹೇಳಿ ಆನೆನ ಇನ್ನೂ ಒಂದ್ ವಾರ ಬೇಕಾದ್ರೆ ಮನೇಲಿ ಇಟ್ಕೋಬಹುದು. ಅದನ್ ಬಿಟ್ಟು ಅಷ್ಟು ದುಡ್ಡು ಕೊಟ್ಟು ಆನೆನೆ ಕೊಂಡ್ಕೋತೀನಿ ಅಂದ್ರೆ ಏನ್ ಅರ್ಥ ಮಾವ? ಇಲ್ಲ ಕಣೋ, ಅದು ಬಂದ್ಮೇಲೆ ಒಂದ್ ಸ್ವಲ್ಪ ನಮ್ಗೆ. ಇಲ್ಲ ಮಾವ, ಬೇಡ ಮಾವ. ಈಗ ಆಗಿರೋ 3 ಪಿಕ್ಚರ್ ಇಂದ ಸಿಕ್ಕಾಪಟ್ಟೆ ಲಾಸ್ ಆಗಿದೆ. ಫೈನಾನ್ಸಿಯರ್ ಷಣ್ಮುಗ ಯಾವಾಗ ಫೋನ್ ಮಾಡ್ತಾನೆ, ಏನ್ ಮಾಡ್ತಾನೆ ಅಂತ ಜೀವ ಪುಕ್ಕ ಪುಕ್ಕ ಅನ್ನತ್ತೆ. ಇಂಥ ಸಮಯದಲ್ಲಿ ಇದೆಲ್ಲ ಬೇಕಾ? ಯೋಚನೆ ಮಾಡಿ ಮಾವ. ಅಣ್ಣ ಹೇಳಿ ಅಣ್ಣ. ಅಲ್ಲ ನಾನೇನಪ್ಪ ಇಲ್ಲ ಹೇಳಿ? ಅಣ್ಣ, ಅದೇನ್ ಹೇಳೋಕ್ ಬಂದೆ ಅಂದ್ರೆ, ಒಂದ್ ನಿಮಿಷ. ನಮಸ್ಕಾರ ಸುರಭಿ. ಸಿಂಗರಾಯ, ಷಣ್ಮುಗಪ್ಪ ಮಾತಾಡ್ತಿರೋದು? ಅಣ್ಣ ನಮಸ್ಕಾರ ಅಣ್ಣ, ನಾನೇ ನಿಮಗ್ ಫೋನ್ ಮಾಡ್ಬೇಕು ಅಂತಿದ್ದೆ. ಅಂತಿದ್ದೆ, ಆದ್ರೆ ಮಾಡ್ಲಿಲ್ಲ. ಹೌದಣ್ಣ, ಕೊಡ್ಬೇಕು ಅಂತಾನೆ ಇದ್ದೆ. ಇನ್ನೊಂದ್ 2-3 ತಿಂಗಳಲ್ಲಿ. ಅಯ್ಯೋ, ನಿನ್ ಕಷ್ಟದಲ್ಲಿದ್ಯಾ ಅಂತ ಗೊತ್ತಪ್ಪ. ಈಗ ಲವ್ ಟುಡೇ ಅಂತ ಒಂದ್ ಸಿನಿಮಾ ಬಂದಿದೆ. ಇಲ್ಲ ಅಣ್ಣ, ಈಗಾಗ್ಲೇ ತುಂಬಾನೇ ಬಾಕಿ ಇದೆ. ಅದನ್ನ ತೀರ್ಸ್ತೇನೆ ಹೊಸ ಪಿಕ್ಚರ್ನ ನಾನು ಹೇಗೆ. ನಾನು ನಿನ್ನ ಹತ್ರ ಅಡ್ವಾನ್ಸ್ ಆಗಿ ಕೇಳ್ದೆ. ಸಿನಿಮಾ ಹಾಕು, ಕಲೆಕ್ಷನ್ ಆಗ್ತಿದ್ದಂಗೆ ತಂದು ಕೊಟ್ಬಿಡು. ಆದ್ರೆ ಅಣ್ಣ ಅದು. ಇಲ್ಲಿ ನೋಡು, ಈ ಸಿನಿಮಾ ತಗೊಂಡ್ರೆ ನೀನೇ 4 ಜನಕ್ಕೆ ಫೈನಾನ್ಸ್ ಮಾಡ್ಬೋದು. ನೀನ್ ಕಷ್ಟದಲ್ಲಿದ್ಯಾ ಅಂತ ಹೇಳ್ತಿದ್ದೀನಿ. ವಿಜಯ್ ಸಿನಿಮಾನಪ್ಪ, ನಂಬ್ ಹಾಕು, ಚೆನ್ನಾಗ್ ಓಡುತ್ತೆ. ನೀವು ಹೇಳಿದ್ಮೇಲೆ ಆಯ್ತು ಬಿಡಿ ಅಣ್ಣ. ಗಣೇಶ, ಫೈನಾನ್ಷಿಯರ್ ಷಣ್ಮುಗ ತಾನೆ? ಗಣೇಶನ ಆಶೀರ್ವಾದದಿಂದ ನಾನು ಅನ್ಕೊಂಡ ಹಾಗೆ ಎಲ್ಲಾನು ನಡೀತಾ ಇದೆ. ನಾನು ಆನೆನ ಕೊಂಡ್ಕೊಳ್ತಾ ಇದ್ದೀನಿ. ಒಂದಾನೆ ಮಾಡುವೆ ಗಣೇಶ, ಒಂದಾನೆ ಮಾಡುವೆ ಗಣೇಶ, ಬೇಡುವ ಭಕ್ತರ ಕರೆ ಗೆಳೆಯನ ಬಂದಾಗ ಬಂದನು ಗಣೇಶ. ಗಣೇಶ
ಸ್ಕಂದನ ಅಣ್ಣನೆ ವಂದನೆ ಮಾಡುವೆ ಗಣೇಶ. ಟು ಬಿಗಿನ್ ವಿತ್, ಇದೆಲ್ಲ ಈ ವರ್ಷ ಇಲ್ಲಿಂದ ಅಬ್ರಾಡ್ಗೆ ಸ್ಮಗಲ್ ಮಾಡಬೇಕಾದ್ರೆ ಸೀಸ್ ಮಾಡಿರೋಂತಹ ಅನಿಮಲ್ ಪಾರ್ಟ್ಸ್. ಇದರಲ್ಲಿ ಚರ್ಮ, ದಂತ ಮತ್ತೆ ಲೈವ್ ಅನಿಮಲ್ಸ್ ಕೂಡ ಇದೆ. ಇದರ ಐವರಿ ತೂಕ ಮಾತ್ರ ಕ್ಲೋಸ್ ಟು 25 ಮೆಟ್ರಿಕ್ ಟನ್ಸ್. ಅಂದ್ರೆ ಇದಕ್ಕೋಸ್ಕರ ಸುಮಾರು 2000 ಆನೆಗಳನ್ನ ಸಾಯಿಸಿರ್ತಾರೆ. ಸರ್ ಇದಕ್ಕೆಲ್ಲ ಕನ್ಸ್ಯೂಮರ್ ಯಾರು ಸರ್? ಮಾರ್ಕೆಟ್ ಎ ಬಿಗ್ಗೆಸ್ಟ್ ಕನ್ಸ್ಯೂಮರ್. ಪೋಚಿಂಗ್ ಇಸ್ ಎ ಗ್ರೇಟ್ ಥ್ರೆಟ್. 1989ನಲ್ಲಿ ಮೇಲ್ ಟು ಫೀಮೇಲ್ ಎಲಿಫೆಂಟ್ ರೇಷಿಯೋ 1:6 ಇದ್ದದ್ದು ಈಗ 1:1 ಆಗಿದೆ. ಎವ್ರಿ ಇಯರ್ ಮಿನಿಮಮ್ 100 ಪೋಚಿಂಗ್ ಕೇಸಸ್ ಬರ್ತಾ ಇದೆ. ಇದೇ ರೀತಿ ಹೋದ್ರೆ 20-30 ಇಯರ್ಸ್ನಲ್ಲಿ ಆನೆಗಳ ಸಂತತಿನೇ ನಾಶ ಆಗುತ್ತೆ. ಸರ್, ನಮ್ ಸ್ಟೇಟ್ ಅಲ್ಲಿ ಡ್ರಗ್ಸ್, ವೆಪನ್ಸ್ ಸ್ಮಗ್ಲಿಂಗ್ ಇರೋ ಸ್ಟ್ರಾಂಗ್ ಲಾಸ್, ಇಲ್ಲಿಗಲ್ ಆಗಿರೋ ವೈಲ್ಡ್ ಲೈಫ್ ಟ್ರೇಡಿಂಗ್ ಇಲ್ವಾ? ಎಕ್ಸಾಕ್ಟ್ಲಿ. ಆ ರೀತಿಯಾಗಿರೋ ಸರ್ಕಾರದ ಕಾನೂನಲ್ಲಿರೋ ಲೋಪಗಳನ್ನ ಇಟ್ಕೊಂಡೆ ದೊಡ್ಡ ನೆಟ್ವರ್ಕ್ನಲ್ಲಿ ಆಪರೇಟ್ ಮಾಡ್ತಾ ಇರೋ ಪೋಚರ್ಸ್ ತಪ್ಪಿಸ್ಕೋತಾ ಇದ್ದಾರೆ. ಸರ್ ಇದನ್ನ ಬ್ಯಾನ್ ಮಾಡೋಕೆ ಬೇರೆ ದಾರಿನೇ ಇಲ್ವಾ? ಇವರೆಲ್ಲ ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂತಹ ಪೋಚರ್ಸ್. ಇದರಲ್ಲಿ ಸೌತ್ ಇಂಡಿಯಾಗೆ ಸೇರಿದವನು ದಯಾಳನ್. ನಮಗೆ ರೀಸೆಂಟಾಗಿ ಬಂದಿರೋ ಇಂಟೆಲ್ನ ಪ್ರಕಾರ ದಯಾಳನ್ ವೆಸ್ಟರ್ನ್ ಘಾಟ್ಸ್ನಲ್ಲಿ ಎಲ್ಲೋ ಇದ್ದಾನೆ ಅನ್ನೋ ಮಾಹಿತಿ ಬಂದಿದೆ. ಆದರೆ ಅವನು ಯಾರ ಬ್ಯಾಕಿಂಗ್ನಲ್ಲಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೇನೆ ಅವನ ಪ್ರೆಸೆನ್ಸ್ನ ಕನ್ಫರ್ಮ್ ಮಾಡೋದಿಕ್ಕೆ ನಮ್ಮ ಆಫೀಸರ್ಸ್ನಲ್ಲಿ ಒಬ್ರು ಆ ಏರಿಯಾನೆಲ್ಲ ಸುತ್ತಿ ಸರ್ವೆ ಮಾಡ್ತಾ ಇದ್ದಾರೆ. ವಿ ಹ್ಯಾವ್ ಟು ವೇಟ್ ಅಂಟಿಲ್ ದಟ್. ದಟ್ಸ್ ಇಟ್ ಫಾರ್ ದ ಡೇ. ಸರ್, ನೀವು ಕಳಿಸಿರೋ ಆಫೀಸರ್ ಯಾರು ಅಂತ ತಿಳ್ಕೊಳ್ಬೋದಾ ಸರ್? ನಿನ್ಗೆ ಹೇಳಿರೋ ಕೆಲಸ ಮಾತ್ರ ನೀನು ಮಾಡು, ನನ್ನ ಕೆಲಸ ನಾನು ಮಾಡ್ತೀನಿ.
ಏಯ್ ಯಾರೋ ಅಲ್ಲಿ? ಏನೋ ಮಾಡ್ತಾ ಅವನು. ಸ್ವಲ್ಪ ತಡಿಯೋಣ. ಇದೇನ್ ಕಾರ ಅಪ್ಪ ಅಂತ ತಿರ್ಸೋದಕ್ಕೆ? ಏ ಭೀಮಾ, ಒಂದ್ ಸ್ವಲ್ಪ ದಾರಿ ಬಿಡು. ಏ ಭೀಮಾ, ದಾರಿ ಬಿಡು. ಏ ದಾರಿ ಬಿಡಲು. ಏಯ್ ದಾರಿ ಬಿಡು. ಹಂಗ ಹೇಳ್ತೀಯ? ಸರಿ, ಕೇಳ್ಬಿಡೋಣ. ನಾನು ಬರೋ ತನಕ ಸೈಲೆಂಟ್ ಆಗಿರೋ. ನಾನು ಅದೇನು ಅಂತ ನೋಡ್ತೀನಿ. ಅದು ಏನಿಲ್ಲ ಅಣ್ಣ, ಈ ಗಾಡಿಲಿ ಕದ್ದು ಮುಚ್ಚಿ ಏನೋ ಸಾಗಿಸ್ತಿದ್ದೀರಾ ಅಂತ ಭೀಮಾ ಡೌಟ್ ಪಡ್ತಾ ಇದ್ದಾನೆ. ನಿಮ್ ಮುಖ ಎಲ್ಲ ನೋಡ್ತಾ ಇದ್ರೆ ಹಂಗೆ ಅನ್ನಿಸ್ತಿದೆ. ಅದಕ್ಕೆ ಒಂದ್ ಸ್ವಲ್ಪ ಡೌಟ್ನ ಕ್ಲಿಯರ್ ಮಾಡಿ. ಇರೋ ಅದೊಂದ್ ದೊಡ್ಡ CID, ಅದು ಇನ್ವೆಸ್ಟಿಗೇಷನ್ ಮಾಡ್ಬಿಡ್ತು. ಅದು ಹೇಳ್ತಂತೆ ನೀನ್ ಬಂದಿ ಅಂತೆ. ನಂದೇ ಚೆಕ್ ಮಾಡ್ತೀಯಾ? ಕಾರ್ ತಗೊಂಡು ಹೊರಟೋಗೋ. ಭೀಮಾ, ಎದಳು. ಏಯ್ ಯಾರೋ ನೀವೆಲ್ಲ? ಸರ್, ಟ್ರಕ್ಕಿಂಗಿಗೆ ಅಂತ ಬಂದ್ವಿ ಸರ್. ಈ ಆನೆನ ಅಡ್ಡ ಹಾಕೊಂಡು ದರೋಡೆ ಮಾಡ್ತಿದ್ದಾನೆ ಸರ್. ಟ್ರಕ್ಕಿಂಗ್ ಮಾಡೋ ಮೂತಿಗಳ ಇವು. ಟ್ರೆಕ್ಕಿಂಗ್ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಆನೆದಂತನ ಕದಿತೀರಾ? ಇವ್ರನ್ನ ಒಳಗೆ ಹಾಕ್ಬಿಟ್ಟು ಸರಿಯಾಗಿ ರುಬ್ರು. ಅಮ್ಮ ನಮ್ಗೇನು ಗೊತ್ತಿಲ್ಲ ಸರ್, ನಾವಲ್ಲ ಸರ್. ಇವ್ರಿಬ್ರನ್ನ ಎತ್ ಗಾಡಿಗೆ ಹಾಕೋ. ಬಿಡಿ ಸರ್, ಬೇಡ ಸರ್, ಬಿಡಿ ಸರ್. ಸರ್ ಏನಪ್ಪ, ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಇದೆಯಾ? ಇಲ್ಲ ಸರ್. DRI? ಆಹಾ. ಈ ತರ ಕಾಡಲ್ಲಿ ಯಾರನ್ನಾದ್ರೂ ಅರೆಸ್ಟ್ ಮಾಡ್ಬೇಕಾದ್ರೆ ನನ್ನ ಕೇಳ್ಬಿಟ್ಟೆ ಮಾಡ್ತಾರೆ. ಯಾರ್ ನೀನು? ರಾಜ ಸರ್. ಏನು ಈ ಕಾಡ್ಗ? ನನ್ನ ಹೆಸರು ರಾಜ ಸರ್. ಮತ್ತೆ ಈ ಆನೆ? ನನ್ನ ಆನೆ ಭೀಮಾ ಸರ್. ಚೆನ್ನಾಗೇನೋ ಹಿಡಿದ್ಕೊಟ್ಟಿದೀಯಾ? ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ, ನೀನಿನ್ ಹೊರಡು. ಸರ್, ಹಾಡಾಗ್ಲೇ ನಿಮ್ ಚೆಕ್ ಪೋಸ್ಟ್ನ ದಾಟಿ ಎಲ್ಲಾನು ಸಾಗಿಸ್ತಿದ್ದಾರೆ. ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ಏ ಭೀಮಾ. ಏನ 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 ಅಣ್ಣ ಪರಿಹಾರ ಮಾಡ್ದೇನೆ ಯಾವ ಹೆಜ್ಜೆನೂ ಇಡಲ್ಲ ಅಂತ ಗೊತ್ತಿಲ್ವಾ? ಅಯ್ಯ, ಅವ್ರು ಯಾವತ್ತೂ ಜ್ಯೋತಿಷರು ಹೇಳೋದನ್ನೇ ಕೇಳೋದು. ದೇವ್ರಿಗೆ ತಾನೇ ನಮಸ್ಕಾರ ಮಾಡಿದ್ದು. ಹೌದಣ್ಣ. ಅಣ್ಣ, ಏಯ್, ಇವತ್ತು ಯಾವ ದಿನ ಅಂತ ಗೊತ್ತಿಲ್ವಾ ನಿಮ್ಗೆ? ಗುರುವಾರ ಅಣ್ಣ. ಅರ್ಥ ಆಗಲ್ವಾ? ಹೋಗಿ ಹಳದಿ ತಗೊಂಡು ಹೋಗು. ಆಯ್ತಣ್ಣ. ಏನು ಚೆನ್ನಾಗಿರು. ನಿದ್ದೆಯಿಂದ ಎದ್ನ ಅವನು.
ಸಿಕ್ಕಿದ್ರೆ ಇವನ್ ತರ ಬದುಕ್ಬೇಕು. ಏಯ್, ನಿನ್ನೆವರೆಗೂ ಅವ್ನು ಎಲ್ಲಿದ್ದ ಗೊತ್ತಾ? ಯಾರೋ ಯಾರೋ ಗೀಚಿ ಹೋದ. ಏ ರಮೇಶ, ಚಿಲ್ಡ್ರೆ ಹಾಕೋ. ಓಹ್, ಆ ಕಡೆಯಿಂದ ಕೇಳಬೇಕು ಅನ್ಸುತ್ತೆ. ಬೋಂಡ ಟೀ ಆದ್ರೂ ಕೊಡ್ಸೋ. ನಿನ್ನ ಹೆಂಡ್ತಿ ನಿನ್ನ ತಮ್ಮನ ಜೊತೆನೆ ಕಣ ಓಡೋಗೋದು. ಏನು ಇಲ್ಲಿ ನಿಂತ್ಕೊಂಡು ಟೀ ಕುಡಿತಿದ್ದಾನೆ? ಬೋಂಡ ಟೀ ಕೊಡಿಸ್ತೀಯಾ? ಕೊಟ್ರೆ ಕೊಡ್ತೀನಿ. ಹೋಗ ನಾಯಿ. ಅಲೆಕ್ಸಾಂಡ್ರೋ, ಬೋಂಡ ಟೀ ಸ್ವಲ್ಪ ಕೊಡಿಸ್ತೀಯಾ? ಆಗಲ್ಲ ಆಗಲ್ಲ. 4 ಭಿಕ್ಷುಕರಿಗೆ ಸಹಾಯ ಮಾಡಿಲ್ಲ ಅಂದ್ರೆ ನೀವೆಲ್ಲ ಟೀ ಕುಡಿಬಾರ್ದು, ಮೋರಿ ನೀರೇ ಕುಡಿಬೇಕು. ಏಯ್, ಏನೋ ಹೇಳಿದೆ? ಮತ್ತೆ ಹೇಳಿದ್ರೆ ಬೋರ್ ಆಗತ್ತೆ. ಅಕ್ಕ, ಬೋಂಡ ಟೀ ಕೊಡ್ತೀಯಾ? ಏಯ್ ಹೋಗ, ಸುಡ್ತಾ ಇರೋ ಕೆಂಡನ ಬಾಯಿಗೆ ಹಾಕ್ಬಿಡ್ತೀನಿ, ಹೋಗ. ಆ ಕೆಂಡನ್ ತಗೊಂಡೋಗಿ ನಿನ್ ಗಂಡನ ಬಾಯಿಗೆ ಹಾಕೋ, ಅವಾಗಾದ್ರೂ ಕರೆಕ್ಟ್. ಏನ್ ಮೀಸೆ ಇದು ಇಷ್ಟು ದೊಡ್ಡದಾಗಿದೆ? ಬೋಂಡ ಒಂದ್ ಟೀ ತಾನೆ, ಹಾ, ನಾನ್ ಕೊಡಿಸ್ತೀನಿ. ನಾನ್ ಭಿಕ್ಷೆ ಬೇಡ ಕೇಳಿದ್ರು ಯಾರು ಕೊಡಿಸ್ಲಿಲ್ಲ. ಈಗ ನೀನೇ ಕೊಡಿಸ್ತೀನಿ ಅಂತಿದೀಯಾ? ಹೇಳೋ, ಏನ್ ಮಾಡ್ಬೇಕು? ಬೋಲೋ. ಏನ್ರೋ ಫ್ಲಾಶ್ ಬ್ಯಾಕ್ ನೆನ್ಸ್ಕೊತಿದ್ದೀರಾ? ಉರಿತಾ ಇರ್ಬೇಕಲ್ವಾ? ಅಯ್ಯಯ್ಯೋ, ಆಪಲ್ ಜ್ಯೂಸ್ ಅಣ್ಣ, ಹಾರ್ಟ್ ಒಳ್ಳೇದು. ಅದನ್ನ ತಗೊಂಡೋಗಿ ನಾವ್ ಅಪ್ಪನ್ ಕೊಡು, ಅವನಿಗೆ ಹಾರ್ಟ್ ಇಲ್ಲ. ಇದೇನಿದು? ಗ್ರೇಪ್ ಜ್ಯೂಸ್ ಅಣ್ಣ. ಸಿಪ್ಪೆ ಸುಲ್ದು ಹಾಕಿದ್ಯಾ? ಆಗಿದೆ ಅಣ್ಣ. ಆಸ್ಟ್ರೇಲಿಯನ್ ಗ್ರೇಪ್ಸ್ ತಾನೆ? ಆಸ್ಟ್ರೇಲಿಯನ್ ಗ್ರೇಪ್ಸ್ ಸಿಕ್ಕಿಲ್ಲ ಅಣ್ಣ. ಒಲ್ಲಾಚಿಲ್ ಹುಡ್ಕಿದ್ರೆ ಎಲ್ಲೋ ಸಿಗುತ್ತೆ. ಅದನ್ನ ಆಸ್ಟ್ರೇಲಿಯಾದಲ್ಲೇ ತಗೋಬೇಕು. ಒಂದ್ ಕೆಲ್ಸ ಮಾಡು, ಆಟೋನಲ್ಲೋ RTCನಲ್ಲೋ ಹೋಗಿ ತಗೊಂಡ್ ಬಾ. ಹೋಗೋ. ಹೋಗೋದಕ್ಕೆ 3 ದಿನ ಆಗುತ್ತೆ ಅಣ್ಣ. ಹೋಗ, ಹೆಂಗಾರ ಹೋಗಿ ತಗೊಂಡ್ ಬಾ. ನಿಮ್ಮ ಅಪ್ಪನ್ ದುಡ್ಡ ಹೋಗುತ್ತೆ. ಮೈ ಡ್ಯಾಡಿ ದುಡ್ಡು ಕಣೋ, ಹೋಗಲೇ. ಏನಪ್ಪ? ಏನೋ ಅಣ್ಣ ಕರೀತಾ ಇದಾರೆ. ನಿಮ್ಮ ಅಣ್ಣ ಕರೆದ್ರೆ ನೀನ್ ಹೋಗು, ನನ್ನ ಕರಿತಿದೀಯ. ನಿಮ್ಮಪ್ಪ ಕರೀತಾ ಇದಾರೆ ಅಂತೆ. ಓ, ಮೈ ಡ್ಯಾಡ್. ಹೌದು. ಕಮ್ ಆನ್. ಲಾ ಲಾ ಅಬ್ಬಾ. ನಿಮ್ಮ ಜಾತಕದ ಪ್ರಕಾರ ನಿಮ್ಗೀಗ ಕುಜದೋಷ ನಡೀತಾ ಇದೆ. ಆ ಕುಜದೋಷ ನಿಮ್ಗೆ ತೊಂದರೆ ಕೊಡಬಾರ್ದು ಅಂದ್ರೆ ಒಂದೇ ಒಂದು ದಾರಿ ಇದೆ. ಮನುಷ್ಯರ ತರನೂ ಅಲ್ದೆ, ಮೃಗದ ತರನೂ ಅಲ್ದೆ, ಎರಡೂ ತರ ಇರುವಂತಹ ಒಂದು ಮಗುವನ್ನ ಹುಡುಕಿ ಸಾಕಿ 23 ದಿನಗಳ ಕಾಲ ಪ್ರತಿದಿನ 7:30 ಗಂಟೆಗೆ ಅವನ ಮುಖದಲ್ಲಿನ ನಗುನ ಕಂಡು ಮಗನೇ 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 ಅಂತ 3 ಸಾರಿ, ಮತ್ತೆ ಅವನು ಕೂಡ ಅಪ್ಪ 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 ಅಂತ 3 ಸಾರಿ ಒಬ್ರಿಗೊಬ್ರು ಹೇಳ್ಕೊಂಡ್ರೆ ನಿನಗೆ ವಕ್ಕರಿಸಿರೋ ಈ ಕುಜದೋಷ ಹೋಗುತ್ತೆ. ಡ್ಯಾಡಿ, ಡ್ಯಾಡಿ, ಡ್ಯಾಡಿ. ಅಪ್ಪ ನನ್ನ ಮಗನೇ, ನನ್ನ ಮಗನೇ, ನನ್ನ ಮಗನೇ. ಮಸಾಜ್ಗೆ ಹ್ಯಾಪಿ ಎಂಡಿಂಗ್. ಇವನ್ ಭಿಕ್ಷುಕನ್ ಬುದ್ಧಿ ಇನ್ನೂ ಹೋಗಿಲ್ಲ, ನೋಡ್ದಿಯಾ? ಬಡವರ ಬಂಧು, ಗರ್ಜಿಸ ಸಿಂಹ, ನಮ್ಮ ನಾಯಕ ಮಂದ್ರವಾಸಕ, ಕೊಲ್ಲಾಚಿಯ ಸಿಂಹ. ಏ ಮೀಸೆ, ಈ ಕಡೆ. ನನಗ್ ತಾನೇ ಜೈಕಾರ ಹಾಕ್ತಿರೋದು, ಮತ್ತೆ ಆ ಕೆಲಸದವ್ಳು ನೋಡ್ಕೊಂಡು ಯಾಕೆ ಜೈಕಾರ ಹಾಕ್ತಾ ಇದೀಯಾ? ಬನ್ನಿ ಬನ್ನಿ ಬನ್ನಿ, ಮೀಡಿಯಾದವ್ರಿಗೆಲ್ಲರಿಗೂ ನಮಸ್ಕಾರ. ಏನೇನ್ ಪ್ರಶ್ನೆಗಳಿದೆ ಕೇಳ್ಬಿಡಿ. ರಾಜಕೀಯ ವ್ಯಕ್ತಿ ಆದ್ ನೀವು ಪಕ್ಷದ ಬಣ್ಣ ಬಿಟ್ಟು ಒಂದೊಂದ್ ದಿನ ಒಂದೊಂದ್ ಬಣ್ಣ ಟವಲ್ ಹಾಕ್ತಿರಲ್ಲ. ಜಾತಕದ ಮೇಲೆ ನಂಬಿಕೆ ಇರೋದ್ರಿಂದ ಹೀಗೆಲ್ಲ ಮಾಡ್ತೀರಾ ಅಂತಾರೆ, ಅದ್ ನಿಜಾನಾ? ದೇವ್ರು ಅಂತ ನೋಡಿದ್ರೆ ದೇವ್ರು, ಸೈನ್ಸು ಅಂತ ನೋಡಿದ್ರೆ ಸೈನ್ಸು. ಏನಾದ್ರೂ ಕನ್ಫ್ಯೂಸಾ? ಜನರಿಗೆ ಏನ್ ಬೇಕು ಅದನ್ನ ಕೇಳ್ರಪ್ಪ ದೇವ್ರುಗಳ. ಮುಖ್ಯವಾದ ಪ್ರಶ್ನೆ ಇದೆ ಸರ್. ಈಗ ರಚನೆಯಾಗಿರೋ ಮಂತ್ರಿ ಮಂಡಲದಲ್ಲಿ ನಿಮ್ ಪದವಿಗೆ 50 ಕೋಟಿ ಕೊಟ್ಟು ಕೊಂಡ್ಕೊಂಡಿದೀರಾ ಅಂತ ಸುದ್ದಿ ಇದೆ, ಅದು ನಿಜಾನಾ? ಅಣ್ಣ, ನಿಮ್ ಬಾಯಿ ಓಪನ್ ಆಗೈತೆ. ನೀನ್ ಬಾಯಿ ಮುಚ್ಚು. ಯಾರು ಹೇಳಿದ್ದು? ತಗೊಂಡವ್ರ ಅಥವಾ ತಗೊಂಡ್ ಕೊಟ್ಟವ್ರ? ಈ ಹಗರಣದಲ್ಲಿ 1 ಕೋಟಿ, ಆ ಹಗರಣದಲ್ಲಿ 1 ಕೋಟಿ ಅಂತ ನಿಮ್ಗೆ ಕೋಟಿ ಅನ್ನೋದು ಲೆಕ್ಕನೇ ಇಲ್ದಂಗೆ ಆಗ್ಬಿಟ್ಟಿದೆ ಅಲ್ವಾ? ಯಾರೋ ಮಾಡಿರೋ ತಪ್ಪುಗಳಿಂದ ರಾಜಕಾರಣದಲ್ಲಿ ಪ್ರಾಮಾಣಿಕವಾಗಿರೋ ನಿಮ್ಮಂತವ್ರನ್ನು ಕೂಡ ಇಂಥ ಪ್ರಶ್ನೆಗಳನ್ನ ಕೇಳೋ ಪರಿಸ್ಥಿತಿಗೆ ನಮ್ಮನ್ನ ತಳ್ಬಿಟ್ಟಿದ್ದಾರೆ. ನೋಡು, ಹೆಣ್ಮಕ್ಳನ್ನ ಎಲ್ಲಿ ತಳ್ಬಿಟ್ಟವ್ರೆ ಅಂತ. ಬಟ್ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಬಂದ್ಮೇಲೆನೆ ಈ ಡಿಪಾರ್ಟ್ಮೆಂಟ್ ಡೆವಲಪ್ಮೆಂಟ್ ಆಗಿದೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ. ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತಾ? ಎಸ್ ಸರ್. ಹೌದಾ? ಜನಗಳ ಅಭಿವೃದ್ಧಿಗಾಗಿ ನೀವಿದೇ ಇಲಾಖೆಯಲ್ಲಿ ಮುಂದುವರಿಬೇಕು ಅಂತ ನಾವ್ ಆಶಿಸ್ತೀವಿ. ಜನಗಳೆಲ್ಲ ಅದೇ ಇಷ್ಟ ಪಡ್ತಾರೆ ಅಂದ್ರೆ ಈ ಮಂತ್ರವಾಸಕ್ ನಮಗೂ ಅದೇ ಇಷ್ಟ. ಬರ್ಲಾ? ಕೊಲ್ಲಾಚಿಯ ಸಿಂಹ, ನಮ್ಮ ನಾಯಕ ಮಂದ್ರವಾಸಕ, ಗರ್ಜಿಸ ಸಿಂಹ. ಏನಮ್ಮ ಬಡವರ ಬಂಧು. ನಿನ್ನ ಹೆಸರನ್ನ ಹೇಳಲಿಲ್ಲ, ನಿನ್ನ ಬಾಯಿನಲ್ಲೇ ಹೇಳ್ಬಿಡು. ಮರ್ಗದವಲ್ಲಿ. ನೈಸ್ ನೇಮ್, ಐ ವಿಲ್ ಕೀಪ್ ಇಟ್. ಅದಕ್ಕೆ ಕೀಪ್ ಇಟ್ ಅಪ್ ಸರ್. ನನಗ್ ಗೊತ್ತು, ಆದ್ರೆ ನಿನಗೆ ಗೊತ್ತಾಗ್ತಾ ಇಲ್ಲ. ಅಣ್ಣ, ನಾನಲ್ಲ ಅಣ್ಣ, ನಾನು ಈ ತರ ಕೆಲಸ ಮಾಡಲ್ಲ ಅಣ್ಣ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಅಣ್ಣ. ಇದನ್ನೆಲ್ಲ ನಂಬುವಂತ್ಯಾ? ಅಣ್ಣ,
ನಾನು ಇದನ್ನೆಲ್ಲ ದಾಟ್ಕೊಂಡೇ ಬಂದಿರೋದು ಕಣೋ. ಅಣ್ಣ ನನ್ನ ನಂಬಾಡ. ನಿಜ ಕಣೋ. ಉಸ್ಮಾನ್ ಬಾಯಿ ಅಂತ ಒಬ್ರ ಹತ್ರ ಕೆಲಸ ಮಾಡ್ಬೇಕಾದ್ರೆ ಅವ್ರ ಸರ್ಕನ್ನೇ ಕದ್ದು ಅವ್ರ ಹತ್ರನೇ ಸಿಕ್ಕಾಕೊಂಡೆ. ಅವ್ರ ಕಾಲ್ ಹಿಡ್ಕೊಂಡು ಕೇಳ್ಕೊಂಡೆ. ಬಿಡಣ. ಇಲ್ಲ ಅಣ್ಣ, ಸತ್ಯ ಬೇರೆ ದಾರಿ ಇಲ್ದೇನೆ ಕ್ಷಮಿಸಿ ನನ್ನ ಬಿಟ್ಬಿಟ್ರು. ಅದೇ 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 ಅವನು ಮಾಡಿದ ದೊಡ್ಡ ತಪ್ಪು. ಆಮೇಲೆ ಭಯ ಹೋಗ್ಬಿಡ್ತು. ಸತ್ಯವಾಗ್ಲೂ ಮಾಡಿಲ್ಲ ಅಣ್ಣ. ಅದಕ್ಕೆ ಅವನ್ನೇ ಎತ್ಬಿಟ್ಟೆ. ಅವನ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟೆ. ಇಲ್ಲ ಅಣ್ಣ. ಈಗ ಅದೇ ತಪ್ಪನ್ನ ನಾನು ಮಾಡ್ತೀನಿ ಅಂತ ಬೇಡ ಅಣ್ಣ. ನೀನ್ ಅಂದ್ಕೊಂಡಿದೀಯಾ? ನನ್ನ ನಂಬು ಅಣ್ಣ. ಏಯ್, ಎಕ್ಸ್ ಹಾಕೋ. ಅಣ್ಣ ಎಲ್ಲ ಡಬ್ಬ ಈ ತರದ್ದೇನಾ? ಹೋಗಲ್ಲಿಡೋ. ಅಣ್ಣ ಅವನು ಇಲ್ಲಿ ಬಂದವನು ಆಫೀಸರ್ ತರ ಕಾಣಿಸ್ತಾ ಇಲ್ಲ ಅಣ್ಣ. ಬಂದವನು ಆನೆ ಜೊತೆ ಬಂದಿದ್ದ. ಅವನು ಆ ಊರ್ನವನು ಅಂತ ಅನ್ಸುತ್ತೆ. ಆರ್ತಿ ತಗೊಳ್ರು. ಬಾ ಚಿನ್ನಸ್ವಾಮಿ, ಏನ್ ಬಾಳೆಗೊನೆ ತಂದ್ಬಿಟ್ಟಿದ್ಯಾ? ಅದೇನಂದ್ರೆ ಈ ಸಲ ಭೀಮನ ಹತ್ರ ಮುಟ್ಟಿಸ್ಕೊಂಡು ಹೋಗಿದ್ದಕ್ಕೆ ಒಳ್ಳೆ ಬೆಲೆ ಬಂದಿದೆ ಅಣ್ಣ. ಅದಕ್ಕೆ ಮೊದಲನೇ ಬೆಳೆ ಕಬ್ಬು ಬಾಳೆನ ಭೀಮನ್ ಕೊಟ್ಟೋಗೋಣ ಅಂತ ಬಂದೆ ಅಣ್ಣ. ಸರಿ ಕೊಡು. ಆಯ್ತಣ್ಣ. ಏನ್ರಪ್ಪ, ನಾನು ತಿರುಪೂರ್ ಅಸೋಸಿಯೇಷನ್ಗೆ ಹೋಗ್ಬಿಟ್ಟು ಬರ್ತೀನಿ. ಸರಿಯಪ್ಪ. ಏಯ್, ಭೀಮಾ ಎಲ್ಲ ನಿನಗೆ ಅಪ್ಪ. ಪ್ರೊಜೆಕ್ಟರ್ದೇನಾಯ್ತು? ಕ್ಯೂಬ್ನವ್ರು ಬರ್ತಾರಾ? ಬಂದ್ ರಿಪೇರಿ ಮಾಡ್ತಾರಾ? ನಾಳೆನೆ ಹೊಸ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ. ನಾನ್ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಇಲ್ಲೇ ಇದ್ಬಿಡ್ಲಾ ಹೇಳು? ನಿನ್ ಕೈಲಿ ಆಗುತ್ತೋ ಇಲ್ವೋ ಹೇಳು? ಪಾ ಅದನ್ ಬಿಡಪ್ಪ, ನಾನು ನೋಡ್ಕೊಂತೀನಿ, ನೀವು ಹೋಗ್ರಪ್ಪ. ಸರಿ, ಕ್ಯೂಬ್ ಆಫೀಸ್ ನಂಬರ್ ಗೊತ್ತಿದೆ ತಾನೆ? ಸರಿಯಪ್ಪ. ಅಚ್ಚುಕಟ್ಟಾಗಿ ಕೆಲಸ ಮುಗಿಸಿ ಫೋನ್ ಮಾಡು. ಹಾ. ನಮಸ್ಕಾರ. ನಮಸ್ಕಾರ. ಇಲ್ಲಿ ರಾಜಾ ಅಂತ. ನಾನೇ. ಏನ್ ವಿಷಯ? ಅದೇನು ಅಂದ್ರೆ ನಾವು ಕೊಯಂಬತ್ತೂರ್ ಝೋನ್ ನ ಅರಣ್ಯ ಇಲಾಖೆಯಿಂದ ಬರ್ತಾ ಇದೀವಿ. ಆನೆಗಳ ಅಂಕಿಅಂಶ ನಡೀತಾ ಇದೆ. ನಿಮ್ಮ ಆನೆಯ ಡಾಕ್ಯುಮೆಂಟ್ಸ್ ನೋಡ್ಬೋದಾ? ನೋಡ್ಬೋದು ಸರ್. ಏನಕ್ಕೆ ಅಂತ ಹೇಳ್ತೀರಾ? ಆನೆಗಳ ಟ್ರೀಟ್ಮೆಂಟ್ಗೋಸ್ಕರ ವರ್ಷ ನಡೆಸೋ ಗೌರ್ಮೆಂಟ್ ಕ್ಯಾಂಪ್ಗೆ ನಿಮ್ಮ ಆನೆನ ಕರ್ಕೊಂಡ್ ಬರ್ಬೇಕು. ಸರ್ ಸರ್ ನಮ್ ಭೀಮನ್ನ ಹೇಗ್ ಚೆನ್ನಾಗಿ ನೋಡ್ಕೋಬೇಕು ಅಂತ ನಮಗೆ ಗೊತ್ತಿದೆ ಸರ್. ನಾವು ನೋಡ್ಕೋತೀವಿ. ಆಗಲ್ಲ ಸರ್, ಅದೇನೇ ಆದ್ರೂ ಅದೊಂದು ಮೃಗ. ಸರ್ ಅದ್ ನಿಮ್ಗಾಗಿರ್ಬೋದು, ನಮ್ಗೆ ಮನೆಯಲ್ಲೊಬ್ಬ. ನಡ್ರಿ. ನಾವ್ ಹೇಳೋದನ್ನ ಹೇಳಿದೀವಿ. ನಾಳೆ ದಿನ ನಿಮ್ಮ ಆನೆಯಿಂದ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಾವೇ ನಿಮ್ಮ ಆನೆನ ಕಾನೂನು ಪ್ರಕಾರವಾಗಿ ಕ್ಯಾಂಪಿಗೆ ಎತ್ಕೊಂಡು ಹೋಗ್ಬೇಕಾಗತ್ತೆ. ಸರ್ ನೀವು ಗೌರ್ಮೆಂಟ್ ಆಫೀಸರ್ ಅಂತ ನೋಡ್ತಾ ಇದ್ದೀರಿ. ಇಲ್ಲಾಂದ್ರೆ ನೀವು ಆಡಿರೋ ಮಾತಿಗೆ ಮೇಲಿಂದ ಕೆಳಗಡೆ 2 ಭಾಗ ಮಾಡ್ಬಿಡ್ತಿದ್ದೆ. ಅಳಿಮಯ್ಯ, ವಿಭೂತಿ ತಗೋ. ಹೇ, ಎಲ್ಲಿದ್ಯಾ? ಯಾವ್ದೋ ಹುಡುಗಿ ಮಾತಾಡ್ತಿದ್ದಾಳೆ. ಹಲೋ. ಹಲೋ, ನಾನಿವಾಗ ಹಾಸ್ಪಿಟಲಿಗೆ ಬಂದಿದ್ದೀನಿ. ಇಲ್ಲೊಂದ್ ಫೋನ್ ರಿಂಗ್ ಆಗ್ತಾ ಇತ್ತು. ಓ ಹಾಗಾ? ನೀವು ಫೋನ್ ಮಿಸ್ ಮಾಡ್ಕೊಂಡೋರೆ ಫೋನ್ ಮಾಡ್ತಾರೆ ಅನ್ಕೊಂಡೆ. ನೀವ್ ಯಾರು ಅಂತ ಕೇಳ್ದೆ. ಯಾರು ಅಂದ್ರೆ? ನಿಮ್ ಹೆಸರೇನು ಅಂತ ಕೇಳ್ದೆ. ನಾನ್ ಜನನಿ. ಜನನಿನಾ? ಹಲೋ ಹಲೋ ಹಲೋ. ಅವ್ನ್ ಫೋನ್ ಹಾಗೆಲ್ಲ ಬಿಟ್ಟು ಹೋಗಲ್ವಲ್ಲ? ಸುಳ್ಳು ಹೇಳ್ಬಿಡಿ, ಪಕ್ಕದಲ್ಲಿ ತಾನೇ ಇದ್ದಾನೆ. ನಾನ್ ಯಾಕ್ರಿ ನಿಮ್ ಹತ್ರ ಸುಳ್ಳು ಹೇಳ್ಬೇಕು? ಯಾರೋ ಫೋನ್ ಬಿಟ್ಟು ಹೋದೋರೆ ಫೋನ್ ಮಾಡಿದಾರೆ ಅಂತ ಅಟೆಂಡ್ ಮಾಡ್ದೆ. ಫೋನ್ ಬೇಕು ಅಂದ್ರೆ ಹಾಸ್ಪಿಟಲ್ ರಿಸೆಪ್ಷನ್ ಹತ್ರ ಕೊಟ್ಟಿರ್ತೀನಿ, ಬಂದ್ ತಗೊಂಡ್ ಹೋಗಿ. ಯಾವ ಹಾಸ್ಪಿಟಲು? ಅಹಲ್ಯ ಹಾಸ್ಪಿಟಲ್. ಅಹಲ್ಯ ಹಾಸ್ಪಿಟಲಾ? ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರ್? ಹಲೋ ಹ್ಯಾಂಡ್ಸಮ್. ಯಸ್. ನಾನ್ ಹೇಳಿದ್ದನ್ನ ಮರಿಬೇಡಿ, ಕನ್ಸಿಡರ್ ಮಾಡಿ.
ಆಗಿದೆ. ತುಳಸಿ ನೀನ್ ಅನ್ಕೊಳ್ಳೋ ತರ ತುಂಬಾ ಕೋಪ ಮಾಡ್ಕೊಂಡು ಹೋಗ್ತಾಳಲ್ಲ, ಏನ್ ಹೇಳಿ ಸಂಭಾಳ್ಸೋದು? ತುಳಸಿ ಏಯ್ ಪೊರ್ಕಿ, ಇಲ್ಲಿ ಬಂದ್ಬಿಟ್ಯಾ? ಹೊರಗ್ ಹೋಗ. ಔಟ್. ಅಲ್ಲಿ ಏನಾಯ್ತು ಅಂತ ಹೇಳ್ತೀನಿ, ಆಮೇಲೆ ಕೋಪ ಮಾಡಿ. ಇವತ್ ಕ್ಲಾಸಲ್ಲಿ ನಡೆದಿದ್ ವಿಷಯನ ನಿಂಗೆ ಹೇಳ್ಬೇಕು ಅಂತ ಖುಷಿಯಾಗಿ ಬಂದ್ರೆ ನಿಂಗೆ ಎಷ್ಟು ಕೊಬ್ಬಿದ್ರೆ ನನ್ ಕಣ್ ಮುಂದೆನೆ ಇನ್ನೊಬ್ಳು ಜೊತೆ ಈ ಅಂತ ಹಲ್ಕಿರಿತ್ಯಾ? ಅದ್ರಲ್ಲಿ ನೋಡಿಬಿಡ, ಅದು ಹೋದ ವರ್ಷ ಕೊಡ್ಸಿರೋ ಗಿಫ್ಟ್. ಮರ್ಯಾದೆಗೆ ಹೇಳು, ಯಾರೋ ಅವಳು? ಗಲಾಟೆ ಮಾಡ್ಬಿಡ, ನಿಮ್ಮ ಅಮ್ಮ ಬಂದ್ಬಿಡ್ತಾರೆ. ಶಾಕ್ ಹೊಡಿಯುತ್ತೆ, ಆಮೇಲೆ ನನಗೆ ಗೊತ್ತಿಲ್ಲ. ಬದಲಾಯಿಸ್ಬೇಡ. ಯಾರೋ ಅವಳು? ಯಾರೋಳು ಹೇಳು? ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ ಕಣೆ, ಫೋನ್ ಸಿಕ್ತು ಅಂತ ಅವಳೇ ನನಗೆ ತಂದ್ಕೊಟ್ಲು. ಓದೋ ಬುಕ್ಕಲ್ಲೆಲ್ಲ ಹೊಡಿಬೇಡ, ಸರಸ್ವತಿ ಫೇಲ್ ಆಗ್ಬಿಡ್ತೀಯ ಆಮೇಲೆ. ಬೇಡ. ಎಷ್ಟು ಕೊಬ್ಬಿದ್ರೆ ನನ್ನೇ ರೀಕನ್ಸಿಡರ್ ಮಾಡ್ತೀನಿ ಅಂತ ಹೇಳ್ತ್ಯಾ? ಬಿಡ. ಬಿಡು ಅಂತ ಹತ್ರಕ್ಕೆ ಬರ್ತಾ ಇದೆಯಾ? ಏನ್ ಡಾರ್ಲಿಂಗ್, ತಿಂದೇನಾ? ಏನಾ ತುಂಬಾ ಡಲ್ ಆಗಿದ್ಯಾ? ಊಟ ಕೊಟ್ರ ಇಲ್ವಾ? ಏನಾಯ್ತು? ಸರಿ ತಡಿ, ಸಿಂಗರಾಯರ್ನ ನೋಡ್ಕೊಂಡ್ ಬರ್ತೀನಿ. ಹಾ, ಹಲೋ, ಕೇಳಿಸ್ತಾ ಇದೀಯಾ? ಸರ್, ನೀವು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ ಸರ್. ನಮ್ಮ ಹುಡುಗ ಬಂದಾದ್ಮೇಲೆ ಎಲ್ಲ ವಿಷಯ ಗೊತ್ತಾಗುತ್ತೆ ಸರ್. ಅವನಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಹಲೋ ಅಪ್ಪ, ಬನ್ನಿ. ಕ್ಷಮಿಸ್ಬೇಕು ತೊಂದರೆ ಕೊಟ್ಟಿದ್ದಕ್ಕೆ. ಸಾಹೇಬ್ರಂತೂ ಫೋನಿಗೆ ಸಿಗೋದಿಲ್ಲ. ಫೋನಲ್ಲಿ ಚಾರ್ಜ್ ಇಲ್ಲಪ್ಪ. ಹೌದೌದೌದೌದು, ನಾಳೆನೇ ರಿಲೀಸು, ಸಿಕ್ಕಾಪಟ್ಟೆ ಮಾತಾಡೋದಿರುತ್ತೆ, ಸಾವಿರಾರು ಕಷ್ಟ ಇರುತ್ತೆ, ಸಾಲ್ವ್ ಮಾಡ್ಬೇಕಾಗುತ್ತೆ, ಚಾರ್ಜ್ ಮುಗಿದೋಗುತ್ತೆ. ಹೆಂಗೋ ನಾಳೆ ಮಧ್ಯಾಹ್ನದಷ್ಟಲ್ಲಿ ಕ್ಯೂಬ್ ರೆಡಿ ಆಗುತ್ತೆ. ಏನಳಿ ಮಯ್ಯ, ಮಧ್ಯಾಹ್ನ ಶೋ ಹಾಕ್ಬೋದಲ್ಲ? ಒಂದ್ ಶೋ ತಾನೇ ಮಾವ. ಬಿಟ್ಟ ಅಂದ್ರೆ ಒಂದ್ ಶೋನ? 34 ವರ್ಷದಿಂದ ನನ್ನ ಥಿಯೇಟರ್ ಓಡ್ತಾ ಇದೆ. ಒಂದ್ ದಿವ್ಸನಾದ್ರೂ ಒಂದ್ ಶೋಗಾದ್ರೂ ಥಿಯೇಟರ್ ಕ್ಲೋಸ್ ಮಾಡಿದೀನಾ? ಇದ್ರ ನಡುವೆ ನಾನು ಡಿಸ್ಟ್ರಿಕ್ಟ್ ಡಿಸ್ಟ್ರಿಬ್ಯೂಷನ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಬೇರೆ. ಮೊದಲನೇ ಶೋನೇ ಕ್ಯಾನ್ಸಲ್ ಆದ್ರೆ ನನ್ ಮರ್ಯಾದೆ ಹೋಗೋದು. ಇಲ್ಲ ಮಾವ, ಅದು ಒಬ್ರಿಗಿಬ್ರಿದ್ದೀರಾ ಅಂತ ತಾನೇ ನಿಮಗೆ ಈ ಕೆಲ್ಸನ ಒಪ್ಪಿಸ್ಬಿಟ್ಟು ಹೋಗಿತ್ತು. ಅಪ್ಪ, ಇದ್ರಲ್ಲಿ ಮಾಮನ್ ತಪ್ಪ ಏನೂ ಇಲ್ಲಪ್ಪ. ನಾನೇ ಬೆಳಗ್ಗೆನೆ ನೋಡಿ ಸರಿ ಮಾಡ್ತೀನಿ ಅಂದ್ಬಿಟ್ಟು ಮರ್ತುಬಿಟ್ಟೆ. ಹೌದೌದೌದೌದು, ನಿನ್ ಮಾತಲ್ಲಿ ಒಂದು ನ್ಯಾಯ ಇದೆ ಅಲ್ವಾ? ನಿನಗೆ ಸಾವಿರಾರು ಕೆಲ್ಸ, ಅದರಲ್ಲೂ ಮುಖ್ಯವಾದ್ದು ಭೀಮಾ. ಭೀಮಾ ತಿನ್ನ, ಭೀಮಾ ಮಲ್ಗದ್ನ, ಭೀಮಾ ನಿಂತಿದ್ದಾನ, ಭೀಮಾ ಕೂತ್ಕೊಂಡಿದ್ದಾನ, ಭೀಮಾ ಆಟಾಡ್ತಾ ಇದ್ದಾನ. ಅಷ್ಟೆಲ್ಲ ಕೆಲ್ಸ ಇರ್ಬೇಕಾದ್ರೆ ಈ ಥಿಯೇಟರ್ ಕೆಲ್ಸನ ನಿನ್ಗೊಪ್ಸಿರೋದು ನನ್ ತಪ್ಪೇನೆ ಬಿಡು. ನಾನೇ ಕ್ಷಮೆ ಕೇಳ್ಬೇಕು, ನನ್ ಕ್ಷಮಿಸ್ಬಿಡಿ. ಪಾ, ನಿಮ್ಗೇನು ನನ್ನ ಮೇಲೆ ಏನಾದರೂ ಕೋಪ ಇದ್ರೆ ನನ್ನನ್ನು ಬೈದ್ಬಿಡಿ, ಬೇಕಾದ್ರೆ ನಾಳೆ ಕೇಟ್ ಹೊಡೆದ್ಬಿಡಿ. ಯಾಕಪ್ಪ ಸುಮ್ಮನೆ ಭೀಮನ್ ಬೈತಾರ? ನಾಳೆ ಥಿಯೇಟ್ರಿಗೆ ಯಾವಾಗಲೂ ಬರೋ ಕ್ರೌಡ್ಗಿಂತ ಜಾಸ್ತಿ ಬರ್ತಾರೆ. ಬರ್ತಾರೆ. ಶೋ ಕರೆಕ್ಟಾಗಿ ನಡೆಯುತ್ತೆ, ಅದಕ್ಕೆ ನಾನೇ ಗ್ಯಾರಂಟಿ. ನಡಿ ಮಾಮ. ಹಲೋ, ಕೇಳಿಸ್ತಾ ಇದೀಯಾ? ಅಯ್ಯ, ನೀವ್ ಬೈಯೋದು ಭೀಮಂಗ್ ಕೇಳಿಸ್ತು, ತಿಂತಾ ಇಲ್ಲ. ಹೌದು, ಭೀಮಾ ಚಿಕ್ಕ ಹುಡುಗ ನೋಡು. ನೀನ್ ನನ್ ಬಂಗಾರ ಕಣೋ ಭೀಮಾ, ಒಂದ್ ತುತ್ತಾದ್ರೂ ತಿನ್ನೋ. ನಾನಷ್ಟೊತ್ತಿಂದ ಕೇಳ್ಕೊಳ್ತಾ ಇದ್ದೀನಿ ತಾನೆ. ಇವಾಗೇನು, ನಿನ್ನ ನಾನು ಬೈದೆ, ಅದಕ್ಕೆ ತಾನೇ ಕೋಪ? ಯಾಕೆ ಬೈದೆ? ನಿನ್ನನ್ ಬೈದ್ರೆ ಅವ್ರಿಗೆಲ್ಲ ರೋಷ ಉಕ್ಕಿ ಬರುತ್ತೆ, ಜವಾಬ್ದಾರಿ ಎಲ್ಲ ಕೈಗೆ ತಗೊಂಡು ಕೆಲಸ ಮಾಡ್ತಾರೆ ಅಂತ ಬೈದೆ. ಅಷ್ಟು ಅರ್ಥ ಆಗಲ್ವಾ ನಿನಗೆ? ಅವ್ನ್ ನಾನ್ ಹೆತ್ತಿರೋ ಮಗನೇ ಇರ್ಬೋದು, ನೀನು ನನ್ ಮಗನೇ ಅಲ್ವೇನೋ. ನಿನ್ನ ನಾನ್ ಬಯೋಕ್ಕಾಗುತ್ತಾ ಕಂದ? ಚಿನ್ನ, ನನ್ ಮುದ್ದು ಚಿನ್ನ, ಒಂದ್ ತುತ್ತಾದ್ರೂ ತಿನ್ನಪ್ಪ. ಚಿನ್ನ, ಊಟ ಮಾಡಪ್ಪ. ನನಗೋಸ್ಕರ ಒಂದೇ ಒಂದು ತುತ್ತಾದ್ರೂ ತಿನ್ನೋ ಕಂದ. ಕಾಲ್ ನೋಯ್ತಾ ಇದೆ ಕಣ, ಒಂದನ್ನೇ 300 ಬಸ್ಕಿ ಅಂತ ಅಂದ್ಕೊಳಪ್ಪ. ಊಟ ಮಾಡೋ ಮಗನೇ. ಸರಿ, ನೀನು ಊಟ ಮಾಡಲ್ಲ ಅಂದ್ರೆ ನಾನು ಮಾಡಲ್ಲ ಬಿಡು, ನಾನು ಹಠ ಮಾಡ್ತೀನಿ. ಏನೋ ನನ್ನ ಮಗು ನೀನು. ಕ್ಯೂಬ್ ರೆಡಿ ಆಗಿಲ್ಲ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೋಡ್ದಮ್ಮ, ಸರಿಯಾಗಿ ಕಾಮಿಡಿ ಮಾಡ್ತಿದ್ದಾರೆ. ಅಳಿಮಯ್ಯ, ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ನಾಳೆ ಥಿಯೇಟರ್ ಕಾಮಿಡಿ ಆಗೋಗ್ಬಿಟ್ರೆ ಅಂತ ಭಯ ಆಗ್ತಾ ಇದೆ ಕಣೋ. ನಿಮ್ಮ ಅಪ್ಪನಿಗೆ ಇದು ಮುಖ್ಯವಾದ ಪಿಕ್ಚರು ಕಣೋ. ಅಳಿಮಯ್ಯ, ಏನಾದ್ರೂ ಐಡಿಯಾ ಮಾಡೋ. ಇದ್ರ ಮೇಲೆ ಆ ಸಿನಿಮಾ ಹೀರೋಯಿನ್ಗೆ ಅದೇನೋ ಆರ್ಮಿ ನೇವಿ ಇದೆ ಅಂತ ಹೇಳ್ತಾ ಇದಾರೆ.
ಅದನ್ನೆಲ್ಲ ನೆನ್ಸ್ಕೊತಾ ಇದ್ರೆ ಮನ್ಸೆಲ್ಲ ಗಡ್ಗಡ ಅಂತ ಇದೆ ಕಣೋ. ಒಂದು ಒಳ್ಳೆ ಐಡಿಯಾ ಬಂದಿದೆ. ಹೇಳೋ. ನಾಳೆ ಇಡೀ ಥಿಯೇಟ್ರೇ ತುಂಬುತ್ತೆ. ಲೇಡಿ ಸೂಪರ್ ಸ್ಟಾರ್ ನೋಡು, ಆಕ್ಷನ್ ಕ್ವೀನ್ ನೋಡು, ಗಣ್ಣಿನಂತ ಲುಕ್ ನೋಡು, ಇವಳ ಫೈಟ್ ನೋಡು. ಲೇಡಿ ಸೂಪರ್ ಸ್ಟಾರ್ ನೋಡು, ಆಕ್ಷನ್ ಕ್ವೀನ್ ನೋಡು, ಗಣ್ಣಿನಂತ ಲುಕ್ ನೋಡು, ಇವಳ ಫೈಟ್ ನೋಡು. ಬೆಳ್ಳಿ ಪರ್ಗೆ ರಾಣಿ ನೀನು ಕನಸಿನ ರಾಣಿ, ಕನಸಲ್ಲಿ ಬಂದ ಹಾಗೆ ಎದುರಲ್ಲಿ ಬಂದ, ಕೈಯ ಬೇಸಿ ನಗೆ ಚೆಲ್ಲಿ ಹರುಷವ ತಂದ. ನಿಮ್ಮ ಅಭಿಮಾನಿಗಳು ಒಂದು ಸಂಘದಂತೆ. ಅಂಬಾರಿಯು ಬೇಕಾಗಿಲ್ಲ, ಆಳು ಕಾಳು ಬೇಕಾಗಿಲ್ಲ, ಅಭಿಮಾನ ಕೇಳುವಂತ ರಾಣಿ ಕಣೋ. ಅಂಬಾರಿಯು ಬೇಕಾಗಿಲ್ಲ, ಆಳು ಕಾಳು ಬೇಕಾಗಿಲ್ಲ, ಅಭಿಮಾನ ಕೇಳುವಂತ ರಾಣಿ ಕಣೋ. ಸೌಂದರ್ಯದ ರಾಣಿ ನೀನು, ಮುದ್ದಾದ ನಗುವಿನ ರಾಣಿನೇ, ಮನಸ್ಸಿನ ಕನಸಿನ ರಾಣಿ, ನಿನ್ನ ನಗುವಿಗೆ ಸಾಟಿಲ್ಲ ಚೆಲುವೆ. ಚೆಲುವೆ ಚೆಲುವೆ ಅಂಬಾರಿಯು ಬೇಕಾಗಿಲ್ಲ, ಆಳು ಕಾಳು ಬೇಕಾಗಿಲ್ಲ, ಅಭಿಮಾನ ಕೇಳುವಂತ ರಾಣಿ ಕಣೋ. ಅಂಬಾರಿಯು ಬೇಕಾಗಿಲ್ಲ, ಆಳು ಕಾಳು ಬೇಕಾಗಿಲ್ಲ, ಅಭಿಮಾನ ಕೇಳುವಂತ ರಾಣಿ ಕಣೋ. ರಾಣಿ ನೀನು ಕನಸಿನ ಕನಸಿನ ಕನಸಲ್ಲಿ ಬಂದ ಹಾಗೆ ಎದುರಲ್ಲಿ ಬಂದ, ಕೈಯ ಬಿಸಿ ನಗೆ ಚೆಲ್ಲಿ ಹರುಷವ ತಂದ. ನಿಮ್ಮ ಅಭಿಮಾನಿಗಳು ರಾಕೆಟ್ ರಾಣಿಯೋ. ಅರೆ ಹಾಲಿವುಡ್ನ ಮರ್ಲಿನ್ ಮನ್ರೋ, ಕುಲುಕುತ್ತ ಬಳುಕುತ್ತ ಬಂದಾಳ್ ಕಂಡ್ರೋ. ನಿನ್ನ ಕಣ್ಣಿನ ನೋಟದ ಮಿಂಚು ಊರೆಲ್ಲ ಮಿಂಚುತ್ತಿದೆ, ನಿನ್ನ ಮುದ್ದಾದ ಪ್ರೀತಿಯ ಮಾತು ಮುದ್ದಕ್ಕೆ ಮುದುರುತ್ತಿದೆ. ನಿನ್ನ ಸಿನಿಮಾಗಂತೂ ಕಥೆಯ ಬೇಡ ನೀನೇ ಸಾಕು, ನಿನ್ನ ಸಿನಿಮಾದಲ್ಲಿ ನಟನೆ ಕಂಡು ನಾವು ರಾಣಿಯೇ, ಆರ್ಮಿ ಲೇಡಿಯೇ, ರಸಿಕ ರಾಣಿಯೇ. ಡ್ರೆಸ್ನ ಮೇರಿ ಮಾತೆ, ಇವಳು ಸೀರೆ ಉಟ್ರೆ ಮಾರಿ ತಾಯಿ. ಅರೆಗಿಂತಹ ಸುಂದರಿಯೊಬ್ಬಳು ನನ್ನ ಬಾಳಲ್ಲಿ ಬರುತ್ತಾಳ, ಹೊರಗಿಂತಹ ಸೌಂದರ್ಯದಿಂದ ನನ್ನ ಕೊಲ್ಲಲು ಬರುತ್ತಾಳ. ನಿನ್ನ ತೆರೆ ಮೇಲೆ ಕಂಡ ಅಭಿಮಾನಿಗಳು ಆರಾಧಿಸಿ, ನೀ ಶಟ್ಟಪ್ ಅಂದ್ರೆ ಇಡೀ ಊರೆಲ್ಲ ಉಸಿರು ಕೂಡ ಬಿಡದಿಲ್ವೇ. ಕನಸ ರಾಣಿಯೇ, ಆರ್ಮಿ ಲೇಡಿಯೇ, ರಸಿಕ ರಾಣಿಯೇ. ಅಂಬಾರಿಯು ಬೇಕಾಗಿಲ್ಲ, ಆಳು ಕಾಳು ಬೇಕಾಗಿಲ್ಲ, ಅಭಿಮಾನ ಕೇಳುವಂತ ರಾಣಿ ಕಣೋ. ಅಂಬಾರಿಯು ಬೇಕಾಗಿಲ್ಲ, ಆಳು ಕಾಳು ಬೇಕಾಗಿಲ್ಲ, ಅಭಿಮಾನ ಕೇಳುವಂತ ರಾಣಿ ಕಣೋ. ಕನಸಿನ ರಾಣಿ ನೀನು ಕನಸಿನ ಕನಸಿನ ಕನಸಲ್ಲಿ ಬಂದ ಹಾಗೆ ಎದುರಲ್ಲಿ ಬಂದೆ, ಕೈಯ ಬಿಸಿ ನಗೆ ಚೆಲ್ಲಿ ಹರುಷವ ತಂದೆ. ನಿಮ್ಮ ಅಭಿಮಾನಿಗಳು ಒಂದು ಸಂಘದಂತೆ. ಓಯ್ ಬಾರ ಇಲ್ಲಿ. ಏನೋ 5 ಟಿಕೆಟ್. ಕೌಂಟ್ರು ಆ ಕಡೆ ಇದೆ. ಅದೆಲ್ಲ ನನಗೆ ಗೊತ್ತು, ನೀನ್ ಬಾ. ಬರ್ಬೇಕಾ? 5 ಟಿಕೆಟ್, 10 ಪಾಪ್ಕಾರ್ನ್ ಈಗ್ಲೇ ತಗೊಂಬಾ. ಏನೋ ಅಂದೆ, ಮರ್ಯಾದೆ ಇಲ್ದೆ ಅಣ್ಣ ಮಾತಾಡ್ತೀಯ. ಕರ್ಕೊಂಡ್ ಬರ್ತೀನಿ ನೀನು. ಅಣ್ಣ ಹೊಡೆದ್ಬಿಟ್ರು ಅಣ್ಣ. ಹೊಡೋದ್ರಾ? ಯಾಕೆ? ಮತ್ತೆ ಕಾಸು ಕೊಡದೆ ಟಿಕೆಟ್ ಪಾಪ್ಕಾರ್ನ್ ಕೇಳಿದ್ರೆ ಹೊಡೆದು ಏನ್ ಮಾಡ್ತಾನೆ? ನನ್ನ ಹೆಸರು ಹೇಳಿದ್ಯಾ? ನಿಮ್ ಹೆಸರು ಹೇಳೋದಕ್ಕೆ ನಿಮ್ಮ ಅಣ್ಣ ಏನ್ ಪುಲ್ಟ ಅಂತ 4 ಎಕ್ಸ್ಟ್ರಾ ಸೇರ್ಸ್ ಹೊಡೆದ್ರು ಅಣ್ಣ. ಉಲ್ಟಾನ? ಏ ಚಿಕ್ಕಪ್ಪ, ಉಲ್ಟ ಅಂದ್ರೆ ಏನೋ? ನೀನ್ ದೊಡ್ಡ ಅಯೋಗ್ಯ ಅಂತ. ಇದು ನೀನ್ ಸೇರ್ಸ್ ಹೇಳ್ತಿದ್ಯಾ? ನಾನೇ ಬರ್ತೀನಿ, ಅವ್ನು ಯಾವನ ತೋರ್ಸೋ.
ಏಯ್, ಅಂತೂ blue film shirt. ಚೆನ್ನಾಗ್ ಬರ್ತದೆ ಕಣೋ. ಬಾರ ಇಲ್ಲಿ, ನಿನ್ನಿಂದಾನೆ ಥಿಯೇಟ್ರಲ್ ಪ್ರಾಬ್ಲಮ್. ಬಂದೇ ಇರು, ಒಂದ್ ನಿಮಿಷ. ಇವ್ರೇನಾ ನಿಮ್ ಬಾಸು? ಹೇಳೋಣ. ನನ್ನ ಹೆಸರು ಹೇಳಿದ್ಮೇಲೂ ಟಿಕೆಟಿಗೆ ದುಡ್ಡು ಕೇಳ್ತೀಯಾ? ಲೇ ಯಾರೋ ನೀವೆಲ್ಲ? ಹೇಳ. ನಮ್ಮ ಆರ್ಮಿಗೆ ಜನರಲ್, ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್, ಮೇಜರ್, ಮೈನರ್ ಎಲ್ಲ ನಮ್ಮ ಅಣ್ಣನೇ. ಅವನಿಗೇನು ಅರ್ಥ ಆಗಲ್ಲ ಬಿಟ್ಟಾಕ. ಬುದ್ಧಿನೇ ಇಲ್ವಾ? ನಾವು ಬಿರಿಯಾನಿ ಅಂಗಡಿಲಿ ಬಿರಿಯಾನಿ ತಿಂದ್ರು ಕಾಸು ಕೊಡಲ್ಲ ಕಣ. ಒಳ್ಳೆ ಈ ಕಂಜೂಸ್ ಜುಜ್ಬಿ ನನ್ ಮಕ್ಳು ಥಿಯೇಟರ್ ಅಂದ್ರೆ. ಟಿಕೆಟ್ಗೆ ನನ್ನ ಹತ್ರ ದುಡ್ಡು ಕೇಳ್ತೀಯಾ? ಏನೋ ಥಿಯೇಟ್ರಿಗೆ ಸೀಲ್ ಹಾಕಿಸ್ಬೇಕಾ? ಇಲ್ಲಿ ನೋಡು, ನಾನ್ ನಗ್ತಾನೆ ಇರ್ತೀನಿ, ಒಳಗ್ ಹೋಗ್ಬಿಡು. ಬಾಲ್ಕನಿಲ್ ಸೀಟು ಪಾಪ್ಕಾರ್ನ್ ರೆಡಿ ಇಟ್ಕೋ ಹೋಗ. ಇಲ್ಲಾಂದ್ರೆ ಸಾರು ಯಾರೋ ಇವನು ನೀಲಗಿರಿ ಮರದ ತರ ಉದ್ದಕ್ಕವನೆ. ಬಿರಿಯಾನಿ ತಿಂದು ಕಾಸು ಕೊಡದೆ ಬರ್ಬೋದು, ಹಾ. ಆದ್ರೆ ಇದು ನನ್ ಥಿಯೇಟ್ರು. ಆಹಾ. ಕಾಸು ಕೊಟ್ಟು ಟಿಕೆಟ್ ತಗೊಂಡ್ರೆ ಒಳಗಡೆ ಬಿಡೋದು. ಮಂತ್ರಿ ಮಗನೇ ಆಗಿರೋ ಇಲ್ಲ ಯಾವ್ದ್ರ ಕನ್ ಮಗನೇ ಆಗಿರೋ. ಏಯ್, ಒಳಗಿರೋದು ಓವಿಯ. ಅವಳನ್ನ ಬಿಗ್ ಬಾಸ್ ಕಳ್ಸಿದ್ದೆ ನಾನು, ಗೊತ್ತಾಯ್ತಾನೋ? ಲೈಟ್ ಕಂಬ. ಅವಳು ಯಾಕೆ ಅರ್ಧಕ್ಕೆ ಹೊರಗ್ ಬಂದ್ಲು ಗೊತ್ತಾ? ಯಾಕೆ? ಒಳಗೊಬ್ಬ ಕರೆಂಟ್ ಕಂಬದ ತರ ಅವಳಿಗೆ ಕನೆಕ್ಷನ್ ಕೊಡ್ಬೇಕು ಅಂತ ಹೋದ. ಅದಕ್ಕೆ ಅವಳನ್ನ ಸೇಫ್ ಆಗಿ ಈಚೆ ಕರ್ಕೊ ಬಂದು. ಅದ್ಯಾಕ್ ಗೊತ್ತಾ? ಯಾಕೆಂದ್ರೆ ಓವಿಯ ನನ್ನ ಲವ್ ಮಾಡ್ತಾಳೆ. ಡೌಟ್ ಇದ್ರೆ ಕಾಂಬಿನೇಷನ್ ನೋಡು. ಇದ ನಮ್ ಲವ್ ಬ್ಯಾನರ್. ಕರೆಕ್ಟ್ ಆಗಿ ಬಂದಿದ್ದೀರಾ ಏನೇ ನೀವು? ನೀನ್ ಯಾವತ್ತಾದ್ರೂ ಮನೆ ಕರೆಕ್ಟ್ ಆಗಿ ಹೋಗಿದ್ಯಾ? ಅವನ ಜೊತೆ ಊರಿಡಿಸಿದ್ಕೊಂಡು 12 ಗಂಟೆಗೆ ತಾನೇ ಹೋಗಿ. ನಾವು ನೋಡ್ತಾ ಇರೋ ಪಿಕ್ಚರ್ ನ ಯಾರು ನೋಡಬಾರ್ದು. ಎಲ್ಲಾರನು ಹೊರಗಡೆ ಹಾಕೋ. ಲೇ ಏಯ್ ಅಳಿಮಯ್ಯ, ಇವನ್ ಜೀವನ ಎಲ್ಲ ಓಸಿನೇ ಆಗೋಗಿದೆ. ಅದ್ನ ಹಂಗೆ ಎಡಿಟ್ ಮಾಡಿ ಎಸ್ತೋ ಒಳಗಡೆ ಬಾ. ನಿನ್ ಮಾವ ಒಳಗ್ ವೈಟಿಂಗ್. ಬೇಗ ಮುಗಿಸ್ಬಿಡು. ರಜನಿಕಾಂತ್ ಹೇಳ್ದಂಗ್ ಹೇಳ್ತಾವ್ನೆ. ಏನೋ ಕಾಡಂದಿ. ಏನೋ 120 ರೂಪಾಯಿ ಕೊಟ್ಟು ಟಿಕೆಟ್ ತಗೊಳ್ಳೋ ಯೋಗ್ಯತೆ ಇಲ್ಲ. ಬಿಗ್ ಬಾಸ್ ಅಲ್ಲ ಕರೆಂಟ್ ಕಂಬ, ಯಾರು ಗೊತ್ತೇನೋ? ಯಾರು ಗುರು? ಈ ಚಿಂಪಾಂಜಿ ಮುಖದ ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆಯಲ್ಲ. ಹತ್ತಿರದಿಂದ ನೋಡಿದ್ರೆ ನನಗೆ ಭಯ ಆಯ್ತದಲ್ಲ. ಏಯ್, ಒಬ್ಬ ಮಂತ್ರಿ ಮಗ ಅಂತ ನೋಡ್ದೇನೋ ಹೊಡೆದೆ ಅಲ್ವಾ ನೀನು? ನೀನ್ ಥಿಯೇಟ್ರಲ್ಲಿ ಒಳ್ಳೆ ಸಿನಿಮಾ ಅಲ್ಲ ಬಿಡ್ ಸಿನಿಮಾ ಕೂಡ ಓಡದೆ ಇರೋ ಹಂಗೆ ನೋಡ್ಕೋತೀನಿ ನಾನು. ನೀನ್ ಥಿಯೇಟ್ರನ್ನ ನಾನು ಮುಚ್ಚಿಲ್ಲ ಅಂದ್ರೆ ನಾನ್ ಮಂತ್ರಿಗೆ ಹೋಟೆಲ್ ಹಾಕೋಣ. ಸೋಡಾ ಕುಡಿತೀನೋ? ಬೇಡ ಹೋಗ. ಹೊಡೆದಿದ್ದಲ್ಲ ಹೊಡೆದ್ಬಿಟ್ಟು ಸೋಡಾ ಕೊಡ್ತಾನೆ. ನಾನ್ ಡ್ಯಾಡಿ ಬಂದ್ಬಿಟ್ಟ ಕಣೋ. ನೀನ್ ಥಿಯೇಟರ್ನ ಒಡೆದ್ ಹಾಕಿ ಸ್ಕ್ರೀನ್ ನ ಹರಿದಾಕಿ ನಿನಗೊಂದ್ ಗತಿ ಕಾಣಿಸ್ಲಿಲ್ಲ ಅಂದ್ರೆ ನಾನು ನಮ್ಮ ಅಪ್ಪಂಗೆ ಹುಟ್ಟಿಲ್ಲ ಕಣೋ. ನೀನ್ ಥಿಯೇಟರ್ ಕ್ಲೋಸ್ ಮಾಡಿಸ್ತೀನಿ ನೋಡೋ. ಏನೋ ಸ್ಟಾರ್ಟಿಂಗ್ ಸೀನ್ ನೋಡ್ದಂಗೆ ಬರ್ತಾ ಇದೀಯಾ? ನೀನ್ ಡೈಲಿ ನೋಡ್ತಿದ್ದೀವಿ ಬ್ಯೂಟಿಫುಲ್ ಫೇಸ್ ನ ಹೊಡೆದು ಚಟ್ನಿ ಮಾಡ್ಬಿಟ್ಟ ಅಪ್ಪ ಇವನು. ಅಂತದ್ದೇನೋ ಮಾಡ್ದೆ. ಏನು ಮಾಡಿಲ್ಲ ಡ್ಯಾಡಿ. ನಾನ್ ನಿನ್ ಹೆಸರು ಹೇಳ್ದೆ, ಅದಕ್ಕೆ ಅವ್ನು ಹೇಳ್ದ ನಿಮ್ ಅಪ್ಪ ಏನ್ ದೊಡ್ಡ ಬಾದಾಮಿನ, ಅವನ್ನ ಪಾಯಸದಲ್ಲಿ ಹಾಕಿ ಕರ್ಸ್ಬಿಡ್ತೀನಿ ಅಂದ. ನಾನ್ ಸುಮ್ನೆ ಇರ್ತೀನಾ? ನನ್ನ ಅಪ್ಪ ಬಂದ್ರೆ ಥಿಯೇಟರ್ನೆಲ್ಲ ಪುಡಿ ಮಾಡಿ ಸ್ಕ್ರೀನ್ ನೆಲ್ಲ ಹರಿದು ಹಾಕ್ಬಿಡ್ತಾರೆ. ಅವಾಗ ನಿನ್ ಸಿನಿಮಾ ಓಡ್ಸಕ್ ಆಗಲ್ಲ ಅಂತ ಹೇಳ್ದೆ ಡ್ಯಾಡಿ. ಕರೆಕ್ಟ್ ಅಲ್ವಾ ಡ್ಯಾಡಿ? ಹರಿತೀನಿ. ಹೌದು ಡ್ಯಾಡಿ. ಡ್ಯಾಡಿ, ಈ ಕೆರೆ ಮೀನ್ನ ಚೆನ್ನಾಗಿ ನೀರ್ ಹಾಕೊಂಡು ತೊಳೆದು ಬಿಡ್ರು. ನೋಡಪ್ಪ, ಆ ಪರದೇಸಿ ಅಂದ್ರೆ ನನ್ ಮಗ ತಪ್ಪು ಮಾಡಿದ್ರೆ ನಾನ್ ಬೇಕಾದ್ರೆ ನಿಮ್ ಹತ್ರ. ನೀವೇನಕ್ಕೆ ಸರ್? ನಿಮ್ ದೊಡ್ಡತನ ನೋಡಿ ತುಂಬಾ ಸಂತೋಷ ಆಯ್ತು. ನಿಮ್ ಥಿಯೇಟರ್ಗೆ ಏನಾದ್ರು ನಷ್ಟ ಆಗಿದ್ರೆ ಹೇಳಿ, ಅದನ್ನ ನಾನ್ ಬೇಕಾದ್ರೆ. ನಷ್ಟ ಆಗೋ ತನಕ ಎಲ್ಲ ನಾನು ಬಿಟ್ಟಿಲ್ಲ ಸರ್. ಸರಿ ಅಣ್ಣ, ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇಲ್ಲ ಕೇಳಿ. ನಿಜವಾಗ್ಲೂ ಅವರು ನಿಮ್ಮಗನೇನಾ? ನಾನ್ ಬರ್ತೀನಿ. ಆಯ್ತು ಸರ್. ಒಂದ್ ವೇಳೆ ಅವ್ರ ಅಮ್ಮನ್ ತರ ಇರ್ಬೋದು. ನೀರು ಮಾಮ. ಸರ್ ಒಂದ್ ನಿಮಿಷ. ಏನಾಯ್ತಪ್ಪ? ನಮ್ಮ ಥಿಯೇಟರ್ಗೆ ಮೊದಲನೇ ಸಲ ಬಂದಿದ್ದೀರಾ, ಅದಕ್ಕೆ ಒಂದು ಚಿಕ್ಕ ಸನ್ಮಾನ. ಆಗ ಏ ಭೀಮಾ. ಓಹೋ, ಇವರ ಭೀಮಾ ಅಂದ್ರೆ? ಓಕೆ, ಒಳ್ಳೆ ಸೈಜ್ ತಕ್ಕಂಗೆ ಹೆಸರಿಟ್ಬಿಟ್ಟವ್ರೆ. ಬನ್ನಿ ಭೀಮಾ ಅವ್ರೆ, ಬನ್ನಿ. ಏ ಭೀಮಾ, ಏಯ್ ನಮ್ಮ ಯಾಕಪ್ಪ ಹಾಕೋದಿಕ್ ಹೇಳು. ಹಾಕೋ. ಆನೆ ತಾನಾಗೆ ಬಂದು ಹಾರ ಹಾಕಿದ ನಮ್ಮ ಮಂತ್ರಿಗಳಿಗೆ ಸ್ವಲ್ಪ ಸೈಡ್ ಕರ್ಕೊಂಡು ಹೋಗಪ್ಪ, ನನ್ ಗಾಡಿ ತುಳಿದು ಬಿಡೋದು. ಆಯ್ತು ಸರ್. ಏನಮ್ಮೆ, ಅವತ್ತು ನಮ್ಮ ಮನೆ ಹತ್ರ ಬಂದಿದ್ದವಳು ನೀನೇ ಅಲ್ವಾ? ಹೌದು ಸರ್. ಯಾಕಮ್ಮ ಈ ತರ ಓವರ್ಟೇಕ್ ಮಾಡಿ ಅಡ್ಡ ಹಾಕ್ದೆ? ನಿಮ್ಮನ್ನ ನೋಡಕ್ಕೆ ಅಂತಾನೆ ಸರ್. ನನ್ನ ನೋಡೋದಕ್ಕ? ನಮ್ ದಾರಿಗೆ ಬರ್ತಾವಳು ನೋಡು. ಹೇಳಮ್ಮ. ಸರ್, ಇವಾಗ ನಿಮ್ ಫೋನಿಗೆ ಫೋಟೋ ಕಳ್ಸಿದ್ ನಾನೇ ಸರ್. ಓ, ಅದು ನೀನೇನಾ? ಸರ್, ನಿಮ್ ಜೊತೆಲಿ ಇರೋರೆ ನಿಮ್ ಹೆಸರನ್ನ ಬಳಸ್ಕೊಂಡು ತಪ್ಪು ಮಾಡ್ತಿರೋದ್ರಿಂದ ಪಾಟೀಲ್ ನಿಮ್ ಹೆಸರು ಹಾಳಾಗತ್ತೆ ಸರ್. ಅದ್ ನಿಮಗೆ ಗೊತ್ತಾಗ್ಲಿ ಅಂತಾನೆ ನಾನ್ ನಿಮಗೆ ಫೋಟೋ ಕಳಿಸ್ದೆ ಸರ್. ಏನೋ ಇವತ್ತು ನಮ್ದೇನಾದ್ರೂ ಪ್ರೋಗ್ರಾಮ್ ಇದೆಯಾ? ರಾತ್ರಿ 10 ಗಂಟೆಗೆ ಮಲ್ಗೆ ಮಂಡಿಲಿ ನಿಮ್ಗೆ ಸಮಾಜ ಸೇವಾ ಧುರೀಣ ಅಂತ ಸನ್ಮಾನ ಇಟ್ಕೊಂಡಿದ್ದಾರೆ. ಅಲ್ಲಿಗೆ ಹೋಗ್ಬೇಕು. ಏನೆಲ್ಲ ಈ ಸನ್ಮಾನಗಳನ್ನೆಲ್ಲ ಹಗಲೊತ್ತಲ್ಲಿ ಇಟ್ಕೊಳಕ್ ಆಗಲ್ವಾ? ನಾಳೆ ರಾಹು ಕೇತು ಚಂದ್ರ. ನಾಳೆ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ನಮ್ಮ ಮನೆ ಹತ್ರ ಬಂದ್ಬಿಡು. ನಮ್ಮ ಮಧ್ಯೆ ಸಿಕ್ಕಾಬಟ್ಟೆ ಮ್ಯಾಟ್ರ್ ಐತೆ. ಓಕೆ ಸರ್. ಹೌದು.
ಈ ಕೂಲಿಂಗ್ ಗ್ಲಾಸ್ ಹಾಕೋದು ನಿನ್ಗೆ ಚೆನ್ನಾಗಿ ಕಾಣುತ್ತೆ. ಓಕೆ ಸರ್, ಥ್ಯಾಂಕ್ ಯು ನೋ ಸರ್. ಮೆನ್ಷನ್. ಅಯ್ಯೋ ನೀನ್ ಮೊದ್ಲು ಗಾಡಿ ತೆಗಿಯೋ. ಅಯ್ಯೋ ಮಾತಾಡ್ತಾನೆ ಏಯ್ ಇರಲು ಅವಳು ಸ್ವಲ್ಪ ಮುಂದೆ ಹೋಗ್ಲಿ. ಬ್ಯಾಗ್ ಸರಿಯಾಗಿ ನೋಡೇ ಇಲ್ಲ. ನೋಡಪ್ಪ, ಅದೇನು ಅಂದ್ರೆ ಏನಲ್ಲೇ ನೀನ್ ಮಾಡ್ತಿರೋದು ನಿನಗೆ ಸರಿ ಅನ್ಸ್ತಾ ಇದೀಯಾ? ಯಾಕೆ ನೀನ್ ಸರಿ ಮಾಡ್ತೀಯಾ? ಇಲ್ಲ, ಟೈಮ್ ಆಯ್ತು, ಅಣ್ಣ ಹೊರಡ್ಬೇಕು, ಸ್ವಲ್ಪ ಕೆಲ್ಸ ಇತ್ತು. ಏನ್ ಕೆಲ್ಸ ಇದೆ? ಗೊತ್ತಿಲ್ಲ ಕಣಪ್ಪ. ಅದೇ ತಾನೇ, ನೀವ್ ಮಾಡೋ ಕೆಲ್ಸ ಯಾವ್ದು ಅಂತಾನೆ ಗೊತ್ತಿರಲ್ಲ. ಜೀಪ್ ಎತ್ಕೊಂಡು 4 ರೋಡ್ ಸುತ್ತೋದು, ಡೀಸೆಲ್ ಖಾಲಿ ಆಯ್ತು ಅಂದ್ರೆ ಮನೆಗ್ ಬಂದ್ಬಿಡೋದು, ಇದೇ ಆಯ್ತು. ಹೋಗ ಇಲ್ಲಿಂದ. ಅದು ಹಾಗಲ್ಲ ಕಣಪ್ಪ. ನೀನ್ ಪ್ರೀತಿಯಿಂದ ಅಣ್ಣನ ಡ್ಯಾಡಿ ಡ್ಯಾಡಿ ಅಂತ ಕರೆದ್ರೆ ತಾನೆ ಅಣ್ಣ ಇಲ್ಲಿಂದ ಹೋಗೋಕ್ಕಾಗೋದು. ಇಲ್ಲಿ ಕೇಳು, ಇವತ್ತಿಂದ ನನ್ನ ಅಪ್ಪ ಅವ್ರಲ್ಲ, ನಾನು ಅವ್ರ ಮಗ ಅಲ್ಲ. ಆ ಯಪ್ಪನ್ ಮೇಲೆ ನನಗೆ ಕೋಪ ಬಂದಿದೆ. ಅಲ್ಲಪ್ಪ, ಇಷ್ಟೊಂದು ಕೋಪ ಮಾಡ್ಕೊಳ್ಳೋಂಥದ್ದು ಏನ್ ನಡೀತು ಅಂತ. ಏನ್ ನಡೀತಾ? ನಿನ್ನೆ ಥಿಯೇಟರ್ ಮುಂದೆ ಒಬ್ಬ ನನ್ನ ಟಿಕೆಟ್ ಹರ್ದಂಗ್ ಹರ್ದಾಕ್ಬಿಟ್ಟ. ಈ ಯಪ್ಪ ಎಮ್ಮೆ ತರ ನಿಂತ್ಕೊಂಡು ನೋಡ್ತಿದ್ದ. ಅವನೇನೋ ಹೊಡೆದ, ಈ ಅಪ್ಪನ ಹೊಡಿತಾನೆ. ನನ್ ಮೂಗಲಿ ಗೊಣ್ಣೆ ಜೊತೆ ರಕ್ತ ಬಂತು. 100 ರೂಪಾಯಿ ಹಾರಕ್ಕೋಸ್ಕರ ಅವನ್ ಜೊತೆ ಸೆಲ್ಫಿ ಬೇರೆ ತಗೊಬಂದಿದ್ದಾರೆ. ಇವ್ರು ನಮ್ಮ ಅಪ್ಪನ. ನೀವಿಬ್ರು ಮನೆ ಬಿಟ್ಟು ಆಚೆ ಹೋಗ್ರೋ. ಇನ್ನು 10 ದಿವಸ ಅಣ್ಣ, ಪ್ಲೀಸ್ ಅಣ್ಣ. ನಾನು ಬಂದಾಗಿಂದ ನೋಡ್ತಿದ್ದೀನಿ, ಒಳ್ಳೆ DVD ಥಿಯೇಟರ್ ತರ 5, 10 ಅಂತ ಹೇಳ್ತಿದ್ಯಲ್ಲ. 10 ಇಂದಲ್ಲ ಅಂತದೇನೋ ಆಗ್ಬಿಡತ್ತೆ. ಅದಾದ್ಮೇಲೆ ನೀನು ಮಾತಾಡೋದೇ ಇಲ್ಲ ಕಣಪ್ಪ. ಮಾತಾಡಲ್ವಂತ ಏನ್ ಈಶಾಶ್ರಮಕ್ಕೆ ಸೇರಿಸಬೇಕು ಅನ್ಕೊಂಡಿದ್ಯಾ? ನನ್ನ ಆ ತರದ ಐಡಿಯಾ ಇದೆಯಾ? ಮಗನೇ, ನೀನ್ ನೋಡ್ಸ್ಕೊಂಡಿದ್ದಕ್ಕೆ ನಿಮ್ ಡ್ಯಾಡಿಗೆ ಕೋಪ ಬರ್ದೇ ಇರುತ್ತಾ? ನೀನೇ ಹೇಳು. ಎಲ್ ಬಂತು? ನನಗ್ ಬಂದು ಕೋಪಕ್ಕೆ ಥಿಯೇಟರ್ ಇಟ್ಟಿಗೆ ಕಿತ್ತು ತುಳಿದು ಹಾಕ್ಬಿಡ್ತಿದ್ದೆ. ಇಲ್ಲೋಡು, ನೀನು ಇಟ್ಕೆ ತುಳಿಯೋದಲ್ಲ, ಅವ್ರನ್ನ ಹೊಡೆದಾಕ್ಬೇಕಿತ್ತು. ಹೊಡಿತಿದ್ದೆ, ಆದ್ರೆ ನಮ್ಮ ರಾಜಕೀಯದಲ್ಲಿ ಒಬ್ಬನ ಮುಂದೆ ಹೋಗಕ್ ಬಿಟ್ಟು ಹಿಂದೆಯಿಂದ ನೈಸಾಗಿ ಹೊಡೆಯತ್ತಾನೆ ನಮ್ಮ ಅಭ್ಯಾಸ. ಹೌದಲ್ವಾ? ನೀವು ಆ ಕ್ಯಾಟಗರಿ ಅಲ್ವಾ? ಎಲ್ಲ ಒಂದೇ ಕ್ಯಾಟಗರಿ, ಆದ್ರೆ ಕಲರ್ ಮಾತ್ರ ಬೇರೆ ಬೇರೆ. ಇಳಿಸು ಮೊದ್ಲು. ಹಾಗಾದ್ರೆ ಅವನಿಗೆ ಪಕ್ಕ ಚುಚ್ತೀಯಾ? ನಿಮ್ಮ ಅಪ್ಪನ ಆಣೆ, ನಿನ್ನ ಮೇಲೆ ಆಣೆಗೂ ಖಂಡಿತ ಚುಚ್ತೀನಿ. ಅದೇ ಮತ್ತೆ, ಇಡೀ ಊರವರಿಗೆಲ್ಲ ಗರುಡ ಪುರಾಣ ಹೇಳ್ಕೊಟ್ಟನಲ್ವಾ ನೀನು? ಡ್ಯಾಡಿ ಮಗನೇ, ಡ್ಯಾಡಿ ಏನ್ ಡ್ಯಾಡಿ? ಶೀತನ? ಅದು ಮೂಗೊಳಗಡೆ 2 ಕರಿ ಕಂಬಿ ಹೋಯ್ತಲ್ಲ, ಅದಕ್ಕೆ ಇನ್ನೊಂದ್ಸಲ ಹೇಳು ಕಂದ. ಡ್ಯಾಡಿ ಮಗನೇ, ಮಗನೇ, ಮಗನೇ. ಎಕ್ಸ್ಕ್ಯೂಸ್ ಮೀ ಸರ್. ನೋಡಿ, ದಾರಿ ಬಿಡಯ್ಯ. ವಾಟ್ ಯು ವಾಂಟ್? ಸರ್ ನೋಡ್ಬೇಕು. ಅವ್ರು ಸತ್ತೋದ್ರು. ನಾನೇ ಸರ್, ನನ್ನೇ ನೋಡಿ. ಮಿನಿಸ್ಟರ್ ಸರ್ ನೋಡ್ಬೇಕು. ಮಿನಿಸ್ಟರ್? ಸರ್, ಏ ಬಾಂಡ್ಲೆ, ಸ್ವೀಟ್ ದ ಬಿಗಿನ್ ಇನ್ ಲವ್ ಈಸ್ ಸ್ವೀಟರ್ ದನ್ ಅ ಸ್ವೀಟ್. ನಮ್ಮ ಅಪ್ಪ ಹೋಗ್ಲಿ, ಆಮೇಲೆ ನೋಡ್ಕೋತೀನಿ ಅವಳನ್ನ. ಇಲ್ಲೇ ಕೂತ್ಕೋತೀನಿ. ಹಲೋ ಸರ್. ವೆಲ್ಕಮ್ ವೆಲ್ಕಮ್. ಯು ಆರ್ ಎ ವೆರಿ ಗುಡ್ ಟೈಮ್ ಕೀಪರ್. ಸರಿಯಾದ ಟೈಮಿಗೆ ಬಂದಿದೀಯಾ? ಟೈಮಿಗೆ ಬರ್ತಾ ಇದ್ರೆ ಬಿಟ್ಬಿಡ್ತೀನಿ. ನಾನು ನೋಡ್ಕೋತೀನಿ. ನೀನ್ ನೋಡ್ಕೋತೀಯ ಬಿಡು. ಒಳಗೆ ಹೋಗಿ ಮಾತಾಡೋಣ ಬಾ. ಈ ವಯಸ್ಸಲ್ಲಿ ಒಳಗೆ ಹೋಗೋದಾ? ಓಕೆ ಸರ್. ಕೈ ಎತ್ತ ಹುಡುಗಿಂದ. ಏಯ್ ಬಾರೋ ಇಲ್ಲಿ, ವೇಸ್ಟ್ ಮಾಡಿ ಬಾರೋ. ಅಂಡಿಯೂರೋ ಹೇಳಪ್ಪ, ಏನು? ಈಗ ನಿಮ್ಮ ಅಣ್ಣಂಗ್ ಲೇಟ್ ಆಗ್ಲಿಲ್ವಾ? ಅದೇನಾಯ್ತು ಅಂದ್ರೆ ಈಗಷ್ಟೇ ಮೀಟಿಂಗ್ ಅಂತ ಒಳಗೆ ಹೋಗಿದ್ದಾರೆ. ಹೋಗ ಮಾಮ, ಹೋಗಿ ಆ ಹುಡುಗಿ ಶೀಲ ಕಾಪಾಡೋ, ಇಲ್ಲ ಅಂದ್ರೆ ಕತೆ ಮುಗಿಸ್ಬಿಡ್ತಾನೆ. ಹೋಗ. ಹೌದು, ಏನ್ ಓದಿದ್ಯಾ ನೀನು? ಪೊಲಿಟಿಕಲ್ ಸೈನ್ಸ್ ಓದಿದ್ದೀನಿ ಸರ್. ತುಂಬಾ ಹತ್ರನೇ ನಮ್ ಡಿಪಾರ್ಟ್ಮೆಂಟ್. ಎಸ್ ಸರ್, ಬಟ್ ನೀವ್ ಮಾಡಿರೋ ಎಷ್ಟೋ ಒಳ್ಳೆ ಕೆಲಸಗಳು ಹೋಗಿ ಯಂಗ್ಸ್ಟರ್ಸ್ಗೆ ರೀಚ್ ಆಗ್ಬೇಕು. ಅವಾಗ್ಲೇ ನಿಮ್ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಜಾಸ್ತಿ ಆಗೋದು. ಅಂಡ್ ನೀವ್ ಬಂದು ನನ್ನ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿ ಇಟ್ಕೊಂಡ್ರೆ ಚೆನ್ನಾಗಿರತ್ತೆ. ಇಟ್ಕೊಳ್ಳೋದ್ರ ಬಗ್ಗೆ ನನಗೇನು ಆಕ್ಷೇಪಣೆ ಇಲ್ಲ. ಹಾ, ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಾಳೆ ಬೆಳಿಗ್ಗೆ ನಾಳೆನೆ ಬೆಳಿಗ್ಗೆನೆ ಕರೆಕ್ಟ್ ಆಗಿ 8:29ಕ್ಕೆ ನೀನು ಕಾಲಿಟ್ಟೆ ಅಂತಂದ್ರೆ ನಮ್ ಕೆಲ್ಸ ಆದಂಗೆ. ಓ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ ಸರ್. ಹೇಳು, ಅವತ್ ನಿನ್ ಗಾಡಿ ನಿಲ್ಲಿಸ್ತೋನು ಸಿಂಗ್ರಾಮ್ ಪಾಳಿದವನು, ಹೆಸರು ರಾಜ. ಅವನ ಆನೆ ಹೆಸರು ಭೀಮ. ಏನ್ ಹೆಸರು ಹೇಳ್ದೆ? ರಾಜ. ರಾಜ. ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ, ನನ್ನ ಸಯ್ಯ ಹೂವೆ ಕೇಳೆ. ಹೊಂಬಾಳೆ ಹೊಂಬಾಳೆ ಕೇಳು. ಯಾಕೆ? 1-2 ದಿನ ನಿನ್ನ ಬಿಟ್ಟು ಕ್ಯಾಂಪಿಗೆ ಹೋದ್ರೆ ನಿನ್ ಕೈಲಿ ಸುಮ್ನಿರಕ್ಕಾಗಲ್ಲ ಅಲ್ವಾ? ತುಳಸಿ, ನಾನೇನಮ್ಮ ಮಾಡ್ದೆ? ನೀನ್ ಅವಳ ಜೊತೆ ಮಾಡಿರೋ ಡ್ಯಾನ್ಸ್ ನ ಊರೆಲ್ಲ ನೋಡಿದೆ. ಅಯ್ಯೋ ತುಳಸಿ, ನೀನೇ ಅಪಾರ್ಥ ಮಾಡ್ಕೊಂಡ್ರೆ ಹೆಂಗಮ್ಮ? ಅವರು ಪೊಲ್ಲಾಚಿಗೆ ಬಂದಿದ್ರು. ನೀನ್ ಕರೆದ ತಕ್ಷಣ ಬಂದ್ಬಿಟ್ಟ? ಅಯ್ಯೋ, ಅವರು ಪೊಲ್ಲಾಚಿಗೆ ಶೂಟಿಂಗ್ ಬಂದಿದ್ದಮ್ಮ. ನಂಬಿಟ್ಟೆ.
ನಾನ್ ನಂಬಿಟ್ಟೆ. ನೆನೆ ಒಂದು ಶೋನೇ ಕ್ಯಾನ್ಸಲ್ ಆಗ್ತಿತ್ತು ಗೊತ್ತಾ ನಿನಗೆ? ಅದಕ್ಕೆ ಅವಳು ಕೈ ಕಾಲು ಹಿಡಿದು ಡ್ಯಾನ್ಸ್ ಆಡೋದಕ್ಕೆ ಕೇಳಿದೆ. ನಿನ್ನ ಡ್ಯಾನ್ಸ್ ಆಡಿಸ್ಬೇಕಿತ್ತ ಅಲ್ಲಿ? ಏನ್ ನೋಡ್ತಾ ಇದೀಯಾ? ನಿಂಗೆ ಡ್ಯಾನ್ಸ್ ಆಡೋಕ್ ಬರುತ್ತಾ? ಹೌದು ಸ್ವಾಮಿ, ಅವಳ ಥರ ಎಲ್ರ ಮುಂದೆ ನಾಚಿಕೆ ಬಿಟ್ಟು ನಂಗೆ ಡ್ಯಾನ್ಸ್ ಮಾಡಕ್ ಆಗಲ್ಲ. ನೋಡು, ಹೆಲ್ಪು ಅಂತ ಕೇಳಿದಾಗ ಹಿಂದೆ ಮುಂದೆ ನೋಡದೆ ಹೆಲ್ಪ್ ಮಾಡಿದ್ದಾರೆ. ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ಬಾರ್ದು. ನೋಡ್ದ್ಯಾ, ಅವಳ ಬಗ್ಗೆ ಮಾತಾಡಿದ್ರೆ ನಿಂಗೆ ಕೋಪ ಬರ್ತಿದೆ. ಭೀಮಾ, ಒಂದ್ ನಿಮಿಷ ಇರೋ. ಛೇ, ಮಾತಾಡ್ತಿದ್ದೆ ತಾನೆ, ಸೈಡಿಗೆ ಹೋಗಿ ನಿಲ್ಲು. ಯಾವಾಗ ನೋಡಿದ್ರು ಬಡ್ಕೋತಾಳೆ. ಏನ್ ಅನ್ಕೊಂಡಿದ್ಯಾ? ಬಂದಾಗಿಂದ ನಾನು ನೋಡ್ತಾ ಇದೀನಿ, ಓವರ್ ಆಗಿ ರೋಫ್ ಆಗ್ತಿದ್ಯಾ. ಇವಾಗೇನೆ ಅವನ ಮೇಲೆ ಸುಮ್ನೆ ರೇಗ್ತಿದ್ಯಾ? ಅವಳು ಹಂಗೆ ಬಿಡ. ಸಾರಿ ಕಣಲು, ಸಾರಿ ಕಣ. ಅದನ್ನೇ ಕಟ್ಕೊಂಡವಳು. ಹೋಗು. ಏನೋಲು ಹೋಗು ಅಂತ್ಯಾ? ನನ್ ಕೈಲೆಲ್ಲ ಹೋಗಕ್ಕಾಗಲ್ಲ ಕಣ. ಸುಮ್ನೆ ಇದೇ ಕೆಲ್ಸ ಆಯ್ತು. ಇವಾಗ ಹೋಗು ಅಂತ್ಯ ಈಗ. ತುಳಸಿ, ನಿಂತ್ಕೋ ತುಳಸಿ. ಭೀಮನ್ನ ಬೈದಿದ್ದಕ್ಕೆ ತಾನೇ ನಾನು ಕೋಪ ಮಾಡ್ಕೊಂಡಿದ್ದು. ನಿಂತ್ಕೊಂತೀಯ ಇಲ್ವಾ ಈಗ? ನನಗೆ ಡೌಟ್ ಆಗ್ತಿದೆ, ನೀನ್ ನಿಜವಾಗ್ಲೂ ಡಾಕ್ಟರ್ ಓದ್ತಿದ್ಯಾ ಅಲ್ವಾ ಅಂತ. ಮತ್ತಿನ್ನೇನ್ ದಡ್ಡಿನಾ ನೀನು? ನನಗೆ ಓವಿಯಾ ಅಷ್ಟೇ ಅಲ್ಲ, ತ್ರಿಷಾ, ಸಿಮ್ರನ್, ನಯನತಾರಾ, ಖುಷ್ಬು ಅಷ್ಟೇ ಯಾಕೆ, ಸರೋಜಾದೇವಿನೂ ಇಷ್ಟ. ಅದಕ್ಕೆ ಅವ್ರ ಮೇಲೆಲ್ಲ ಡೌಟ್ ಪಡ್ತೀಯಾ? ಯಪ್ಪಾ, ಯೋಚನೆ ಮಾಡ್ತಾಳೆ. ಹೆಂಗೋ ಸಂಭಾಲಿಸ್ತೆ ಅನ್ಕೊಂಡಿದೀನಿ. ಏನು ಸಾರಿ ಕೇಳ್ತೀಯಾ? ಇಲ್ಲ, ಇನ್ಮೇಲೆ ಜಗಳನೇ ಆಡಲ್ಲ. ಇದನ್ನೇ ಯಾವಾಗ್ಲೂ ಹೇಳ್ತೀಯ? ನಿಜವಾಗ್ಲೂ ಹೇಳ್ತಿದ್ಯಾ? ನಿಜವಾಗ್ಲೂ ಇಲ್ವಾ? ಸತ್ಯವಾಗ್ಲೂ ನಂಬೋದಾ? ತಂಪಾದ ತಂಗಾಳಿ ನೀನಾದೆ, ಇಂಪಾದ ಸಂಗೀತ ನೀನಾದೆ, ತಂಪಾದ ಪರಿಮಳವು ನೀನಾದೆ, ಸೊಂಪಾದ ಸೊಗಸಿಂದ ಮನಸೋತೆ. ನನ್ನೆದೆ ಅರಸಿ ಪ್ರೀತಿಯ ಬಯಸಿ ನಿನ್ನನು ಅರಸಿ ನಾ ಬಂದೆ. ನಮ್ಮ ಪ್ರೀತಿಯ ಹಾಡನ್ನು ನೀ ಹಾಡೆ, ಅನುರಾಗದ ಸ್ಪರ್ಶವನ್ನು ನೀ ನೀಡೆ, ಕುಡಿಯಂಚಿನ ನೋಟದಲ್ಲಿ ನೀ ಕಾಡೆ. ನಮ್ಮ ಪ್ರೀತಿಯ ಬಿಂಬ ನೀ ಕಣ್ಣ ತುಂಬಿಸು, ನನ್ನ ಜೀವನೇ. ಬೀಸೋ ಗಾಳಿಯಂತೆ, ಹರಿವ ನೀರಿನಂತೆ, ಅರಳುವ ಹೂವಿನಂತೆ, ಬಳುಕುವ ಬಳ್ಳಿಯಂತೆ, ನಡೆದರೆ ನಾಟ್ಯದಂತೆ, ನುಡಿದರೆ ಮುತ್ತಿನಂತೆ, ನಕ್ಕರೆ ಜೇನಿನಂತೆ, ಅಕ್ಕರೆ ಹಾಲಿನಂತೆ. ಅನುದಿನ ನಿನ್ನ ಬಯಸಿದ ಚಿನ್ನ, ಪ್ರೀತಿಯ ಸ್ಪರ್ಶ ನೀನಿದು. ನಮ್ಮ ಪ್ರೀತಿಯ ಹಾಡನ್ನು ನೀ ಹಾಡೆ, ಅನುರಾಗದ ಸ್ಪರ್ಶವನ್ನು ನೀ ನೀಡೆ, ಕುಡಿಯಂಚಿನ ನೋಟದಲ್ಲಿ ನೀ ಕಾಡೆ. ನಮ್ಮ ಪ್ರೀತಿ ಬಿಂಬ ಕಣ್ಣ ತುಂಬಿಸು, ನನ್ನ ಜೀವವೇ. ಲೇ, ಯಾರೂ ಇಲ್ಲ, ಆನೆ ಒಂಟಿಯಾಗಿದೆ. ಇದೇ ಸರಿಯಾದ ಟೈಮು.
2 ಸಲ ಇಂಜೆಕ್ಷನ್ ಹಾಕಿದ್ವಿ, ಅದು ನಿಂತ್ಕೊಂಡಿದೆ ಅಣ್ಣ. ಲೇ ಎಷ್ಟು ವೆಯ್ಟ್ ಇದೆ ಗೊತ್ತಾಗ್ತಾ ಇಲ್ಲ ಅಣ್ಣ. ಹೈಟ್ ಎಷ್ಟಿದೆ? 13 ಅಡಿ ಇರ್ಬೋದು ಅಣ್ಣ. ನೋಡಕ್ಕೆ ಭಯ ಆಗ್ತದೆ ಅಣ್ಣ. ಹಾಗಾದ್ರೆ 7 ಟನ್ನು. ಡೋಸೇಜ್ 100 ml ಹಾಕೋ ಮುಟ್ಟಾಳೋ. ಲೇ ಇನ್ನೂ 100 ml ಹಾಕೋ. ಯಾರೋ ಬರ್ತಾ ಇದಾರೆ ಕಣೋ. ಭೀಮಾ, ಯಾಕೋ ಒಂಥರ ಇದೆಯಾ? ಲೈ ಈ ಕಡೆನೆ ಬರ್ತಾ ಇದ್ದಾನೆ ಕಣೋ. ಏಯ್ ನಡಿ ಹೊರಟೋಗೋಣ. ನಡಿ. ಏಯ್ ಅಲ್ಲೇನ್ರು ಪಟಾಕಿ ಸದ್ದು? ಏಯ್ ನಿಲ್ಲಿಸ್ರೋ ಇದನ್ನೆಲ್ಲ. ಒಂದು ಉಲ್ಲಾಸಿಯ ಸಿಂಹ ನಮ್ಮ ಅಣ್ಣ. ಅಲ್ಲಪ್ಪ ಏನಪ್ಪ ಇದೆಲ್ಲ? ಎಷ್ಟು ವರ್ಷದಿಂದ ಈ ಅಪ್ಪನ ಜೊತೆ ಇದೆಯಾ, ನಿನಗೆ ಐಡಿಯಾ ಬರ್ಲಿಲ್ಲ ಅಲ್ಲ? ರಾಜಕೀಯ ಇಳಿದಾಗಿದೆ. ಇದನ್ನೇ ನನಗೆ ನೋಡಕ್ಕಾಗಲ್ಲ. ನೋಡಕ್ಕಾಗ್ಲಿಲ್ಲ ಅಂದ್ರೆ ಕಿಟಕಿಯಿಂದ ಹಾರ್ ಬಿದ್ದು ಸತ್ತೋಗೋ ಈಗಲ್ ಮುಖ. ಬೇಡ ನೋಡು. ಅದೇನ್ ಮಾಡ್ತೀಯ ಮಾಡೋ. ಜಾಸ್ತಿ ಏನಾದ್ರೂ ಮಾತಾಡಿದ್ರೆ ನಿನ್ ಮಗಳನ್ನ ಕರ್ಕೊಂಡೋಗಿ ಇವ್ರ ಜೊತೆ ರೀಲ್ಸ್ ಮಾಡಿಸ್ಬಿಡ್ತೀನಿ. 8 ದಿನ ತಾನೇ ಇರೋದು. ಏನಣ್ಣ ನೀವೇ ಹಿಂಗೆ ಹೇಳ್ತಿದ್ದೀರಾ? ಕೊನೆ ಆಟ ಆಡ್ಬಿಡ್ಲಿ ಬಿಡು. ಆರೋಗ್ಯ ದೀಪ ಕೊನೆಗೆ ಜೋರಾಗಿ ಹಿಂಗೆ ಉರಿಯೋದು ಕಣ್ ಬಾ. ಇನ್ಮೇಲೆ ಏನಿದ್ರು ನಂದೇ ಹವಾ, ಏನಿದ್ರು ನಂದೇ ಹವಾ. ಸರ್ ನಿಮ್ಮ ಹತ್ರ ಅದು ಮುಖ್ಯವಾದ ನನ್ನ ವಿಷಯ ಹತ್ರ ಹೇಳು. ಇದೇ ಗೆಟಪ್ಪಲ್ಲಿ ಒಳಗ್ ಹೋದ್ರೆ ಅಪ್ಪ ವಿಡಿಯೋ ತೆಗೆದು ಬಿಡ್ತಾನೆ. ನನ್ ಜೊತೆ ಬಾ, ನನ್ ಪಾರ್ಟಿಗೆ ಸೇರ್ಕೋ. ನಿನ್ನ ಮಹಿಳಾ ಸಂಘದ ಅಧ್ಯಕ್ಷನ್ ಮಾಡಿ ನಿನ್ನ ಡೆಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ. ಕೈ ಬಿಡೋ. ಆಗಲ್ಲ ಕಣೆ. ಬಿಡ್ತೀಯೋ ಇಲ್ಲ ಕೆಟ್ಟ ಮಾತಲ್ ಬೈಲಾ? ನಾವ್ ಕೇಳದೆ ಇರೋ ಕೆಟ್ಟ ಮಾತಾ? ಬಿಡೋ ಕೈ. ಲೋಬಾನ್. ಲೋಬಾನ ಲೋಬಾನ ಅಂದ್ರೆ ಏನು ಗೊತ್ತಿಲ್ಲ ಅಣ್ಣ. ನಿಮ್ಗೆ ಅಂದಿದಾರ ಅಂದ್ರೆ ಅದು ಖಂಡಿತವಾಗ್ಲೂ ಕೆಟ್ಟ ಪದನೇ ಆಗಿರುತ್ತೆ. ಕೊಬ್ಬಿರೋ ಕುದುರೆನೆ ಪಳಗ್ಸೋನ್ ಕಣ ನಾನು. ಅದ್ರಲ್ಲೂ ಇದು ಕಾಡ್ ಕುದುರೆ. ಅದನ್ನ ಹೆಂಗ್ ಪಳಗಿಸ್ತೀನಿ ಅಂತ ನೋಡ್ತಾ ಇರೋ. ಅಣ್ಣ ಓದ್ ಬಿಡತ್ತಣ್ಣ. ನೀನ್ ಮುಚ್ಚೋ. ಸರ್ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು. ಹೇಳಮ್ಮ, ಏನಮ್ಮ ವಿಷಯ? ಏಯ್ ಅದು ನಿನ್ ಬಾರಮ್ಮ. ಏನ್ ವಿಷಯ? ಇವತ್ ನಡೀತಾ ಇರೋ ಮಂತ್ರಿ ಸಭೆಯಲ್ಲಿ ಎಲ್ಲರೂ ಸೇರ್ಕೊಂಡು ನಿಮ್ಮನ್ನ ಈ ಇಲಾಖೆಯಿಂದ ತೆಗೆದು ಕೈಮಗ್ಗದ ಇಲಾಖೆಗೆ ಹಾಕ್ತಾರಂತೆ. ಹಾಗಾಗಿ ನೀವ್ ಇದನ್ನ ತಡೆಯೋದಕ್ಕೆ ಏನಾದ್ರೂ ಮಾಡ್ಲೇಬೇಕು. ಏನಣ್ಣ ಅದು ನಮ್ಗೆ ಗೊತ್ತಿಲ್ದೆ? ಏನು ಡ್ಯಾಡಿ ಪದವಿ ಹೋಯ್ತಾ? ಇನ್ಮೇಲಿಂದ ನೀನ್ ನೂಲ್ ಸುತ್ತಬೇಕಷ್ಟೇ. ನೂಲು ಸುತ್ತು ನೂಲು ಸುತ್ತು ನೂಲು ಸುತ್ತು. ಬಾ 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 ನಮ್ ಪಾರ್ಟಿಗೆ ಸೇರ್ಕೋ ಬಾ ಬಾ. ಸ್ವಾಮಿಗಳೇ, ನೀವು ಹೇಳ್ದ ಹಾಗೆ ಎಲ್ಲ ಪರಿಹಾರನೂ ಸರಿಯಾಗಿ ಮಾಡ್ತಾ ಇದ್ದೀವಿ. ಆದ್ರೆ ಅಣ್ಣ ಇವಾಗ ನಿರ್ವಹಿಸ್ತಾ ಇರೋ ಮಂತ್ರಿ ಪದವಿಗೆನೆ ತೊಂದರೆ ಆಗ್ಬಿಡ್ತಾ ಇದೆ. ನಿಮಗೆ ರಾಹು ದಶೆ ನಡೀತಾ ಇದೆ. ಇನ್ನು 13 ವರ್ಷ ಈ ತರ ಕಷ್ಟಗಳನ್ನ ತುಂಬಾ ನೋಡ್ತೀರಾ. ಅದಾದ್ಮೇಲೆ ನಿಮ್ಗೆ ಗುರುದಶೆ ಪ್ರಾರಂಭ ಆಗುತ್ತೆ. 13 ವರ್ಷನಾ? ಅದು ಅಣ್ಣನ್ಗೆ ಇವಾಗ್ಲೇ 50 ವರ್ಷ ಆಗೋಗಿದೆ. ಇನ್ನು 13 ವರ್ಷ ಆದ್ಮೇಲೆ ಅವ್ರ ಕೈಲಿ ಏನ್ ತಾನೇ ಮಾಡಕ್ಕಾಗತ್ತೆ? ನಾನೇನೋ ಸಾಯವರೆಗೂ ಮಾಡ್ತಾನೆ ಇರ್ತೀನಿ. ಅದನ್ನ ನೋಡೋದಕ್ಕೆ ನೀನೇ ಜೀವಂತವಾಗಿರೋದಿಲ್ಲ. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಸ್ವಾಮಿ, ಆ 13 ವರ್ಷದ ಕೇಸ್ನೆಲ್ಲ ನಾನ್ ನೋಡ್ಕೋತೀನಿ. ಆದ್ರೆ ಈ ಮಂತ್ರಿ ಪದವಿ ಉಳಿಸ್ಕೊಳ್ಳೋದಕ್ಕಾಗಿ ಬೇರೆ ಯಾವ್ದಾದ್ರು ಒಳ್ಳೆ ದಾರಿ ಇದ್ರೆ ಹೇಳಿ ಸ್ವಾಮಿ. ಏನಮ್ಮ, ಏನಮ್ಮ ವಿಷಯ? ಏನಿಲ್ಲ ಸ್ವಾಮಿ, 13 ವರ್ಷದಿಂದ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. 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 13 ವರ್ಷದಿಂದ ನಾನು
ಜೀವನದಲ್ಲಿ ಇನ್ನೂ ಎಷ್ಟೊಂದು ಮೆಟ್ಲುಗಳು ಏರ್ಬೇಕು ಭಗವಂತ. ತಗೊಳ್ಳಿ ಸ್ವಾಮಿ. ಒಂದು ದಾರಿ ಇದೆ. ಸ್ವಲ್ಪ ಕೋಪ ಮಾಡ್ಕೊಳ್ದೆ ತಾಳ್ಮೆಯಿಂದ ಮಾತಾಡಿ. ಏಯ್ ತೆಗ್ದು ಹಾಕ್ತೀನಿ ನೋಡು, ಮುಚ್ಚ ಬಾಯಿನ. ಯಾರಿಗೋ ತಾಳ್ಮೆಯಿಂದ ಇರುವಂತೀಯಾ? ಏನ್ ಮರ್ತ್ಬಿಟ್ಟಿಯಾ? ನೀನ್ ಈ ಸೀಟ್ಗೆ ಹೇಗ್ ಬಂದೆ ಅನ್ನೋದನ್ನ ಯೋಚನೆ ಮಾಡು, ಅದನ್ನ ತಲೆಲಿಟ್ಕೋ. ಆದ್ರೆ ಸಾಹೇಬ್ರಿಗೆ ಎಲ್ಲ ನೆನಪಿದೆ ಅಂತ ಅನ್ಸುತ್ತೆ. ಆದ್ರೆ ಹಾಗಿದ್ರು ಯಾಕೆ ಸರ್ ನನ್ನ ಇಲಾಖೆನ ಚೇಂಜ್ ಮಾಡಿದ್ರಿ? ಯಾರನ್ನ ಕೇಳಿ ಸರ್ ನನ್ನ ಕೈಮಗ್ಗಕ್ಕೆ ಹಾಕಿದ್ರಿ? ಮಂತ್ರವಾಸಕಂ, ನಾನೇ. ಆ ಇಲಾಖೆ ತುಂಬಾ ಸೂಕ್ಷ್ಮವಾದದ್ದು. ನಿಂತರ ಪಳಗಿರುವಂತ ಮಂತ್ರಿ ಅಲ್ಲಿದ್ರೇನೆ ಅದನ್ನ ನಿಭಾಯಿಸೋಕಾಗೋದು. ಓ, ಪಳಗಿರೋ ಮಂತ್ರಿಗಳು ಎಲ್ಲಿ? ನನ್ನ ತಲೆನಲ್ಲಿ ಒಂದಾದ್ರೂ ಬಿಳಿ ಕೂದ್ಲಿದೆ ನೋಡಿ. ಕೋಪ ಮಾಡ್ಕೋಬೇಡಪ್ಪ. ಹೆಂಗ್ ಸರ್ ಕೋಪ ಮಾಡ್ಕೊಳ್ದೆ ಇರಕ್ಕಾಗತ್ತೆ? ನೀವುಗಳೇ ಸ್ವಲ್ಪ ಮಾಡಿದ್ರೆ ಚಪ್ಪಲಿ ಹೊಡಿತೀರಾ, ಕೈಗೆ ಕರಿಪಟ್ಟಿನೇ ಕೊಟ್ಬಿಡ್ತೀರಾ. ಅದ್ ಹಾಗಲ್ಲ ಮಂತ್ರವಾಸಕ. ಅದು ಹೆಂಗೆ ಅನ್ನೋದನ್ನ ನಾನು ಹೇಳ್ತೀನಿ. ಈಗ್ಲೇ ನನ್ನ ಇಲಾಖೆ ನನ್ನ ಕೈಗೆ ಬರ್ಬೇಕು. ಇಲ್ಲ ಅಂದ್ರೆ ಹಿಂದಿನ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಆಗ್ಬಿಡ್ತೀರಾ, ನೆನ್ಪಲ್ಲಿ ಇಟ್ಕೊಳ್ಳಿ. ಏನು ಹೆದರ್ಸ್ತಿದೀಯಾ? ಹೌದು, 63 MLA 9 MP ನನ್ನ ಕೈಲಿ. ಪಲ್ಲಾಚಿನಲ್ಲಿ ರೆಸಾರ್ಟ್ ಇಲ್ಲ ಅನ್ಕೋಬೇಡಿ. ಇಲ್ಲಿ ಒಂದು ಕೋವತ್ತೂರಿದ್ರೆ ಅಲ್ಲಿ ತೊಂಡಾಮತ್ತೂರು. ಮಂತ್ರವಾಸಕಂ, ಮಂತ್ರವಾಸಕಂ. ಏನಣ್ಣ MP ಅಂತಿದ್ದಾರೆ, MLA ಅಂತಿದ್ದಾರೆ? ಇವನನ್ನ ಕ್ಲೋಸ್ ಆಗಿ ವಾಚ್ ಮಾಡೋದಕ್ಕೆ ಹೇಳು. ಸಿಕ್ಕಾಕೋತಾನೆ, ಆವಾಗ ಇಟ್ಕೋತೀನಿ. ಏ ಮಾರಪ್ಪ, ಮಂತ್ರಿ ಸಭೆಯಲ್ಲಿ ನಡೆಯೋದಿಲ್ಲ, ಆ ಹುಡುಗಿಗೆ ಹೆಂಗ್ ಗೊತ್ತಾಗುತ್ತೆ? ಆ ಹುಡುಗಿನ ಸ್ವಲ್ಪ ಫಾಲೋ ಮಾಡು. ಆಯ್ತಣ್ಣ. ಏಯ್, ಯಾಕೋ ನೀನ್ ಯಾಕೋ ನೆಗ್ತಾ ಇರೋದು? ಇನ್ನೇನಣ್ಣ, ಅವ್ರ ಮಗಳನ್ನೇ ಫಾಲೋ ಮಾಡಕ್ ಆಗ್ತಿಲ್ಲ ಅವ್ರಿಗೆ. ಏಯ್, ಅದ್ರಲ್ಲಿ ನಾನ್ ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ಇದ್ರ ಬಗ್ಗೆ ಮಾತಾಡಿದ್ರೆ ಹಲ್ಲು ದುರ್ಸ್ಬಿಡ್ತೀನಿ. ಅಯ್ಯ, ಇರೋ ಸಮಸ್ಯೆಗಳಲ್ಲಿ ನಿಮ್ಮಿಬ್ರದ್ ಬೇರೆ. ಏಯ್, ನೀ ಸುಮ್ನೆ ಇರೋ. ಇಷ್ಟೆಲ್ಲ ಮಾತಾಡ್ತಾರಲ್ಲ, ಅವ್ರ ಮಗಳು ಎಲ್ಲಿರ್ತಾಳೆ ಅಂತ ಹೇಳೋಕಾಗುತ್ತಾ ಇವ್ರಿಗೆ? ಏಯ್, ಅಲ್ಲಿ ನೋಡಿ ಅಣ್ಣ. ಥಿಯೇಟರ್ ಓನರ್ ಮಗ ತಾನೇ ಅವನು. ಅಲ್ಲ, ಅವನು ನಂತರನೇ ಹಳದಿ ಕಲರ್ ಶರ್ಟ್ ಹಾಕೊಂಡ್ಬಿಟ್ಟವನೇ. ಅವನು ನೋಡಕ್ ನಂತರನೇ ಇದ್ದಾನೆ. ಮದುವೆ ಆಗಿಲ್ಲ ಅಂತ ಹೇಳೋದಕ್ ಬಂದೆ. ನಿನ್ ಮಗಳು ಸೇಫ್ ತಾನೆ? ಅಬ್ಬಬ್ಬಬ್ಬಬ್ಬಬ್ಬ, ಗಟ್ಟಿಯಾಗಿ ತಪ್ಕೊಂಡ್ ಬರೀ ಹೋಗ್ತಾ ಇದ್ದಾಳೆ ನಿನ್ನ ಮಗಳು. ಏನೇ ಈ ತರ ಹೊಡ್ಸ್ಕೊಂಡ್ ಬಂದಿದ್ಯಾ? ನೀನು ಕಾಮಿಡಿ ಆಗಿದ್ಯಾ? ಏಯ್, ಸ್ವಂತ ಅಪ್ಪನ್ಗೆ ಹೋಗ್ಬಿಟ್ಟು ಬೇನಾಮಿ ಅಂತಂದ್ರೆ ಯಾವ ಅಪ್ಪ ತಾನೇ ಹೊಡಿಯಲ್ಲ. ಚಪ್ಲಿಲ್ ಹೊಡಿತೀನಿ. ನಮಗೋಸ್ಕರ ತಾನೇ ಮಾತಾಡಿದ್ದು. ಹಾಸ್ಪಿಟಲ್ ಕುತ್ಕೋ. ತಗೋ, ಟೀ ಕುಡಿ ಮೊದಲು. ಈ ವರ್ಷ ಫೈನಲ್ ಇಯರ್ ಮುಗಿಯುತ್ತೆ. ಮರ್ಯಾದೆಯಿಂದ ಅಪ್ಪನ ಹತ್ರ ಬಂದು ಮಾತಾಡು. ಮಾತಾಡೋದಲ್ಲ ಏನ್ ದೊಡ್ಡದಲ್ಲ. ಅದೇನಂದ್ರೆ ಲವ್ ಮಾಡೋದಕ್ಕೆಲ್ಲ ಜಾಲಿಯಾಗೇ ಇದೆ, ಆದ್ರೆ ಈ ಮದುವೆನ ನೆನೆಸ್ಕೊಂಡಾಗ್ಲೇನೆ ನಂಬಿಕೆನೆ ಬರಲ್ಲ ಅನ್ನತ್ತೆ. ನಾನು ಎಷ್ಟು ಮುಖ್ಯವಾದ ವಿಷಯ ಮಾತಾಡ್ತಿದ್ದೀನಿ, ನೀನ್ ಸೀರಿಯಸ್ ಆಗಿ ತಗೋತಿಲ್ಲ ಅಲ್ವಾ? ಏಯ್, ಯಾವಾಗ್ಲೂ ತರ ಎಮೋಷನಲ್ ಆಗ್ಬೇಡ. ಅಯ್ಯೋ ನನ್ ಮುದ್ದು ಬಂಗಾರಿ, ನಾನ್ ಸುಮ್ನೆ ಹೇಳ್ದೆ ಕಣೆ. ನಿನಗೆ ನನ್ ಬಗ್ಗೆ ಗೊತ್ತು ತಾನೆ. ಇವಾಗೇನು ಮದ್ವೆ ಬಗ್ಗೆ ಮಾತಾಡ್ಬೇಕು ತಾನೆ? ಮಾರಪ್ಪನ ಹತ್ರ ನಾನೇ ಮಾತಾಡ್ತೀನಿ. ಹಾ, ಹೇಳಿ ಮಾಮ. ಭೀಮಾ, ಏ ಭೀಮಾ,
ಭೀಮನ್ ಕರ್ಕೊಂಡು ಹೋಗ್ಬಿಟ್ರು. ನಾವ್ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಎಷ್ಟು ಹೇಳಿದ್ರು ಕೇಳ್ದೇನೆ ಅಧಿಕಾರಿಗಳು ಬಂದು ನಮ್ ಭೀಮನ್ನ ಮದ ಹಿಡ್ದಿದೆ ಅಂತ ಕರ್ಕೊಂಡ್ ಹೋಗ್ಬಿಟ್ರು. ಏನಾಯ್ತು? ಏನಪ್ಪ, ನಿಮ್ಮ ಅಪ್ಪನ ಕೈಲೇನು ಮಾಡೋಕ್ಕಾಗ್ಲಿಲ್ಲ. ಯಾರಪ್ಪ? ಎಲ್ಲಿಗಪ್ಪ ಕರ್ಕೊಂಡೋದ್ರು? ಅಡಿಮಯ್ಯ, ಆಣೆಮಲೆಯಲ್ಲಿರೋ ಸರ್ಕಾರಿ ಕ್ಯಾಂಪು ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಮದ ಹಿಡ್ದಿದ್ಯಂತೆ. ಅಲ್ಲಿ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ತಾರಂತೆ. ಏನ್ ಮಾಡ್ಬಿಡ್ತಾರೋ ಗೊತ್ತಿಲ್ಲ. ಭಯ ಆಗ್ತಿದೆ ಅಡಿಮಯ್ಯ. ಮತ್ತೆ ನಾನು ನನಗೆ ಬೇಕಾಗಿರೋರ್ನ ಕಳ್ಕೊಳ್ಳೋ ಕೊನೆಯ ನಿಮಿಷದಲ್ಲಿ ನಿಂತಿದ್ದೀನಿ. ನನ್ನ ಒಳಗಡೆ ನಂಬಿಕೆ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಯಾರನ್ನ ಕೇಳಿ ಸರ್ ನಾನು ಭೀಮನ್ ಕರ್ಕೊಂಬಂದ್ರಿ? ಇವಾಗ ನಾನು ನನ್ನ ಭೀಮನ್ ನೋಡ್ಬೇಕು. ಯಾರು ನೀನು? ಇದು ಗೌರ್ಮೆಂಟ್ ಆಫೀಸು, ಕಿರ್ಚಾಡೋದೆಲ್ಲ ಇಟ್ಕೋಬೇಡ. ನಿನ್ನ ಆನೆ ಹೆಸರು ಭೀಮನಾ? ಯಾವ ಊರು? ಪೊಲ್ಲಾಚಿ. ಇದೇ ನಿನ್ನ ಆನೆ, ಹೋಗಿ ನೋಡು. ಇದು ನನ್ನ ಭೀಮಾ ಅಲ್ಲ. ಲೈ, ಪೊಲ್ಲಚಿಂದ ಬಂದಿರೋ ಆನೆ ಇದೆ ತಾನೆ? ಹೌದು ಸರ್, ಮದ ಹಿಡ್ದಿದೆ ಅಂತ ಹಿಡ್ಕೊ ಬಂದಿದ್ದು ಇದೇ ಆನೆ ಸರ್. 20 ವರ್ಷದಿಂದ ಭೀಮಾ ನನ್ನ ಜೊತೆ ಇದ್ದಾನೆ. ನನಗೆ ಗೊತ್ತಾಗಲ್ವ ಅವನು ಮದ ಹಿಡಿಯುತ್ತೋ ಇಲ್ವೋ ಅಂತ. ಈಗೇನು ಇದು ನಿನ್ನ ಆನೆ ಅಲ್ಲ ಅಂತಿದ್ಯಾ? ಚಾರ್ಟ್ ಕೊಡು. ನೋಡಿ ಸರ್. ಎಲ್ಲ ಸರಿಯಾಗಿದೆಯಲ್ಲ ಸರ್? ಮತ್ತೆ ಹೇಳ್ತಾ ಇದೀನಿ, ಇದು ನನ್ನ ಭೀಮಾ ಅಲ್ಲ. ಇದು ಭೀಮಾನ ಅಲ್ವಾ ಅಂತಲ್ಲ ನನಗೆ ಗೊತ್ತಿಲ್ಲ. ನಮ್ ಪ್ರಕಾರ ಇದು ಟೋಕನ್ ನಂಬರ್ 32 ಅಷ್ಟೇ. ಹಂಗೂ ಇಲ್ವಾ? 4 ಗಂಟೆಗೆ ರೇಂಜರ್ ಬರ್ತಾರೆ, ಅವ್ರ ಹತ್ರ ಹೋಗಿ ಕೇಳು. ಈಗ ಹೋಗ್ತಾ ಇರು. ಬಂದ್ಬಿಟ್ಟ ದೊಡ್ಡದಾಗಿ ಭೀಮಾ ಗೀಮಾ ಅನ್ಕೊಂಡು. ಸರ್, ನಿಮಗೆ ನಾನು ನೆನಪಿದ್ದೀನಾ? ಅವತ್ತು ಕೂಡ ನಾನು ಭೀಮನ್ ನೋಡಿದ್ರಲ್ಲ ಸರ್. ನೆನ್ಪಲ್ಲಿಟ್ಕೊಳ್ಳೋದಕ್ಕೆ ಸರ್, ಅವತ್ತು ಕಾಡಲ್ಲಿ. ಯಾರೋ ನೀನು? ಮೊದಲು ವಿಷಯ ಏನು ಅಂತ ಹೇಳು. ಸರ್, ಈ ಕ್ಯಾಂಪ್ಗೆ ಭೀಮನ್ ಕರ್ಕೊಂಡ್ಬಂದಿದ್ದಾರೆ. ಇವಾಗ ಯಾವುದೋ ಬೇರೆ ಆನೆಯನ್ನು ತೋರಿಸ್ಬಿಟ್ಟು ಭೀಮಾ ಅಂತಿದ್ದಾರೆ ಸರ್. ಇವನೊಬ್ಬ ನಾಗರಾಜ್. ಏ ನಾಗರಾಜ, ಸರ್ ಬಾರೋ ಇಲ್ಲಿ. ಸರ್, ಏನೋ ಇದು? ಕಣ್ಣು, ಕಿವಿ, ಹೈಟು, ವೆಯ್ಟು ಎಲ್ಲ ಡಾಕ್ಯುಮೆಂಟ್ ಅಲ್ಲಿ ಇದ್ದಂಗೆ ಇದೆ. ಇವ್ ನೋಡಿದ್ರೆ ಅದು ನನ್ನ ಆನೆನೇ ಅಲ್ಲ ಅಂತದೇನು ಸರ್? ಏನಪ್ಪ, ಎಲ್ಲ ಸರಿಯಾಗಿದೆ ಅಂತ ಹೇಳ್ತಿದಾರಲ್ಲ, ಹಾಗಿದ್ಮೇಲೆ ಆನೆ ಕರ್ಕೊಂಡು ಹೋಗೋತಾನೆ? ನಾನು ಕೇಳ್ತಿರೋದು ನನ್ನ ಭೀಮನ್ನ ಸರ್. ನನ್ಗೆ ಯಾಕೋ ನೀವೆಲ್ಲರೂ ಸೇರಿ ನನ್ನ ಭೀಮನ್ನ ಬಚ್ಚಿಟ್ಟು ಗೇಮ್ ಆಡ್ತಿದ್ದೀರಾ ಅನ್ಸುತ್ತೆ. ಏಯ್, ಸರಿಯಾಗಿ ಬರ್ತೀನಿ ನೋಡಿ. ಯಾರೋ ಗೇಮ್ ಆಡ್ತಿರೋದು? ಆನೆನ ಮನೇಲಿ ಇಟ್ಕೊಳ್ಳೋದೇ ದೊಡ್ಡ ತಪ್ಪು. ಅದನ್ನ ಸರಿಯಾಗಿ ನೋಡ್ಕೋಬೇಕು. ಅದಕ್ಕೆ ಮದ ಏರಿ ಯಾರನ್ನಾದ್ರೂ ಸಾಯಿಸಿದ್ರೆ ಇಬ್ರು ಜೈಲಿಗೆ ಹೋಗ್ತಾ ಇದ್ರಿ. ಇದೆಲ್ಲ ನಡಿಬಾರ್ದು ಅಂತ ಮುನ್ನೆಚ್ಚರಿಕೆ ವಹಿಸಿ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ, ಆಯ್ತಾ? ಏಯ್, ಕಳ್ಸೋ ಇವನ್ನ ಆಚೆಗೆ. ಸಾರ್ ಹೇಳಿದ್ ಕೇಳಿಸ್ಕೊಂಡೆ ತಾನೇ? ಹೋಗಪ್ಪ.
ಇದಕ್ಕೂ ಮೇಲೆ ವಿಷಯ ಮುಚ್ಚಿಡಕ್ ಆಗಲ್ಲ ಸರ್. ಅವನ್ಗೆ ಗೊತ್ತಾಗ್ಬಿಡ್ತು ಅನ್ಕೋತೀನಿ. ಎಷ್ಟು ಬೇಗ ಆನೆನ್ ಕಳಿಸ್ತೀವೋ ಅಷ್ಟು ಸೇಫು. ನನ್ನ ಪ್ರಾಣ ಕಾಣದಾಯ್ತೆ, ನನ್ನ ಉಸಿರು ನಿಂತಂಗಾಯ್ತೆ. ಭೀಮಾ ನೀನು ಜೊತೆಗಿರದೆ ನನ್ನ ಹೃದಯ ನಿಂತಂಗಾಯ್ತೆ. ನೀನು ಈಗ ಎಲ್ಲಿದ್ದೀಯಾ, ಎಷ್ಟು ಕಷ್ಟ ಪಡ್ತಿದ್ದೀಯಾ, ಎಲ್ಲಿ ನಿನ್ನ ಹುಡುಕುವೆನೋ ಎಂದು ನಿನ್ನ ನೋಡುವೆನೋ. ನನಗೆ ದಿಕ್ಕು ತೋಚುತ್ತಿಲ್ಲ, ದಾರಿ ಯಾವುದು ಕಾಣುತ್ತಿಲ್ಲ. ಭೀಮಾ ನೀನು ಜೊತೆಗಿರದೆ ನನ್ನ ಹೃದಯ ನಿಂತಂಗಾಯ್ತೆ. ಅಳಿಮಯ್ಯ, ನೀನು ಹೋದ್ಮೇಲೆ ಅಪ್ಪ ಎದೆ ಮೇಲೆ ಕೈ ಇಟ್ಕೊಂಡ್ರು, ಬಾಗ್ಲತ್ರನೇ ಕುಸ್ತೋದ್ರು. ನೀನು ನನ್ ಮಗನೇ ಅಲ್ವೇನೋ, ನಿನ್ನ ನಾನ್ ಬಯೋಕ್ಕಾಗುತ್ತಾ ಕಂದ? ಚಿನ್ನ, ನನ್ ಮುದ್ದು ಚಿನ್ನ, ಒಂದ್ ತುತ್ತಾದ್ರೂ ತಿನ್ನಪ್ಪ. ಚಿನ್ನ, ಊಟ ಮಾಡಪ್ಪ. ಮನೆಯ ಮುದ್ದಿನ ಮಗನಾಗಿ ನಮ್ಮ ಬಾಳ ತುಂಬಿಕೊಂಡೆ. ನೀನಿಲ್ಲದ ನಮ್ಮ ಮನೆ ಖಾಲಿ ಖಾಲಿ ಅಂತಾಗಿದೆ. ಭೀಮಾ ಹೋದಾಗಿಂದ ಏನೇನೋ ಆಗ್ತಾ ಇದೆ. ಭಯ ಪಡ್ಬೇಡ, ಒಂದ್ ಚಿಕ್ಕ ಪ್ರೊಸೀಜರ್ ಅಷ್ಟೇ, ಸ್ವಲ್ಪ ರೆಸ್ಟ್ ಬೇಕು. ರಾತ್ರಿ ಅಷ್ಟೊತ್ತಿಗೆ ಮುಗಿಯುತ್ತೆ. ಎಲ್ಲಿ ಹೋಗ್ಬಿಡ್ತಾನೆ? ಕ್ಯಾಂಪ್ ಹೋಗಿದ್ದಾನೆ, ಬರ್ತಾನೆ. ಇರೋ ಅಜ್ಜಿ ಕರ್ಕೊಂಡು ಹೋಗ್ಬಿಟ್ರು. ನನಗೆ ದಿಕ್ಕು ತೋಚುತ್ತಿಲ್ಲ, ದಾರಿ ಯಾವುದು ಕಾಣುತ್ತಿಲ್ಲ. ಭೀಮಾ ನೀನು ಜೊತೆಗಿರದೆ ನನ್ನ ಹೃದಯ ನಿಂತಂಗಾಯ್ತೆ. ಮಿಸ್ಟರ್ ಎಡುಮನ್. ಹಲೋ, ಹೇಳಿ ಸರ್. ಪೊಲ್ಲಾಚಿಯಿಂದ ರಾಜಾ ಸೆಂದಾಮರೆ ಅಂತ ಅವ್ರ ಆನೆನ ಹುಡ್ಕೊಂಡ್ ಬಂದಿದ್ದಾರೆ. ಅದು ಕಾಣಿಸ್ತಿಲ್ಲ ಅಂತಿದ್ದಾರೆ. ಏನ್ ಇಶ್ಯೂ ಅದು? ಸರ್, ಅವ್ರಲ್ಲೂ ಬಂದ್ಬಿಟ್ರಾ? ಅವ್ರ ಆನೆ ಭೀಮಾ ನಮ್ ಕ್ಯಾಂಪಲ್ಲೇ ಇದೆ ಸರ್. ಆದ್ರದು ಅವನ ಆನೆ ಅಲ್ಲ ಅಂತ ಹಠ ಮಾಡ್ತಾ ಇದ್ದಾನೆ ಸರ್. ಓಕೆ ಎಡುಮನ್, ಆ ಡೀಟೇಲ್ಸ್ ನನಗೆ ಮೇಲ್ ಮಾಡಿ, ನಾನ್ ನೋಡ್ಕೋತೀನಿ. ಓಕೆ ಸರ್. ನೀವ್ ಹೇಳೋ ಪ್ರಕಾರ ನಿಮ್ಮ ಆನೆನ ಇಟ್ಕೊಂಡು ಬದ್ಲಿಗೆ ಬೇರೆ ಆನೆನ ಕೊಡಕ್ ಆಗಲ್ಲ. ಅದೆಲ್ಲ ಸಾಧ್ಯನೇ ಅಲ್ಲ. ಇಲ್ಲ ಸರ್, ನಮ್ಮ ಅಳಿಮಯ್ಯ ಹೋಗಿ ನೋಡ್ದ, ಆ ಆನೆ ಅಲ್ಲ, ಅದು ಬೇರೆ ಆನೆ ಅಂತ. ಒಂದ್ ನಿಮಿಷ. ಇದೇ ತರ ನಿಮ್ಮ ಆನೆ ಲೈಸೆನ್ಸ್ ನಂಬರು? ಹೌದು ಸರ್. ಈ ಡೇಟ್ ನಲ್ಲಿ ಆನೆ ಒಳಗ್ ಬಂದಿದೆ, ಅದು ಇಷ್ಟ ದಿನ ಇಲ್ಲೇ ಇತ್ತು ಅನ್ನೋದಕ್ಕೆ ಟ್ರ್ಯಾಕ್ ಮಾಡಕ್ಕೆ ಚಿಪ್ ಹಾಕಿದ್ವಿ. ಸೊ ನೀವು ಅನ್ಕೊಳ್ಳೋ ತರ ಗೌರ್ಮೆಂಟ್ ನಡೆಸೋ ಒಂದು ಕ್ಯಾಂಪ್ ಅಲ್ಲಿ ಆನೆ ಎಕ್ಸ್ಚೇಂಜ್ ಆಗುತ್ತೆ ಅನ್ನೋದು ಅಬ್ಸಲ್ಯೂಟ್ಲಿ ನಾಟ್ ಪಾಸಿಬಲ್. ಅಳಿಮಯ್ಯ,
ಅಳಿಮಯ್ಯ, ಅವರು ಹೇಳ್ದಂಗೆ ಅದು ಒಂದ್ ವೇಳೆ ನಮ್ ಭೀಮನೇ ಆಗಿದ್ದು ನೀನೇ ಸರಿಯಾಗಿ ಗಮನಿಸ್ಲಿಲ್ಲ ಅಂದ್ರೆ ಮಾಮ ಮಾತಾಡ್ತಿದ್ದೀರಾ? ನನಗ್ ಗೊತ್ತಿಲ್ವಾ ನನ್ ಭೀಮನ್ ಬಗ್ಗೆ? ಅವ್ನ್ ಹೆಂಗ್ ನಡೀತಾನೆ, ಹೆಂಗ್ ನಿಂತ್ಕೊಂತಾನೆ, ಹೆಂಗ್ ಮಾತಾಡ್ತಾನೆ ಅಂತ ನನ್ ಭೀಮನ್ ಬಗ್ಗೆ ನನಗ್ ಗೊತ್ತಿಲ್ವಾ? ಅವ್ನ್ ಬಿಡೋ ಉಸಿರು ಕೂಡ ಇಲ್ಲೇ ನಿಂತಿದೆ ಮಾಮ. ಅವ್ರಗಳ ತರ ನೀವು ಮಾತಾಡ್ತಿರಲ್ಲ. ಭೀಮಾ ನೀನು ಜೊತೆಗಿರದೆ ನನ್ನ ಹೃದಯ ನಿಂತಂಗಾಯ್ತೆ, ನನ್ನ ಪ್ರಾಣ ಕಾಣದಾಯ್ತೆ, ನನ್ನ ಉಸಿರು ನಿಂತಂಗಾಯ್ತೆ. ನೀನು ಈಗ ಎಲ್ಲಿದ್ದೀಯಾ, ಎಷ್ಟು ಕಷ್ಟ ಪಡ್ತಿದ್ದೀಯಾ, ಎಲ್ಲಿ ನಿನ್ನ ಹುಡುಕುವೆನೋ ಎಂದು ನಿನ್ನ ನೋಡುವೆನೋ. ನನಗೆ ದಿಕ್ಕು ತೋಚುತ್ತಿಲ್ಲ, ದಾರಿ ಯಾವುದು ಕಾಣುತ್ತಿಲ್ಲ. ಭೀಮಾ ನೀನು ಜೊತೆಗಿರದೆ ನನ್ನ ಹೃದಯ ನಿಂತಂಗಾಯ್ತೆ. ಇನ್ನೊಂದು 2-3 ದಿನದಲ್ಲಿ ಡಿಸ್ಚಾರ್ಜ್ ಆಗ್ಬಿಡ್ಬೋದು ಅಂತ ಡಾಕ್ಟರ್ ಹೇಳಿದಾರಪ್ಪ. ಅದನ್ ಬಿಡೋ, ಭೀಮಾ ಹೇಗಿದ್ದಾನೆ? ಭೀಮಾ ಇನ್ನು 2 ದಿನದಲ್ಲಿ ಬಂದ್ಬಿಡ್ತಾನಪ್ಪ. ನೀನೇ ನೇರವಾಗಿ ಹೋಗಿ ನೋಡ್ದೆ ತಾನೆ? ನೋಡ್ದೆಪ್ಪ. ಭೀಮನ್ ಎಲ್ಲೋ ಕಳ್ಕೊಂಡು ನನಗೆ ಹಿಂಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅಪ್ಪ ಕೇಳಿದ್ ನೋಡ್ದೆ ಅಲ್ವಾ? ಅವ್ರಿಗೇನಂತ ಹೇಳಿ ನಾನು? ಭೀಮನ್ನ ನಾನು ಕಳ್ಕೊಂಡ್ಬಿಟ್ಟೆ, ಅವನು ವಾಪಸ್ ಬರೋದೇ ಇಲ್ಲ ಅಂತನ? ನನ್ನ ಬಾಳ ಪಯಣದಲ್ಲಿ ತಾಯಿ ಪ್ರೀತಿ ನಾನು ಕಾಣೆ, ನೀನೇ ನನ್ನ ತಾಯಿಯಂತೆ ಬದುಕಿನಲ್ಲಿ ಬಂದೆಯಲ್ಲ. ನೀನು ಈಗ ಎಲ್ಲಿದ್ದೀಯಾ, ಎಷ್ಟು ಕಷ್ಟ ಪಡ್ತಿದ್ದೀಯಾ, ಎಲ್ಲಿ ನಿನ್ನ ಹುಡುಕುವೆನೋ ಎಂದು ನಿನ್ನ ನೋಡುವೆನೋ. ನನಗೆ ದಿಕ್ಕು ತೋಚುತ್ತಿಲ್ಲ, ದಾರಿ ಯಾವುದು ಕಾಣುತ್ತಿಲ್ಲ. ಭೀಮಾ ನೀನು ಜೊತೆಗಿರದೆ ನನ್ನ ಹೃದಯ ನಿಂತಂಗಾಯ್ತೆ. ಏಯ್, ಆ ಇಲಿ ಮೂತಿ ಬರ್ತಾ ಇದ್ದಾನೆ, ಏನಂತ ಕೇಳು. ಏಯ್, ಎಲ್ಲಿಗೆ ಎತ್ಕೊಂಡು ಹೋಗ್ತಿದ್ಯಾ ಇದನ್ನ? ಅದು ಲಾರಿಗೆ ಲೋಡ್ ಮಾಡಕ್ಕೆ. ಯಾಕೋ ಕೆಳಗಾಗ್ತಾ ಅದನ್ನ? ಅದನ್ನ ಕಸ ಹಾಕ್ಕೊಂಡ್ಬಿಟ್ಯಾ? ನಾನೇ ಹೊಡಿಬಿಟ್ಟು ದಂತ ತರೋದು ಎಷ್ಟು ಕಷ್ಟ ಗೊತ್ತಾ? ಹೋಗ ಅಲ್ಲಿಡೋ. ಇದ್ರ ಬರ ಇವ್ರಿಗೇನೋ ಗೊತ್ತು. ತಗೊಂಡೋಗ. ಎತ್ತೋ. ಅಣ್ಣ ಸರಿ ಅಣ್ಣ. ನಮಸ್ಕಾರ ಸರ್. ಬನ್ನಿ ಸರ್. ಆನೆ ರೆಡಿನಾ? ಎತ್ಬಿಡೋಣ. ಏಯ್, ಯಾವಾಗ್ಲೂ ಆನೆ ಅನ್ಕೊಂಡು. ಏನಾಯ್ತು ಸರ್? ನಿನ್ನ ರಾಜ DFO ಹತ್ರನೇ ಹೋಗಿದ್ದ. ಬೇರೆ ಪ್ರಾಣಿ ಆದ್ರೆ ಪರವಾಗಿಲ್ಲ, ಆನೆ ಆದ್ರೆ ರಿಸ್ಕು. ಸಿಕ್ಕಾಕೊಂಡೆ ಅನ್ಕೋ, ಲೈಫಲ್ಲೇ ಯೂನಿಫಾರ್ಮ್ ಹಾಕೋಕ್ಕಾಗಲ್ಲ. ಯಾಕೆ ಸರ್ ಎದುರ್ಕೋತೀರಾ? ಎಲ್ಲ ಅಣ್ಣ ನೋಡ್ಕೋತಾರೆ ಸರ್. ಎಲ್ಲೋ ಅಣ್ಣ? ನೀನ್ ಬದುಕಿರುವಾಗ್ಲೂ ಕೋಟಿ, ಸತ್ರು ಕೋಟಿ ಅಂತ ಹೇಳ್ತಾರೆ. ಈ ಕಾಲದಲ್ಲಿ ಅಷ್ಟೆಲ್ಲ ಸಾಲಲ್ಲ. ನನಗೆ 1000 ಕೋಟಿ ಬೇಕು, ನೀನು ಅದಕ್ಕಿಂತ ಜಾಸ್ತಿ ಕೊಡಪ್ಪ. ಇದನ್ನ ಹಿಂದಿರುಗಿ ನೋಡ್ದೇನೆ ಹಾಗೆ ತಗೊಂಡೋಗಿ ಪೂಜೆ ಮನೇಲಿ. ಸರಿ. ಅಣ್ಣ ಬರ್ಲಿ ಮಾತಾಡೋಣ. ಓ ಎಡುಂಬಾ, ಏನಪ್ಪ ಫಾರೆಸ್ಟ್ ಅಲ್ಲಿ ಡ್ಯೂಟಿ ಬಿಟ್ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡಿದೀಯಾ? 5 ವರ್ಷದಿಂದ ಕಾಡಲ್ಲೇ ಡ್ಯೂಟಿ ಮಾಡ್ತಾ ಇದ್ದೀನಿ. ಸಿಟಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಟ್ರೆ ಏನಾದ್ರೂ ಚೆನ್ನಾಗಿರುತ್ತಣ್ಣ. ಅಯ್ಯೋ ದಡ್ಡ, ಕಾಡಲ್ಲಿ ತಾನೇ ಇವತ್ತು ಜಾಸ್ತಿ ದುಡ್ಡಿರೋದು. ಒಂದ್ ಕಾಲದಲ್ಲಿ 5ಕ್ಕೂ 10ಕ್ಕೂ ಪರದಾಡ್ತಿದವರೆಲ್ಲ ಈಗ ಮೈ ಮೇಲೆ ಬಂಗಾರ ಹಾಕೊಂಡು ಓಡಾಡ್ತಾ ಇರೋದನ್ನ ನಿನ್ ಪೇಪರ್ ಅಲ್ಲಿ ನೋಡಿಲ್ವಾ? ಆಯ್ತು ಅಣ್ಣ. 2 ಬಂಡಲ್ ಕೊಟ್ಟು ಕಳ್ಸೋ. ರೋಸ್ ಬಂಡ್ಲಾ ಹಸಿರು ಬಂಡ್ಲಾ? ರೋಸ್ದೊಂದು, ಹಸುರ್ದೊಂದು. ಸರಿ ಅಣ್ಣ, ಆಯ್ತು. ನಿನಗ್ ಯಾಕೆ ಬರೋಕ್ ಹೇಳ್ದೆ ಅಂತ ಗೊತ್ತಾಗ್ಲಿಲ್ವಲ್ಲ? ಮಂದಿರ ವಾಸಗಂ ಕೌನ್ಸಿಲರ್ ಆದಾಗಿಂದಾನು
ನೀನ್ ಅವನ್ ಜೊತೆಗೇನೆ ಇದೆಯಾ ಅಲ್ವಾ? ಇದೆಯಾ ತಾನೆ? ಇದ್ದೆ ಸರ್. ಆಗ್ಲೂ ಬೇನಾಮಿಯಾಗೇ ಇದ್ದೆ, ಇವತ್ತಿನವರೆಗೂ ಬೇನಾಮಿಯಾಗೇ ಇದೆಯಾ? ನನ್ ಜೊತೆ ಚೆನ್ನಾಗಿದ್ರೆ ಅದಕ್ ಬೆಲೆ ಏನು ಅಂತ ಗೊತ್ತಾ? ಜೀವ. ಯಾವ್ದೋ ಪ್ರಯೋಜನಕ್ಕೆ ಬಾರ್ದೇ ಇದ್ದವನ್ನ ಕೂಡ ಕೌನ್ಸಿಲರ್ ಮಾಡಿ, MLA ಮಾಡಿ, ಮಂತ್ರಿ ಮಾಡಿ ಉದ್ಧಾರ ಮಾಡೋ ಅಂತವನ ನಾನು. ನಿನ್ನನ್ ಬಿಟ್ಬಿಡ್ತೀನ ಮಾರಪ್ಪ. ನೀವ್ ಏನ್ ಹೇಳಿದ್ರಿ ಅಂತ ನನಗೆ ಅರ್ಥ ಆಗ್ಲಿಲ್ಲ ಸರ್. ಅದೇನು ಅಂದ್ರೆ ಮಿನಿಸ್ಟರ್ ಮಂದ್ರವಾಸಗಂನ ಪಾರ್ಟಿಯಿಂದ ಡಿಸ್ಮಿಸ್ ಮಾಡಿ ಪರ್ಮನೆಂಟ್ ಆಗಿ ಒಳಗಾಕಕ್ಕೆ ಒಂದ್ ಸ್ಟ್ರಾಂಗ್ ಆಗಿರೋ ಕೇಸ್ ಬೇಕು. ಅದು ನಿಮ್ಮಿಂದ ಆಗುತ್ತೆ. ಯಾಕಂದ್ರೆ ಅವ್ರ ಬಗ್ಗೆ ಎಲ್ಲಾ ವಿಷಯ ಗೊತ್ತಿರೋ ಒಬ್ಬ ವ್ಯಕ್ತಿ ಅಂದ್ರೆ ಅದು ನೀವು. ಏನ್ರಿ CM ಕರೆದು ಕೇಳ್ತಿದಾರೆ, ನೀವು ನೋಡಿದ್ರೆ ಇದಕ್ಕೆಲ್ಲ ಯೋಚನೆ ಮಾಡ್ತಿದ್ದೀರಾ? ಗೊತ್ತಾಯ್ತು. ಜೊತೆಗೆ ಇರೋಂತವನ್ನ ಹೇಗ್ ಸಿಕ್ಕಾಕ್ಸೋದು ಅಂತ ಯೋಚಿಸ್ತಾ ಇದೀಯ ಅಲ್ವಾ? ಆದ್ರೆ ಮಂತ್ರವಾಸಕ ಮಾತ್ರ ಯೋಚಿಸೋನಲ್ವೇ ಅಲ್ಲ. ನೀನ್ ಬೇಕಾದ್ರೆ ನೋಡು, ನಾಳೆ ಏನಾದ್ರೂ ಸಮಸ್ಯೆ ಆದ್ರೆ ಅವನ್ ತಪ್ಪಿಸ್ಕೊಳ್ಳೋದಕ್ಕೆ ನಿನ್ನನ್ನೇ ಸಿಕ್ಕಾಕ್ಸ್ತಾನೆ. ನನಗವನ್ ಬಗ್ಗೆ ಚೆನ್ನಾಗ್ ಗೊತ್ತು. ನೀನ್ ಇಲ್ದೆ ಹೋದ್ರುನು ಅವನನ್ನ ಹೇಗೆತ್ಬೇಕು ಅಂತ ಡಿಸೈಡ್ ಆಗಿ ಹೋಗಿದೆ. ಅದಕ್ಕೆ ನೀನ್ ಇದುವರೆಗೂ ಅವನಿಗೆ ತೋರಿಸಿರೋಂಥ ವಿಶ್ವಾಸನ ಸ್ವಲ್ಪ ನನಗೂ ತೋರ್ಸು, ಅಷ್ಟು ಸಾಕು. ನೀನ್ ಯೋಗ್ಯತೆಗೆ ನಿನ್ನನ್ನ MLA ಮಾಡ್ತೀನಿ. ಆದ್ರೆ ಈ ಮಂತ್ರಿ ಪದವಿ ಉಳಿಸ್ಕೊಳ್ಳೋದಕ್ಕಾಗಿ ಬೇರೆ ಯಾವ್ದಾದ್ರು ಒಳ್ಳೆ ದಾರಿ ಇದ್ರೆ ಹೇಳಿ ಸ್ವಾಮಿ. ಒಂದಾರಿ ಇದೆ. ಅದೇ ಇರುತ್ತೆ ಅನ್ಕೊಂಡೆ. ಅಶ್ವಂ ನೈವ ಗಜಂ ನೈವ ಅಜಾಪುತ್ರಂ ಬಲಿಂ ದದಾತು. ಆ ಕಾಲದಲ್ಲಿ ರಾಜರುಗಳು ತಮ್ಮ ರಾಜ್ಯದ ಗಡಿ ವಿಸ್ತಾರ ಮಾಡಿ ಚಕ್ರಾಧಿಪತಿಯಾಗೋದಿಕ್ಕೆ ಅವರ ಪಟ್ಟದ ಕುದುರೆಯನ್ನ ಅಲಂಕಾರ ಮಾಡಿ ಎಲ್ಲ ರಾಜ್ಯಗಳಿಗೂ ಓಡೋದಿಕ್ ಬಿಡ್ತಾ ಇದ್ರು. ಆ ಕುದುರೆ ಕೊನೆಗೆ ಹೋಗಿ ಎಲ್ಲಿ ನಿಲ್ಲುತ್ತೋ ಅದೇ ತಮ್ಮ ರಾಜ್ಯದ ಗಡಿ ಅಂತ ಘೋಷಣೆ ಮಾಡ್ತಾ ಆ ಪಟ್ಟದ ಕುದುರೆಯನ್ನ ಅದೇ ಜಾಗದಲ್ಲಿ ಬಲಿ ಕೊಟ್ಟು ಒಂದು ಯಾಗವನ್ನ ಮಾಡ್ತಿದ್ರು. ಅದೇ ರೀತಿ ಈಗ ನೀನ್ ಮಾಡ್ಬೇಕಾಗಿರೋದು ಗಜಮುಖ ಯಾಗ. ಒಳ್ಳೆ ಗಂಭೀರವಾದ ದಂತ ಇರುವಂತಹ ಆನೆಗೆ ಅಲಂಕಾರ ಮಾಡಿ ಪವಿತ್ರವಾದ ಆಕಾಶ, ಜಲ, ಭೂಮಿ, ಅಗ್ನಿ, ವಾಯು ಹೀಗೆ ಪಂಚಭೂತಗಳು ಒಂದೇ ಕಡೆ ಇರೋ ಜಾಗದಲ್ಲಿ ಯಾಗವನ್ನ ಮಾಡಿ ಆ ಆನೆಯನ್ನ ಬಲಿ ಕೊಟ್ಟು ಪೂರ್ಣ ಮಾಡ್ಬೇಕಾಗುತ್ತೆ. ಆನೆನಾ? ಬೇರೆ ಯಾವ್ದಾದ್ರು ಬಲಿ ಕೊಟ್ರೆ ಆಗೋದಿಲ್ವಾ? ಆನೆ ಬಲಿನೇ ಕೊಡ್ಬೇಕಾ? ಹೌದು, ಆದ್ರೆ ಸಾಧಾರಣ ಆನೆಯನ್ನಲ್ಲ. ಆನೆಗಳಲ್ಲಿ ಒಟ್ಟು 8 ಜಾತಿ, 16 ಉಪಜಾತಿ, 64 ವಿಧಗಳಿರುತ್ತೆ. ಅದರಲ್ಲಿ ರಾಜಸುಳಿ ಇರುವಂತಹ ಆನೆಯನ್ನ ಮನೆಯಲ್ಲಿ ದೇವ್ರ ತರ ನೋಡ್ಕೊಂಡು ಸಾಕಿರ್ತಾರೆ. ಆ ಆನೆಯ ಮಸ್ತಕದಲ್ಲಿ ಅಂದರೆ ಮುಖದಲ್ಲಿ ಒಂದು ಗಜಮುದ್ರೆ ಇರುತ್ತೆ. ಗಜಮುದ್ರೆ? ಆ ರೀತಿಯಾದ ಆನೆನ ಬರೋ ಅಮಾವಾಸ್ಯೆಯಲ್ಲಿ ಯಾಗ ಮಾಡಿ ಬಲಿ ಕೊಟ್ಟು ಪರಿಹಾರ ಮಾಡಿದ್ರೆ ನೀನು ಈ ರಾಜ್ಯಕ್ಕೆ ಚಕ್ರವರ್ತಿ ಆಗ್ತೀಯ. ರಾಜ್ಯಕ್ಕೆ ಚಕ್ರವರ್ತಿನ? ಅರ್ಥ ಆಗ್ಲಿಲ್ವಾ? CM ಆಗೋ ಯೋಗ ಇದೆ. CM? ಅವ್ರು ಹೇಳಿದ ತರ ಆನೆನ ಎಲ್ಲಾ ಕಡೆ ಹುಡುಕಿದ್ರು. ಏನ್ರೋ ಸಿಕ್ತೇನ್ರೋ? ಎಲ್ಲಾ ಕಡೆ ನೋಡಿದ್ವಣ, ಆದ್ರೆ ಯಾವ್ದು ಉಪಯೋಗ ಆಗ್ಲಿಲ್ಲ. ತಮಿಳ್ನಾಡಲ್ಲೇ ಇಲ್ದಿರೋ ಕಾಡುಗಳ, ಇಲ್ಲ ಕಾಡಲ್ಲಿ ಇಲ್ದಿರೋ ಆನೆಗಳ? ಮಧುಮಲೆ, ಉಡುಮಲೆ, ಆನೆಮಲೆ, ಮೇಟುಪಾಳ್ಯಂ ಈ ತರ ಎಲ್ಲಾ ಕಾಡಲ್ಲೂ ಇಂಚಿಂಚಾಗಿ ಹುಡುಕಿದ್ವಣ. ಜ್ಯೋತಿಷ್ಯರು ಹೇಳ್ದ ಹಾಗೆ ರಾಜ ಸುಳಿ ಯಾವ ಆನೆಗೂ ಇಲ್ಲ ಅಣ್ಣ. ಆ ಆನೆಯ ಮಸ್ತಕದಲ್ಲಿ ಒಂದು ಗಜಮುದ್ರೆ ಇರುತ್ತೆ. ಅಲ್ಲ ಕಣ್ರು, ಆ ಥಿಯೇಟರ್ಲಿರೋ ಆನೆ ಅದೇ ತರ ಅಲ್ವಾ ಇರೋದು? ಅಣ್ಣ ಎತ್ಬಿಡ್ರೋ. ಸರಿ, ನೀನ್ ಹೋಗು, ನಾನ್ ನೋಡ್ಕೋತೀನಿ. ಚಳಿ ಚಳಿ ತಾಳಿನು ಈ ಚಳಿಯ, ಆಹಾ ಓಹೋ ಗೆಳತಿಯ. ನಮಸ್ಕಾರ ಸರ್. ಅಲ್ಲ, ನೀನು ಥಿಯೇಟರ್ ಓನರ್ ಮಗ ಅಲ್ವಾ? ಹೌದು ಸರ್. ಏನಪ್ಪ ಇಷ್ಟೊತ್ತಲ್ಲಿ? ಕೂತ್ಕೋ ಕೂತ್ಕೋ. ಈ ಟೈಮ್ ಆಯ್ತು ಅಂದ್ರೆ ನನ್ಗೆ ಸ್ವಿಮ್ಮಿಂಗ್ಗೆ. ಏನಪ್ಪ
ಯಾಕೆ ಹಿಂಗ್ ಡಲ್ ಆಗಿದೀಯಾ? ಸರ್ ನನ್ನ ಆನೆನ ಫಾರೆಸ್ಟ್ ಆಫೀಸರ್ಗಳು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾವ ಆನೇನಾ? ಥಿಯೇಟರ್ ಅಲ್ಲಿ ನನ್ಗೆ ಆಹಾರ ಆಗ್ತಲ್ಲ ಆ ಆನೇನಾ? ಯಾಕೆ ತಗೊಂಡು ಹೋದ್ರಂತೆ ಅವರು? ಸರ್ ಮದ ಹಿಡ್ದಿದೆ ಅಂತ ಎತ್ಕೊಂಡು ಹೋಗಿದ್ದಾರೆ ಸರ್. ಹಾ, ಅಲ್ಲೋಗಿ ಕೇಳಿದ್ರೆ ಬೇರೆ ಯಾವುದೋ ಆನೆನ್ ತೋರಿಸಿ ಭೀಮಾ ಅಂತಿದ್ದಾರೆ ಸರ್. ಎಲ್ಲ ಕ್ಯಾಂಪ್ಗೂ ಹೋಗಿ ಹುಡುಕ್ಬಿಟ್ಟೆ ಸರ್, ಎಲ್ಲೂ ಇಲ್ಲ ಸರ್. ಅದಕ್ಕೆ ಕೊನೆಯದಾಗ ನಿಮ್ಮ ಹತ್ರ ಬಂದೆ ಸರ್. ನಿನ್ ಕಣ್ಣೀರೆಲ್ಲ ಹಾಕ್ಬೇಡ, ಬಿಡಪ್ಪ. ನನ್ನ ಹತ್ರ ಬಂದಿದೆಯಲ್ಲ, ನೀನು ಯೋಚನೆ ಮಾಡ್ಬೇಡ. ಯಾಕಾಗ ಅವರು ಆನೆನ ಎತ್ಕೊಂಡು ಹೋಗವ್ರೆ? ಏನೋ ಆ ಕ್ಯಾಂಪ್ ಯಾವ ರೇಂಜಿಗೆ ಬರುತ್ತೋ ಅದು ಅದೇನೋ ತಲೆ ಕೆರ್ಕೊಳ್ತಿದೀಯಾ? ಆನೆ ಮೇಲೆ ತಾನೆ? ಹೌದಣ್ಣ. ಅಯ್ಯೋ, ಆನೆ ಮೇಲೆ ರೇಂಜಲ್ಲಿ ನಮ್ಗೆ ಬೇಕಾದವ್ರು ತುಂಬಾ ಜನ ಇದ್ದಾರೆ. ನೀನ್ ಆನೆ ನಿನ್ಗೆ ಸಿಕ್ತು ಅಂತ ಇಟ್ಕೋ. ನಮ್ ಪೂಜೆ ಯಾವಾಗ ಬರೋದು? ಬರೋವರ ಅಣ್ಣ. ಅಯ್ಯೋ, ಬರೋ ವಾರನ? ಅದು ಬುಧ ಶುಕ್ರ ಗುರು. ನೋಡಪ್ಪ, ಒಂದ್ ವಾರ 10 ದಿನ ನನಗೆ ತೊಂದರೆ ಕೊಡಕ್ ಹೋಗ್ಬೇಡ. ನನ್ ಕೆಲ್ಸ ಎಲ್ಲ ನಾನು ಮುಗಿಸ್ಕೋಬೇಕು. ಅದಾದ್ಮೇಲೆ ನಿನ್ ಆನೆನ ಕಂಡು ಹಿಡಿದು ನಿನ್ ಕೈಗೆ ಒಪ್ಸೋದು ನನ್ ಜವಾಬ್ದಾರಿ. ನೀನ್ ತಲೆ ಕೆಡ್ಸ್ಕೊಳ್ದೆ ಮನೆಗೆ ಹೋಗು, ನಾನ್ ನೋಡ್ಕೊಳ್ತೀನಿ. ಯಾಕೆ ಅಳ್ತೀಯ? ಒಳ್ಳೆಯವ್ರಿಗೆ ಯಾವತ್ತೂ ಕೆಟ್ಟದಾಗೋದಿಲ್ಲ. ಇವಾಗ ನನ್ನ ನೋಡು. ಏಯ್, ನಮ್ಮ ಹುಡುಗನ್ ಕರ್ಕೊಂಡ ಕಳ್ಸ್ಕೊಡ್ರಪ್ಪ. ಸರಿ, ಎಲ್ಲ ಒಳ್ಳೇದಾಗುತ್ತೆ, ನೀನ್ ಯೋಚನೆ ಮಾಡ್ಬೇಡ, ಹೋಗ್ಬಪ್ಪ. ಏಲೇ, ಎಷ್ಟೊತ್ತು ಅಂತ ನೀರಲ್ಲಿ ಇರ್ತೀಯೋ? ಸತ್ಗಿತ್ತು ಹೋಗ್ಬಿಟ್ಟಿಯೋ, ಹೊರಗಡೆ ಬಾ. ಹೆಂಗೆ ಪಟ್ ಅಂತ ಮಾತಾಡಿ ಕಳಿಸ್ಬಿಟ್ಟೆ ನೋಡ್ದಿಯಾ? ಸ್ವಲ್ಪ ಲೇಟ್ ಆಗಿದ್ರು ನೀನೇ ಫ್ಲೋಟಿಂಗ್ ಬೆಡ್ ಆಗ್ಬಿಡ್ತಿದ್ದೆ. ಅಣ್ಣ, ಎಲ್ಲಾ ಕಡೆ ಸುತ್ಕೊಂಡು ಕೊನೆಗೆ ನಿಮ್ ಹತ್ರನೇ ಬಂದಿದ್ದಾನೆ. ನಮ್ಮಲ್ಲೇ ಯಾರೋ ವಿಷಯ ಲೀಕ್ ಮಾಡ್ತಾ ಇದಾರಣ್ಣ, ನೋಡ್ಕೊಳ್ರಣ. ಅದೇನಿಲ್ಲ ಮಾರಪ್ಪ, ಆ ಸಿಂಗರಾಯ ಆ ಥಿಯೇಟರ್ ಓನರ್ ಮಗನ್ಗೆ ಆನೆನ ನಾನೇನೆ ಕದ್ದಿದ್ದೀನಿ ಅಂತ ಅನುಮಾನ ಬಂದಿರ್ಬೇಕು ಅಂತ ಅನ್ಕೋತೀನಿ. ಬೇರೆ ಯಾರಿಗಾದ್ರೂ ಹೇಳ್ದ? ಅಣ್ಣ, ನಾನು ಹೋಗಿ ಅದೇ ನಮ್ಮ ಮಾರಪ್ಪನ ಬಗ್ಗೆ ಗೊತ್ತಿಲ್ವಾ? ಆ ಇಲಿನ ಹೆಂಗಿಡಿಬೇಕು ಅಂತ ನನಗೆ ಗೊತ್ತಿದೆ, ನೀನ್ ಹೋಗು. ಹಲೋ ಸಾರ್. ಹೇಳಪ್ಪ. ಮಂತ್ರವಾಸಕ ಅವ್ರ ಕಾಯರ್ ಫ್ಯಾಕ್ಟ್ರಿಗೆ ನನ್ನ ಕರ್ಕೊಂಡು ಹೋಗಿ ವಿಚಾರಿಸಿದ್ರು. ಅವ್ರಿಗೆ ಅನುಮಾನ ಬಂದ್ಬಿಟ್ಟಿದೆ ಅನ್ಸುತ್ತೆ ಸರ್. ಅದಕ್ಕೆ ನನಗೆ ಮತ್ತೆ ನಮ್ಮ ಕುಟುಂಬಕ್ಕೆ ಏನಾದರೂ ಮಾಡ್ಬಿಡ್ತಾರೆ ಅಂತ ಭಯ ಆಗ್ತಿದೆ ಸರ್. ಏಯ್, ಮೊದಲು ಭಯ ಪಡೆದು ನಿಲ್ಸಿ. ಏನ್ ಮಾಡ್ಬೇಕು ಅಂತಿದ್ಯಾ ಅದನ್ನ ಹೇಳು. ನಾನೇ ಅವ್ರ ಬೇನಾಮಿ ಅಂತ ಅಪ್ರೂವರ್ ಆಗ್ಬಿಡ್ಲಾ? ಬೇಡ ಕಣಪ್ಪ, ನಿಮ್ ಬೆಲ್ಟಲ್ಲಿ ಅವನ್ ತುಂಬಾ ಸ್ಟ್ರಾಂಗ್ ಆಗಿರೋನು. ತಪ್ಪಾಗ್ಬೇಕು, ಆಗ್ಲೇ ಡಿಸ್ಮಿಸ್ ಮಾಡಿ ಅವನನ್ನು ಒಳಗ್ ಕಳ್ಸೋಕ್ಕಾಗೋದು. ಹಾಗಾಗಿ ನೀನ್ ಹೇಳಿರೋ ಆ ಯಾಗ ಮುಗಿಯೋವರ್ಗುನು ಮುಚ್ಕೊಂಡ್ ಸುಮ್ನಿರೋ. ಅಯ್ಯಯ್ಯೋ ಸಾರ್, ಅಷ್ಟೊಳಗೆ ನನಗೆ ಏನಾದ್ರೂ ಮಾಡ್ಬಿಡ್ತಾರೆ ಅಂತ ಭಯ ಆಗ್ತಿದೆ. ನಿಲ್ಸದನ್ನ. ನಿನಗೂ ನಿನ್ ಕುಟುಂಬಕ್ಕೂ ಮಲ್ಟಿ ಪೊಲೀಸ್ ಸೆಕ್ಯೂರಿಟಿ ಕೊಡಿಸ್ತೀನಿ. ಮೊದ್ಲಿ ಕಾರ್ಯ ನಡೀಲಿ, ಸರಿನಾ? ಸರಿ, ಆಯ್ತು ಸರ್. ಅಯ್ಯೋ, ಒಂದಕ್ಕೆ ಹೋಗಿ ಬಂದೆ. ಯಾಕೆ ನಿಮ್ ಬಾತ್ರೂಮ್ ಅಲ್ಲಿ ನಾನು ಒಂದಕ್ಕೆ ಹೋಗ್ಬಾರ್ದಾ? ಆ ಚೆಲ್ಲದವ್ರೆ ಎಣ್ಣೆನಲ್ಲಿ ಜಾಸ್ತಿ ನೀರ್ ಮಿಕ್ಸ್ ಮಾಡಿ ಕೊಟ್ಬಿಟ್ಟ, ಅದು ಪುಸುಕ್ ಪುಸುಕ್ ಅಂತ ಒಂದಕ್ಕೆ ಬರ್ತಾನೆ ಇದೆ. ಯಾಕೋ ಹಿಂಗ್ ಬದ್ಲಾದೆ? ನಾನಿನ ಮಾರಪ್ಪ ಮಾರಪ್ಪ ಅಂತ ಪ್ರೀತಿಯಿಂದ ಕರೆದಿದ್ದು ನಿನ್ ಕಿವಿನಲ್ಲಿ ಬದ್ಲಾಗು ಅಂತ ಕೇಳಿಸ್ತಾ? ಅದೆಲ್ಲ ಇಲ್ಲ ಅಣ್ಣ. ಏನಿಲ್ಲ, ಇವಾಗ ತಾನೆ ಸಿಎಂ ಜೊತೆ ಫೋನಲ್ಲಿ ಮಾತಾಡಿಲ್ಲ? ಸಿಎಂ ಏನೋ ಹೇಳ್ಬಿಟ್ರು ಅಂತ. ಏನ್ ಹೇಳ್ದ? ನನ್ ಪದವಿ ನೀನು ಬಿಟ್ಕೊಡ್ತೀನಿ ಅಂತ ಹೇಳಿದ್ರಾ? ಅಯ್ಯ, ಅವ್ರು ಹೇಳ್ತಾರೆ. ಆದ್ರೆ ನೀನು ನಮ್ಮನೆ ಮದುವೆನಲ್ಲೇ ಊಟ ಮಾಡಿ ಅವ್ರ ಮದುವೆ ಮನೆಗೆ ಹೋಗಿ ಮುಯಿ ಆಗ್ತೀಯಾ? ಅಯ್ಯೋ, ಹಂಗೆಲ್ಲ ಏನಿಲ್ಲ ಅಣ್ಣ. ಸಿಎಂ ಮಾತು ಕೇಳಿ ತಪ್ಪು ಮಾಡ್ಬಿಟ್ಟ ಅಣ್ಣ, ನನ್ನ ಬಿಟ್ಬಿಡಿ ಅಣ್ಣ. ತಪ್ಪಾಯ್ತು ಅಣ್ಣ, ನಿಮ್ ತಮ್ಮ ಅಣ್ಣ, ನನ್ನ ತಪ್ಪು ಕ್ಷಮಿಸ್ಬಿಡಿ ಅಣ್ಣ. ಸ್ವಲ್ಪ ಫೇಸ್ ನ ರೈಟಿಗೆ ತಿರುಗಿಸೋ. ಈಗ ಲುಕ್ ನ ಟಿಲ್ಟ್ ಅಪ್ ಮಾಡಿ ಅಪ್ಪಗ್ ನೋಡು. ಯಾರೋ ಬಾಕ್ಸ್ ಒಳಗಡೆ ಏನೇನೋ ಹಾಕೊಂಡು ಮನೆ ಒಳಗಡೆ ತರ್ತಾ ಇದಾರೆ ಅಂತ ಕಾಣಿಸ್ತದೆ ಅಲ್ವಾ? ಎಡಂಬ, ಹೇಳಿದ್ದೆಲ್ಲ ನೆನಪಲ್ಲಿದೆ ತಾನೇ? ಎಲ್ಲಿ ಆ ಕೆಲಸ ಅಲ್ಲಿ ಹೆಂಗ್ ಮಾಡ್ತೀರಾ ತೋರಿಸಿ ನೋಡೋಣ. ಏನು ಅದೇನು ಅಂತ ಗೊತ್ತಾಗಬೇಕ ನಿನ್ಗೆ? ಹೇಳ್ತೀನಿ.
ಅದೇನಂದ್ರೆ ಸರ್ಕಾರದಿಂದ ನಿಷೇಧ ಮಾಡಿದಂತಹ ಕಾಡು ಮೃಗಗಳ ಭಾಗಗಳನ್ನ ನೀನು ಕದ್ದು ತಂದಿದ್ದಾಗಿಯೂ ಅದಕ್ಕೆ ಸಹಾಯ ಮಾಡ್ದ ನಿನ್ನ ಮಗಳು, ಅವಳ ಹೆಸರು ಹೇಳಯ್ಯ, ತುಳಸಿ. ನಿನ್ನ ಮಗಳಾದ ತುಳಸಿಯು ನಿನ್ನ ಹೆಂಡತಿಯಾದ ಇಂದೂನು ನಿನಗೆ ಬಿಸಿನೆಸ್ ಪಾರ್ಟ್ನರ್ ಆಗಿ ಸಹಾಯ ಮಾಡಿದ್ದಾರೆ. ನನ್ನ ಇಲಾಖೆಗೆ ಸೇರಿದಂತಹ ಕೊಯಂಬತ್ತೂರ್ ಫಾರೆಸ್ಟ್ ಆಫೀಸರ್ ನಿನ್ನನ್ನ ಸಾಕ್ಷಿ ಸಹಿತ ಹಿಡಿಯಲಿಕ್ಕಾಗಿ ಬಹಳ ದಿನಗಳಿಂದ ಬಲೆ ಬೀಸಿ ನಿನ್ನೆ ರಾತ್ರಿ, ಅಂದ್ರೆ ಇವತ್ತು ಕಣ, ನಿನ್ನೆ ರಾತ್ರಿ ದಿಢೀರ್ ಅಂತ ನಿನ್ನ ತೋಟದ ಮನೆಗೆ ದಾಳಿ ಮಾಡಿ ಹೆಚ್ಚು ಕಡಿಮೆ 2 ಕೋಟಿಗೂ ಬೆಲೆ ಬಾಳೋ ಕಾಡು ಮೃಗಗಳ ಭಾಗಗಳನ್ನ ವಶಪಡಿಸಿಕೊಂಡಿದ್ದಾರೆ. ಇದೇನೆ ನಾಳೆ ಬರೋ ಸುದ್ದಿ. ಏನ್ರೋ ಎಲ್ಲ ಇಡ್ಬೇಕಾದ ಜಾಗದಲ್ಲಿ ಇಟ್ಟು ಕಂಡಿಡ್ದಿದ್ರ ತಾನೇ? ಹೌದಣ್ಣ. ಹಾ, ಅದೆಲ್ಲ ವಿಡಿಯೋ ಕ್ಯಾಮ್ರಾದಲ್ಲಿ ತೆಗ್ದಿದ್ದೀರಾ ತಾನೇ? ಹಾ, ತೆಗ್ದಿದ್ದಾರಂತೆ. ಅಣ್ಣ, ಏನೋ ಇದಾದ್ಮೇಲೆ ಏನ್ ನಡೆಯುತ್ತೆ ಅಂತ ಗೊತ್ತು ತಾನೇ? ಏನೋ ಇಷ್ಟು ವರ್ಷ ನನ್ನ ಹತ್ರ ಕಸ ಗುಡಿಸ್ಬಿಟ್ಟು ಇಷ್ಟು ಗೊತ್ತಾಗಿಲ್ಲ ಅಂದ್ರೆ ಅದ್ ಹೆಂಗೋ? ಮಾರಪ್ಪನ್ ಷಣ್ಮುಗನಾದಂತಹ ನಾನು ನನ್ನ ಮಗಳಾದ ತುಳಸಿಗೂ ನನ್ನ ಹೆಂಡತಿಯಾದ ಇಂದುವಿಗೂ ದುಃಖದಿಂದ ಬರೆಯುತ್ತಿದ್ದೇನೆ. ನಾನು ಇದನ್ನು ಸ್ವಪ್ರಜ್ಞೆಯಿಂದಲೇ ಬರೆಯುತ್ತಿದ್ದೇನೆ. ಸಾಕು 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 ಸಾಕು, ಸೈನ್ ಮಾಡು ಸಾಕು. ಮಾರಪ್ಪನ್ ಷಣ್ಮುಗನಾದನ್. ನಾನೇನೇನು ಹೇಳಿದ್ನೋ ಎಲ್ಲನೂ ಹಾಗೆ ಬರೆದಿದ್ದಾನೆ. ಹೋಗೋ ಟೈಮಲ್ಲಿ ಪುಣ್ಯ ಬರ್ಲಿ ಅವನ್ಗೆ. ಏನೋ ತಪ್ಪಾಗಿದೆಯಲ್ಲ. ಹೌದಲ್ವಾ? ಲೇ ಪಳ್ಳಿ, ಸ್ವಲ್ಪ ನೀರ್ ತಗೊಂಡ್ ಬಾರೋ. ಟಂಗ್ ಟಂಗ್ ಟಂಗ್. ಕಂಡಿರ್ತಾರ ಇದೆ ತಾನೆ? ಇದೆ ಅಣ್ಣ. ಹ್ಯಾವ್ ಎ ಸೇಫ್ ಜರ್ನಿ. ಲೇ ಎಡುಂಬ, ಎಲ್ಲ ಕರೆಕ್ಟಾಗಿ ಮುಗೀತು ತಾನೆ? ಕಟ್. ಪರ್ಫಾರ್ಮೆನ್ಸ್ ಓಕೆನಾ? ಇಲ್ಲ ಒನ್ ಮೋರ್ ಬೇಕಾ? ಹಾ? ನಿಮಗ್ ಬೇರೆ ಸಪ್ರೇಟ್ ಆಗಿ ಹೇಳ್ಬೇಕಾ ಆಕ್ಷನ್? ಹೋಗ್ರೋ. ಸ್ಪೈಯಿಂಗ್. ಅಮ್ಮಣ್ಣಿ, ಬೆಕ್ಕು ತನ್ನನ್ನ ತುಂಬಾ ಬುದ್ಧಿವಂತ ಅನ್ಕೊಳ್ಳುತ್ತಂತೆ. ಹಾಲನ್ನ ಯಾರಿಗೂ ಕಾಣದಂತೆ ಕುಡಿದ್ಬಿಟ್ಟು ಹೋಗೋಣ ಅಂತ. ಆದ್ರೆ ಹಾಲಿಟ್ಟಿರೋನ್ ಗೊತ್ತಿರಲ್ವಾ ಅದು ಯಾವಾಗ ಬರುತ್ತೆ ಯಾವಾಗ ಕುಡಿಯುತ್ತೆ ಅಂತ. DRI, ಡೈರೆಕ್ಟ್ ರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್. ನನ್ನ ಇಂಟೆಲಿಜೆನ್ಸ್ ಏನು ಅಂತ ತೋರ್ಸ್ಲಾ? ಕರ್ಕೊಂಡು ಹೋಗಿ ತೋರ್ಸ್ರು. ರಾಜ, ಅಮ್ಮ ನೋಡು ಹೇಗ್ ಮಾಡ್ಕೊಂಡಿದ್ದಾರೆ. ನಾನು ಭೀಮನ್ನ ಹುಡುಕೋ ಸಮಯದಲ್ಲಿ ನನ್ನ ಸುತ್ತ ನಡೆಯೋ ಎಲ್ಲ ವಿಷಯಗಳನ್ನು ಅನುಮಾನ ಪಡೋದಕ್ಕೆ ಶುರು ಮಾಡಿದೆ. ಆವಾಗ ಈ ಸೂಸೈಡು ಅನುಮಾನ ನನ್ನೊಳಗಡೆ ತುಂಬ ಪ್ರಶ್ನೆಗಳನ್ನ ಹುಟ್ಟಾಕ್ತು. ನಿಧಾನ ಕೆಳಗಿಳಿಸಿ. ನಿಧಾನ. ಬಾಬಾ.
ಭೀಮಾ ಎಲ್ಲೋ? ಅಯ್ಯೋ ನೀನ್ ಬೊಗಳೋ, ಭೀಮಾ ಎಲ್ಲೋ? ತಿರುಮೂರ್ತಿ ಮಲೆ ಪಕ್ಕದಲ್ಲಿರೋ ಒಂದ್ ತೋಪಲ್ಲಿ ಆನೆನ ಬಿಟ್ಟು ಬಂದೆ. ಅದನ್ ಬಿಟ್ಟು ನನಗೇನೂ ಗೊತ್ತಿಲ್ಲ. ಎಲ್ಲೋದ್ನೋ ಡ್ರೈವರ್ ಅಣ್ಣ? ಡ್ರೈವರ್ ಅಣ್ಣ, ಅಲ್ಲೋಗ್ ನೋಡ ಸ್ವಲ್ಪ. ಡ್ರೈವರ್ ಅಣ್ಣ, ಡ್ರೈವರ್ ಅಣ್ಣ ಎಲ್ಲೋದ್ರಿ? ಡ್ರೈವರ್ ಅಣ್ಣ, ಡ್ರೈವರ್ ಅಣ್ಣ, ಹುಷಾರು, ಸತ್ಕಿತ್ತು ಹೋಗ್ಬಿಟ್ಟನು. ಏನಪ್ಪ, ಒಂದ್ ವಾರ 10 ದಿನ ಬರ್ಬೇಡ ಅಂತ ಹೇಳಿದೆ ತಾನೆ? ಅದಕ್ ಮುಂಚೆ ಏನೋ ಅವಸರ ನಿನ್ಗೆ? ಹೌದು, ಅದೇನು ಆನೆ ಭಾಷೆ ಎಲ್ಲ ಮಾತಾಡ್ತೀಯಾ? ಅದು ಕೂಡ ನೀನ್ ನೋಡಿದ ತಕ್ಷಣ ಅಂತೆಲ್ಲ ಮಾತಾಡುತ್ತೆ. ಸರಿ, ಒಂದ್ ಕೆಲ್ಸ ಮಾಡಿ, ಬೇಡ, ನಮ್ ಪೂಜೆಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ಇವ್ನ ಕರ್ಕೊಂಡು ಹೋಗಿ ಕಾಯರ್ ಫ್ಯಾಕ್ಟ್ರಿನಲ್ಲಿ ಕಟ್ಟ ಹಾಕಿ, ಆಮೇಲೆ ನೋಡ್ಕೊಳ್ಳೋಣ. ಅದಾದ್ಮೇಲೆ ಆನೆನ ಕಂಟೈನರ್ ಅಲ್ಲಿ ಹಾಕ್ಬಿಟ್ಟು ರೌಂಡ್ ಸುತ್ತಾನೆ ಇರಿ.
ಹೆಂಗ್ ಮೇಂಟೈನ್ ಮಾಡಿದಾಳೆ ನೋಡು. ಏನೋ ನೋಡ್ತಾ ಇದ್ದೀರಾ? ಎತ್ತಾಕೊಳ್ರ. ನಾನೀಗ ಸೇಫ್ ಆಗಿದ್ದೀನಿ. ಯಾ ನಥಿಂಗ್ ಟು ವರಿ. ನಾನು ಇಮಿಡಿಯೇಟ್ ಕಳಿಸ್ತೀನಿ. ಸರ್, ಎಲ್ಲ ಕಾಡನ್ನು ಸರಿಯಾಗಿ ಹುಡ್ಕೊಂಡ್ ಬಂದ್ವಿ. ನೀವು ಕೇಳ್ತಾರಂತ ಆನೆ ಎಲ್ಲೂ ಸಿಗ್ತಾ ಇಲ್ಲ. ಅದ್ರಲ್ಲೂ ಆತರ ಸುಳಿ ಇರ್ಬೇಕು ಅಂದ್ರೆ. ಇದಿಷ್ಟೇ ಅಲ್ದೆ ನಿನ್ ಭೀಮನ ಏನ್ ಮಾಡಕ್ ಹೊರಟಿದ್ದಾರೆ ಅಂತ ಎವಿಡೆನ್ಸ್ ವಿಡಿಯೋ ಕೂಡ ಇದೆ. ಇದನ್ನ ನೋಡ್ತಾ ಇದ್ರೆ ಇದು ಸಾಧಾರಣ ಯಾಗ ಅಲ್ಲ ಅಂತ ಮಾತ್ರ ಗೊತ್ತಾಗ್ತಿದೆ. ಆದ್ರೆ ಎಲ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳಕ್ ಆಗ್ತಿಲ್ಲ. ಈ ವಿಡಿಯೋ ಇನ್ನೊಂದ್ಸಲ ರಿಪ್ಲೈ ಮಾಡಿ. ಎಸ್. ಈ ಅಭಯಾರಣ್ಯದಲ್ಲಿರುವಂತ 6 ಬೆಟ್ಟದಲ್ಲಿ 3 ಬೆಟ್ಟದಲ್ಲಿ ಮಾತ್ರ ಜನ ಓಡಾಡ್ತಾರೆ. ಅದನ್ನ ಬಿಟ್ಟು ನೋಡಿದ್ರೆ ಪೀರನ್ಮಲೈ, ಪರಂಬಿಕುಳಂ. ಆ ಮೊದಲನೇ ವಿಡಿಯೋ ಪ್ಲೇ ಮಾಡಿ. ಪೀರನ್ಮಲೈ ಪರಂಬಿಕುಲಂ ಬಾರ್ಡರ್. ಪರಂಬಿಕುಲಂ ತುಂಬಾ ತಿಕ್ಕ ಫಾರೆಸ್ಟ್. ಅದನ್ನ ದಾಟಿ ಹೋದ್ರೆ ಕೇರಳ ಬಾರ್ಡರ್. ಅಲ್ಲಿ ನಡೆಯೋದಕ್ಕೆ ಚಾನ್ಸೇ ಇಲ್ಲ. ಅಚ್ಚಮ್ಮನೆ.
ಆರ್ಗ್ಯುಮೆಂಟ್ಗೆಲ್ಲ ಟೈಮ್ ಇಲ್ಲ. ಅವನನ್ನ ಅಲ್ಲೇ ಮುಗಿಸ್ಬಿಟ್ಟು ನಮ್ ಕೆಲ್ಸ ನೋಡು. ಟೈಮ್ ಆಯ್ತು ತಾನೇ? ಹೋಯ್ತು. ಯಾಕ ಕೂಗ್ತೀಯಾ? ಸರಿಯಾಗಿ ಯೋಚನೆ ಮಾಡು. ನಾನ ನಿನ್ ಬಲಿ ಕೊಡು ಅಂತ ಹೇಳಿದ್ದು. ಅದನ್ನ ಹೇಳಿದ್ದು ಆ ಸ್ವಾಮೀಜಿ. ಅವನ ಅಡ್ರೆಸ್ ಕೊಡ್ತೀನಿ, ಅವನನ್ನು ಹೋಗಿ ಸಾಯಿಸು. ನನ್ನನ್ ಮಾತ್ರ ಬಿಟ್ಬಿಡು, ಏನು ಮಾಡ್ಬೇಡ. ಸಿಎಂ ಪದವಿನೂ ಬೇಡ, ಮಂತ್ರಿ ಪದವಿನೂ ಬೇಡ, ನನ್ನನ್ ಮಾತ್ರ ಬಿಟ್ಬಿಡು ದಯವಿಟ್ಟು. ಪ್ರತಿದಿನ ನಿನ್ ದೇವಸ್ಥಾನಕ್ಕೆ ಬರ್ತೀನಿ. ಅಪ್ಪ 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 ಏನೋ ತಪ್ಪಾಯ್ತು, ಬಿಟ್ಬಿಡಕ್ ಹೇಳಪ್ಪ. ದಯವಿಟ್ಟು ನನ್ನ ಬಿಟ್ಬಿಡು ಅಂತ ಹೇಳಪ್ಪ. ನಿನ್ ಅಪ್ಪ ಹೇಳ್ತೀನಿ. ಭೀಮಾ ನಿನ್ ಕೈ ಮುಗಿತೀನಿ, ಬಿಟ್ಬಿಡು. ಮನುಷ್ಯರು ಹಾಗೂ ವನ್ಯಜೀವಿಗಳಿಗೂ ಇರುವ ಸಂಬಂಧ ದಿನೇ ದಿನೇ ಹದಗೆಡ್ತಾ ಹೋಗ್ತಾ ಇದೆ. ಈ ಭೂಮಿಯಲ್ಲಿ ನಾವೆಲ್ಲರೂ ಬಾಳುವ ಹಾಗೆ ವನ್ಯಜೀವಿಗಳು ಕೂಡ ಸುಖವಾಗಿ ಸ್ವತಂತ್ರವಾಗಿ ಬಾಳಬೇಕು. ನಗರದಲ್ಲಿ ಸಾಕು ಪ್ರಾಣಿಗಳಿಗೆ ಅದೆಷ್ಟೋ ಖರ್ಚು ಮಾಡಿ ಖುಷಿ ಪಡುವ ನಾವು ಏಕೆ ಕಾಡು ಪ್ರಾಣಿಗಳಿಗೆ ಅದೇ ರೀತಿಯ ಪ್ರೀತಿ ತೋರುವುದಿಲ್ಲ? ಸರ್ಕಾರ ಹಾಗೂ ಜನಸಾಮಾನ್ಯರು ಕೈಜೋಡಿಸಿ ವನ್ಯ ಮೃಗಗಳನ್ನು ರಕ್ಷಿಸಿದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಅದು ನಾವು ಬಿಟ್ಟು ಹೋಗುವಂತಹ ಅಮೂಲ್ಯ ಆಸ್ತಿಯಾಗುತ್ತೆ. ನಮ್ಮ ಖುಷಿಗಾಗಿ ತಮ್ಮ ಸ್ವಾಭಾವಿಕ ಜೀವನವನ್ನು ಕಳೆದುಕೊಂಡ ಅದೆಷ್ಟೋ ವನ್ಯಜೀವಿಗಳಿಗೆ ಈ ಸಿನಿಮಾವನ್ನು ಅರ್ಪಿಸಲಾಗಿದೆ. ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಕುಖ್ಯಾತ ಕಾಡುಗಳ ದಯಾಳ್ಗೆ ಆಶ್ರಯ ಕೊಟ್ಟಿದ್ದಾಗಿಯೂ ಹಾಗೂ ಆನೆಯನ್ನ ಬಲಿ ಕೊಡುವ ದುಷ್ಕರ್ಯವನ್ನು ಮಾಡುತ್ತಿದ್ದಂತಹ ಅರಣ್ಯ ಇಲಾಖೆಯ ಸಚಿವ ಮಂದಿರಾ ವಾಸಗಂನನ್ನು ಪೊಲೀಸರು ನೀನ್ ಜೈಲಿಗೆ ಹೋಗ್ತಾ ಇದ್ರು ನಿನ್ ಬುದ್ಧಿ ಬಿಟ್ಟಿಲ್ವಾ? ಕೊನೆವರೆಗೂ ಬಿಡೋದಿಲ್ಲ. ಜಾಮೀನ್ ಮೇಲೆ ಹೊರಗಡೆ ಬರ್ತೀನಿ, ನೋಡ್ತಿರೋ. ಹೌದು, ಫ್ಲೈಟಿಗೆ ಬೇರೆ ಟೈಮ್ ಆಯ್ತಲ್ಲ. ಎಲ್ಲೋ ಅವನು ಎಲ್ಲಿ ಹೋದ ಅಂತ ಗೊತ್ತಿಲ್ಲ ಮಾವ. ಅವನ್ ಎಲ್ಲಿರ್ತಾನೆ ಅಂತ ಗೊತ್ತಿಲ್ವಾ ಮಾವ? ಅವನ್ ಕಿವಿ ಹಿಡಿದು ಎಳ್ಕೊಂಬಾರಮ್ಮ. ಪ್ಲೀಸ್ ಕಣೋ, ಅರ್ಥ ಮಾಡ್ಕೊಳೋ. ಹನಿಮೂನ್ಗೆ ಹೋಗ್ತಿರೋದು, ನಿನ್ನ ಕರ್ಕೊಂಡೋಗಕ್ ಆಗಲ್ಲ ಕಣೋ. ಲೋ, ಬಂದ್ಮೇಲೆ ನಿನ್ನ ನೋಡ್ಕೊಂತೀನಿ ಕಣೋ. ಪ್ಲೀಸ್ ಕಣೋ, ಅರ್ಥ ಮಾಡ್ಕೊಳೋ. ಲೋ ಅರ್ಥ ಮಾಡ್ಕೊಳೋ. ಏಯ್, ಅಲ್ಲಿ ಎಲ್ಲಾರು ನಿಂಗೋಸ್ಕರ ಕಾಯ್ತಾ ಇದ್ರೆ ಇಲ್ಲೇನ್ ಮಾಡ್ತಿದ್ಯಾ? ಹರಟೆ ಹೊಡಿತಿದ್ಯಾ? ಏನು ಹರಟೆನಾ? ಮಾ, ಬೇಡ್ಕೊಂತಿದೀನಿ. ಓ, ಹಾಗಿದ್ರೆ ಅವ್ರ ಹತ್ರ ಪರ್ಮಿಷನ್ ತಗೊಂಡ್ ಹನಿಮೂನ್ಗೆ ಬರ್ತ್ಯಾ? ಬೇಡ, ನಾನು ಒಬ್ಳೆ ಹೋಗ್ತೀನಿ. ಲೇ ಭೀಮಾ, ನೋಡೋಲೋ, ಅವಳು ಹನಿಮೂನ್ಗೆ ಒಬ್ಳೆ ಹೋಗ್ತೀನಿ ಅಂತಿದ್ದಾಳೆ. ಆ ಭಯ ಇದೆ ಅಲ್ವಾ? ಹಾಗಿದ್ರೆ ಮರ್ಯಾದೆಗ್ ಬಾ. ಲೇ ಭೀಮಾ, ಬಂದ್ಬಿಡ್ತೀನಿ ಕಣೋ.